ಶುಭ ಮಧ್ಯಾಹ್ನ ಎಲ್ಲರಿಗೂ. ಮತ್ತೊಂದು ಟೋಸ್ಟ್ ಮಾಸ್ಟರ್ ಸಭೆಗೆ ನಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ಸಭೆ 177ನೇ ಸಭೆ. ಮತ್ತೆ ಇವತ್ತಿನ ಈ ಸಭೆಗೆ ನಾನು ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಸ್ವಾಗತ ಬಯಸ್ತೇನೆ. ಇವತ್ತು ಬಹಳ ಕೆಲವೆಲ್ಲ ಒಳ್ಳೆ ಟಾಪಿಕ್ಗಳಿದೆ ಇದರಲ್ಲಿ, ಈ ಸಭೆಯಲ್ಲಿ. ಆ ಟಾಪಿಕ್ ಮುಂಚೆ ನಾನು ಟೋಸ್ಟ್ ಮಾಸ್ಟರ್ ಬಗ್ಗೆ ಹೇಳೋದಾದ್ರೆ, ಇದು ಟೋಸ್ಟ್ ಮಾಸ್ಟರ್ ನಾವೆಲ್ಲ ಪ್ರತಿ ವಾರ ಸೇರೋದು ಬಹಳ ಆ ನಮ್ಮ ಒಂದು ವೈಯಕ್ತಿಕ ಜೀವನ ಆಗಿರ್ಬೋದು, ಅಥವಾ ನಮ್ಮ ಒಂದು ಔದ್ಯೋಗಿಕ ಜೀವನ ಆಗಿರ್ಬೋದು, ಮತ್ತೆ ನಮ್ಮ ಕೆರಿಯರ್ ಆಗಿರ್ಬೋದು, ಅದ್ರ ಮೇಲೆ ಬಹಳ ಪರಿಣಾಮ ಅಂದಿದ್ರು ಅಟ್ಲೀಸ್ಟ್ ನಮ್ಮ ಇದರ ಎಫೆಕ್ಟ್ ಅಲ್ಲಿ ಆಗುತ್ತೆ. ಯಾಕಂದ್ರೆ ನಾವು ಇಲ್ಲಿ ಚರ್ಚೆ ಏನ್ ಮಾಡ್ತೀವಿ, ಅದರಿಂದ ಎಷ್ಟೊಂದು ಜ್ಞಾನ ವೃದ್ಧಿ ಆಗುತ್ತೆ. ಮತ್ತೆ ನಾವು ನಮ್ಮ ಸ್ಪೀಕಿಂಗ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮತ್ತೆ ನಾವು ನಮ್ಮ ಈ ಟೇಬಲ್ ಟಾಪಿಕ್ ಅಂತೂ ಅದರಿಂದ ನಮ್ಗೆ ಯಾವುದೇ ಒಂದು ಟಾಪಿಕ್ ಸಿಕ್ಕಿದ್ರು ಅದನ್ನ ಮಾತಾಡೋ ಒಂದು ಕ್ಷಮತೆ ಬರುತ್ತೆ. ಅದರಿಂದ ನಮ್ಗೆಲ್ಲರಿಗೂ ಬಹಳ ಅನುಕೂಲ ಇದೆ. ಮತ್ತು ಅದ್ರಿಂದ ನಾವೆಲ್ಲ ಜಾಯಿನ್ ಆಗ್ತಾ ಇರೋದ್ರಿಂದ ಅದು ಒಳ್ಳೆ ಸಂತೋಷಕರವಾದಂತ ವಿಚಾರ. ಮತ್ತೆ ಈ ನಮ್ಮ ಸಭೆಯ ನಿಯಮ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಈ ಸಭೆಯಲ್ಲಿ ಯಾರು ಸೆಕ್ಸ್, ಪಾಲಿಟಿಕ್ಸ್, ರಿಲಿಜನ್ ಬಗ್ಗೆ ಮಾತಾಡಬಾರದು. ಮತ್ತೆ ಇದು ಆನ್ಲೈನ್ ಮೀಟಿಂಗ್ ಆಗಿರೋದ್ರಿಂದ ಎಲ್ಲರೂ ಆನ್ಲೈನ್ ಇದು ವಿಡಿಯೋ ಆನ್ ಮಾಡೋದ್ರಿಂದ ನಮ್ಮ ಕಮ್ಯುನಿಕೇಶನ್ ತುಂಬಾ ಸುಲಭ ಆಗುತ್ತೆ. ಮತ್ತೆ ನಾವೇನಾದ್ರೂ ಆಫ್ಲೈನ್ ಹೋಗ್ಬೇಕಾದ್ರೆ ನಾವು ವಿಡಿಯೋ ಆಫ್ ಮಾಡ್ಬಿಟ್ಟು ಆಫ್ಲೈನ್ ಹೋಗೋದು ಒಳ್ಳೇದು. ಮತ್ತೆ ಎಲ್ಲರೂ ಆದಷ್ಟು ಚಪ್ಪಾಳೆ ಹೊಡೆಯೋದು ಉತ್ತಮ ಅಂತ ಅನ್ಸುತ್ತೆ. ಅದು ಟೋಸ್ಟ್ ಮಾಸ್ಟರ್ ಇದೆಲ್ಲ ಅದೊಂದು ನಿಯಮ ಇದೆ. ಎಲ್ಲಾ ಒಂದು ಸ್ಪೀಚ್ ಆಗಿರ್ಬೋದು, ಏನೇ ಒಂದು ಆಕ್ಟಿವಿಟಿ ಆದ್ಮೇಲೂ ನಾವು ಚಪ್ಪಾಳೆಗಳು ಹೊಡೆದು ಪ್ರೋತ್ಸಾಹಿಸ್ಬೇಕು, ಮತ್ತೆ ಅದ್ರ ಉತ್ತೇಜನ ಕೊಡಬೇಕು ಅಂತ ಕೇಳ್ಕೊಂತೀನಿ. ಇದಿಷ್ಟು ಇಂದಿನ ಸಭೆಯ ನಿಯಮಗಳು. ಮತ್ತೆ ಇವತ್ತಿನ ಸಭೆ ನಿರೂಪಕರಾದಂತ ಮೋಹನ್ ಮೂರ್ತಿ ಅವರು, ಅವರ ಟಾಪಿಕ್ ಬಹಳ ಒಂದು ವಿಶೇಷವಾಗಿದೆ. ದ ಡಾರ್ಕ್ನೆಸ್ ಆಫ್ ಬ್ಲೈಂಡ್ ವರ್ಕ್ಶಾಪ್ ಅಂತ ಇದೆ. ಬ್ಲೈಂಡ್ ವರ್ಷಿಪ್. ಇವಾಗೆಲ್ಲ ನಾವು ನೋಡ್ತಾ ಇದ್ವಿ, ನಾವು ಸ್ಟಾರ್ಡಮ್ ಶುರು ಆಗ್ಬಿಟ್ಟಿದೆ ಇವಾಗ. ಅದು ಒಂದು ಸಿನಿಮಾ ನಟರಾಗಿರ್ಬೋದು, ಅಥವಾ ನಾವು ಒಂದು ಕ್ರಿಕೆಟ್ ಪ್ಲೇಯರ್ಸ್ ಆಗಿರ್ಬೋದು, ಅಥವಾ ರಾಜಕಾರಣ ಆಗಿರ್ಬೋದು, ಅಥವಾ ಇನ್ಯಾವುದೇ ಒಂದು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು. ಜನ ಏನು ಅಂತ ಹೇಳಿದ್ರೆ ಬ್ಲೈಂಡ್ ಆಗಿ ಯಾರೋ ಒಬ್ಬರನ್ನ ಫಾಲೋ ಮಾಡ್ಬಿಡ್ತಾರೆ. ಅವ್ರ ಅಭಿಮಾನಕ್ಕೆ ಏನೋ ಒಂದು ಕೆಲಸಕ್ಕೆ ಅರ್ಥನೇ ಇರಲ್ಲ. ಅವರು ರೌಡಿಗಳಾಗಿರ್ಬೋದು, ಅವ್ರ ವ್ಯಕ್ತಿತ್ವ ಸರಿಗಿಲ್ಲದೆ ಇರ್ಬೋದು, ಅಂಥವ್ರನ್ನು ನಾವು ಫಾಲೋ ಮಾಡ್ಬಿಡ್ತೀವಿ ಒಂದೊಂದ್ಸತಿ. ಸೊ ಆ ತರ ಇವತ್ತಿನ ಪೀಳಿಗೆ ಆ ತರ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಸೊ ಮೋಹನ್ ಮೂರ್ತಿ ಅವ್ರು ಏನ್ ಹೇಳ್ತಾರೆ ಅಂತ ಈ ಸಭೆಯಲ್ಲಿ ನೋಡ್ಬೇಕು. ಕುತೂಹಲದಿಂದ ನಾನು ಕಾಯ್ತಾ ಇರ್ತೀನಿ. ಆ ಮತ್ತೆ ಇವತ್ತಿನ ಒಂದು ಪ್ರಿಪೇರ್ಡ್ ಸ್ಪೀಚ್ ಇದೆ, ಅದು ರವಿ ಸರ್ ಅವ್ರು ಕೊಡ್ತಾರೆ ಇವತ್ತು. ನನಗೂ ಇವತ್ತಿನ ಸಭೆ ಬಹಳ ಕುತೂಹಲಕಾರಿಯಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟು ಹೇಳ್ತಾ ನನ್ನ ಈ ವೇದಿಕೆಯನ್ನು ರವಿಕುಮಾರ್ ಅವರಿಗೆ ಹಸ್ತಾಂತರಿಸಿ. ಹೇಳಕ್ ಮುಂಚೆ ರವಿಕುಮಾರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಅವರು ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಮತ್ತೆ ಅವರು ಬಹಳ ಅಪಾರವಾದಂತ ಓದೋದ್ರಲ್ಲಿ ಅವ್ರಿಗೆ ಮ್ಯೂಟ್ ಆಗ್ಬಿಟ್ರೆ ಅನ್ಸುತ್ತೆ, ಕೇಳಿಸ್ತಾರ ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ ಅನಿಲ್ ಅವರೇ. ರವಿಕುಮಾರ್ ಅವರಿಗೆ ಹಸ್ತಾಂತರಿಸ್ತೀನಿ. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ಅನಿಲ್ ಅವರೇ. ಸ್ನೇಹಿತರೆ, ತಮ್ಮೆಲ್ರಿಗೂ ಸ್ವಾಗತ. ಹೀಗೆ ಕೆಲವು ವಾರಗಳ ಹಿಂದೆ ನಾನು ಹೀಗೆ ಒಂದು ದಿನಪತ್ರಿಕೆ ಒಂದು ನೋಡ್ತಾ ಇದ್ದೆ. ಆ ದಿನಪತ್ರಿಕೆಯಲ್ಲಿ ನನಗೆ ಒಂದು ಲೇಖನ ಒಂದು ರೀತಿ ತುಂಬಾ ಇಷ್ಟ ಆಯ್ತು. ಆ ಲೇಖನ ಈ ರೀತಿ ಇತ್ತು. ಹೀಗೆ ಒಬ್ಬ ಸಂತ ಒಂದು ಬೆಳಿಗ್ಗೆ ಸ್ನಾನ ಮಾಡಕ್ಕೆ ಒಂದು ನದಿ ಪಾತ್ರಕ್ಕೆ ಹೋಗ್ತಾನೆ. ಅಲ್ಲಿ ಒಬ್ಬ ಸಂಪ್ರದಾಯಿ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಸೂರ್ಯ ನಮಸ್ಕಾರ ಮಾಡ್ತಿರ್ತಾನೆ. ಅಂದ್ರೆ ಅವನು ನೀರನ್ನ ತೆಗೆದು ಹಿಂಗೆ
ಅವರ ಪೂರ್ವಜರಿಗೆ ಅರ್ಪಿಸ್ತಾ ಇರ್ತಾನೆ. ಆ ಸಂತ ಇದನ್ನ ನೋಡ್ಬಿಟ್ಟು ಏನ್ ಮಾಡ್ತಾನೆ, ಅವನ ವಿರುದ್ಧ ದಿಕ್ಕಲ್ಲ ಅಂದ್ರೆ ಪಶ್ಚಿಮಕ್ಕೆ ತಿರುಗ್ಬಿಟ್ಟು ಅವನು ಸಹ ಸಂತ ನೀರ್ನ ತೆಗೆದು ಹಿಂಗೆ ಅವ್ರಿಗೆ ಯಾರಿಗೋ ಅರ್ಪಿಸೋ ತರ ಅರ್ಪಿಸ್ತಾ ಇರ್ತಾನೆ. ಅದಕ್ಕೆ ಈ ಮನುಷ್ಯನಿಗೆ ಅವನು ಯಾವ್ದೋ ಸಂಪ್ರದಾಯ ಒಬ್ಬ ಮನುಷ್ಯ ಅವನೇನಂತಾನೆ, ಯಾಕೆ ನೀವು ಆ ದಿಕ್ಕಲ್ಲಿ ನೀವು ಅರ್ಪಿಸ್ತಾ ಇದ್ದೀರಾ, ನೀವು ಅರ್ಪಿಸ್ಬೇಕಾಗಿರೋದು ಈ ದಿಕ್ಕಲ್ಲಿ ಅಂತ ಆ ಸಂತನಿಗೆ ಹೇಳ್ತಾನೆ. ಅದಕ್ಕೆ ಆ ಸಂತ ಹೇಳ್ತಾನೆ, ನೀವು ಏನ್ ಮಾಡ್ತಾ ಇದ್ದೀರಾ, ನಿಮ್ಮ ಪೂರ್ವಜರಿಗೆ ನೀವು ನೀರ್ನ ತೆಗೆದು ಅವ್ರಿಗೆ ಒಂದು ಅರ್ಪಣೆ ಮಾಡ್ತಾ ಇದ್ದೀರಾ. ನಿಮ್ಗೆ ಅದು ಎಲ್ಲೋ ಇದ್ದಾರೆ ಅವ್ರಿಗೆ ನೀವು ಅರ್ಪಣೆ ಮಾಡ್ತಾ ಇದ್ದೀರಾ. ನನ್ನ ಜನರಿರೋದು ಪಂಜಾಬಲ್ಲಿ ನೀರಿನ ಕೊರತೆ ಇದೆ, ಅದಕ್ಕೋಸ್ಕರ ಈ ನೀರು ನನ್ನ ಜನತೆಗೆ, ನನ್ನ ಜನರಿಗೆ ಹೋಗ್ಲಿ ಅಂತ ನಾನು ಅರ್ಪಿಸ್ತಾ ಇದ್ದೀನಿ ಅಂತ ಹಿಂಗೆ ಹೇಳ್ತಾನೆ. ಈ ರೀತಿ ಆಲೋಚನೆ ಸಂತ ಹೇಳ್ತಾನೆ, ಎಷ್ಟೋ ನೀವು ನಿಮ್ಮ ಸಂಬಂಧಿಕರು ಅಥವಾ ಪೂರ್ವಜರು ಎಲ್ಲೋ ಸ್ವರ್ಗದಲ್ಲೋ ಎಲ್ಲೋ ತುಂಬಾ ದೂರಲಿದ್ದಾರೆ, ಅಂಥವ್ರಿಗೆ ನೀವು ಅರ್ಪಿಸ್ತಾ ಇರಬೇಕಾದ್ರೆ ನನ್ನ ಇದೇ ದೇಶದಲ್ಲಿರೋ ನನ್ನ ಜನರಿಗೆ ಯಾಕೆ ಅಲ್ಲಿ ತಲುಪಬಾರ್ದು ಅಂತ ಹೇಳ್ತಾನೆ. ಈ ಮಾತು ಕೇಳ್ಬಿಟ್ಟು ಆಲ್ ಆಫ್ ಸಡನ್ ಅದೇ ಸಮಯದಲ್ಲಿ ಆ ಮನುಷ್ಯ ಈ ಸಂತನ ಶಿಷ್ಯ ಆಗ್ಬಿಡ್ತಾನೆ. ಆ ಸಂತ ಬೇರೆ ಯಾರು ಅಲ್ಲ, ಪಂಜಾಬ್ನ ಸಿಖ್ನ ಧರ್ಮದ ಪ್ರವರ್ತಕರಾದ ಗುರುನಾನಕ್ ಅವರು. ಸೊ ಇದೇ ಸಂದರ್ಭದಲ್ಲಿ ಇಂಥ ಒಬ್ಬ ಆಲೋಚನೆಗಳನ್ನ ಉದ್ದೀಪನಗೊಳಿಸುವವನು ಒಬ್ಬ ನಾಯಕ, ಅದು ಒಂದು ನಾಯಕತ್ವದ ಒಂದು ಗುಣ. ಇದೇ ಸಂದರ್ಭದಲ್ಲಿ ನನಗೆ ಇನ್ನೊಂದು ಜಡ್ಡು ಕೃಷ್ಣಮೂರ್ತಿ ಅವರ ಒಂದು ಮಾತು ನೆನಪಿಗೆ ಬರುತ್ತೆ. ಅದೇನಪ್ಪಾ ಅಂತ ಅಂದ್ರೆ, ಒಬ್ಬ ಆದರ್ಶ ನಾಯಕ ಹೆಂಗಿರ್ಬೇಕು ಅಂತ ಹೇಳ್ತಾರಂದ್ರೆ, ಒಬ್ಬ ಆದರ್ಶ ನಾಯಕ ಹಿಂಬಾಲಕರನ್ನ ಸೃಷ್ಟಿ ಮಾಡಬಾರ್ದು, ಅವನು ಯಾವಾಗಿದ್ರು ಒಬ್ಬ ಸಾಕಷ್ಟು ಚಿಂತಕರನ್ನ ಸೃಷ್ಟಿ ಮಾಡ್ಬೇಕು ಅಂತ ಹೇಳ್ತಾರೆ. ಇದು ಎಷ್ಟು ನಿಜ ಅಲ್ವಾ? ಇವಾಗ ಎಲ್ಲಾ ಇರೋ ನಾಯಕರಿಗೆ ಹಿಂಬಾಲಕರೇ ಜಾಸ್ತಿ. ಓಕೆ, ಹಿಂಬಾಲಕರಿಗಿಂತ ಒಂದು ಇಂಡಿಪೆಂಡೆಂಟ್ ಥಿಂಕಿಂಗ್ ಇರೋರ ಒಬ್ಬ ಚಿಂತಕರನ್ನ ಸೃಷ್ಟಿ ಮಾಡ್ಬೇಕು, ಇನ್ನೊಬ್ಬಷ್ಟು ನಾಯಕರನ್ನ ಹುಟ್ಟಾಕ್ಬೇಕು ಈಗಿನ ನಾಯಕರು ಅಂತ ಅವ್ರು ಹೇಳಿದ್ದು ನನಗೆ ಸಮಂಜಸ ಅನ್ಸುತ್ತೆ. ಅದು ಜೊತೆಗೆ ಈ ಮಾತು ನಮ್ಮ ಈ ಟೋಸ್ಟ್ ಮಾಸ್ಟರ್ ಅದಕ್ಕೂ ಒಂಥರ ಅನುಗುಣವಾಗಿದೆ, ನಮ್ಮ ಟೋಸ್ಟ್ ಮಾಸ್ಟರ್ ಉದ್ದೇಶಕ್ಕೂ ಒಂದು ರೀತಿಯ ಅನುಗುಣವಾಗಿದೆ ಅಂತ ನಾನು ಪರಿಭಾವಿಸ್ತೇನೆ. ಯಾಕಂತಂದ್ರೆ ನಮ್ಮ ಈ ಟೋಸ್ಟ್ ಮಾಸ್ಟರ್ದು ಒಂದು ಉದ್ದೇಶ ತಮ್ಗೆಲ್ರಿಗೂ ಗೊತ್ತಿರುವಂತೆ ಒಂದು ನಾಯಕತ್ವ ಗುಣಗಳನ್ನ ಉತ್ತಮಪಡಿಸೋಕೆ ಜೊತೆಗೆ ಸಂವಹನ ಕಲೆಯನ್ನ ಉತ್ತಮಪಡಿಸ್ಕೊಳ್ಳೋಕೆ ಈ ನಮ್ಮ ಟೋಸ್ಟ್ ಮಾಸ್ಟರ್ ಮೂಲ ಉದ್ದೇಶ ಆಗಿದೆ. ಇಷ್ಟ ಹೇಳ್ತಾ ನಾನು ಮುಂದಿನ ವಿಭಾಗಕ್ಕೆ ಹೋಗೋಕ್ಕಿಂತ ಮುಂಚೆ ಇಂದಿನ ವಿಶೇಷ, ಇವತ್ತು ನಾವು ಪ್ರತಿ ಬಾರಿನೂ ಯಾವ್ದಾದ್ರು ಒಂದು ಹೊಸ ವಿಷಯನ ತಗೊಂಡ್ ಬಂದು ನಮ್ಮ ಸಭೆಯಲ್ಲಿ ಮುಂದಿಡ್ತಾ ಇದೀವಿ. ಇವತ್ತಿನ ವಿಷಯ ಬಂದ್ಬಿಟ್ಟು ನೆಟ್ ನ್ಯೂಟ್ರಾಲಿಟಿ ಅಂತ ನೀವೆಲ್ಲ ಕೇಳಿದಿರಲ್ಲ. ಓಕೆ, ತಮ್ಗೆಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಓಕೆ, ನಾನು ಇದ್ರ ಬಗ್ಗೆ ಒಂದ್ ರೀತಿ ಇದು ಇತ್ತೀಚೆಗೆ ಒಂದ್ ರೀತಿ ಒಂಥರ ಲೈಮ್ ಲೈಟ್ ಅಥವಾ ಬೆಳಕಿಗೆ ಬಂತು, ಅದಕ್ಕೋಸ್ಕರ ನಾ ಇದನ್ನ ತಗೊಂಡ್ ಬಂದು ಹೇಳಕ್ ಹೇಳ್ತೀನಿ. ನೆಟ್ ನ್ಯೂಟ್ರಾಲಿಟಿ ಅಂತ ಅಂದ್ರೆ, ಸೊ ನಮ್ಮ ಸಂವಿಧಾನದಲ್ಲಿ ಎಲ್ರು ಸಮಾನರು ಅನ್ನೋ ರೀತಿ ಹೇಳೋ ರೀತಿ ಈ ಟೆಲಿಕಾಂ ಆಪರೇಟರ್ ಅಂದ್ರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಇರ್ತಾರಲ್ಲ, ಏರ್ಟೆಲ್ ಅಥವಾ ಜಿಯೋ ಅವರೆಲ್ಲ ಎಲ್ಲ ಟೆಲಿಕಾಂ ಯೂಸರ್ಸ್ಗೂ, ಸೊ ಎಲ್ಲ ಸೈಟ್ಸ್ಗೂ ಆಕ್ಸಸ್, ಎಲ್ಲ ವೆಬ್ ಕಂಟೆಂಟ್ಗೂ ಆಕ್ಸಸ್ ಕೊಡಬೇಕು ವಿತೌಟ್ ಎನಿ ಡಿಸ್ಕ್ರಿಮಿನೇಷನ್. ಯಾವುದೇ ಇವ್ರಿಗೆ ಪ್ರಿಯಾರಿಟಿ ಆಕ್ಸಸ್, ಇವ್ರಿಗೆ ಪ್ರಿಯಾರಿಟಿ ಆಕ್ಸಸ್ ಆ ತರ ಏನಿಲ್ಲ, ಎಲ್ರು ಸಮಾನರು. ಇದು ಒಂದು ರೂಲ್ ಅಥವಾ ಒಂದು ಪ್ರಿನ್ಸಿಪಲ್ ನ ತಂದಿದ್ದು ಟೆಲಿಕಾಂ ವಾಚ್ ಡಾಗ್ ಆದ ಟ್ರಾಯ್ ಅವರು. ಸೊ ಇದರಲ್ಲಿ ಕಸ್ಟಮರೇ ಮುಖ್ಯ, ಕಂಪ್ನಿಗಳಲ್ಲ, ಅಂದ್ರೆ ISP ಅಂದ್ರೆ ಟೆಲಿಕಾಂ ಆಪರೇಟರ್ ಅಲ್ಲ, ಕಸ್ಟಮರೇ ಮುಖ್ಯ. ಕಸ್ಟಮರ್ ಎಲ್ರು ಕಸ್ಟಮರ್ನು ಒಂದೇ ರೀತಿ ಟ್ರೀಟ್ ಮಾಡ್ಬೇಕು ಅನ್ನೋದು ಒಂದು ಮೂಲ ಉದ್ದೇಶ. ಇದು ಯಾಕೆ ನಾನು ಇವತ್ತು ತಗೊಂಡ್ ಬಂದೆ ಅಂತ ಅಂದ್ರೆ, ಇತ್ತೀಚೆಗೆ ಏರ್ಟೆಲ್ ಅವರು ಒಂದು ಪ್ರಿಯಾರಿಟಿ 5G ಪ್ಲಾನ್ ಅಂತ ತಗೊಂಡ್ ಬಂದ್ರು. ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ, ಯಾರು ಪೋಸ್ಟ್ ಪೇಡ್ ಬರ್ತಾರೆ ಅವ್ರಿಗೆ ಆ ಬ್ಯಾಂಡ್ ವಿಡ್ತ್ ಇರುತ್ತಲ್ಲ ಅದ್ರಲ್ಲೇ ಒಂದ್ ಸ್ವಲ್ಪ ಸ್ಲೈಸಿಂಗ್ ಮಾಡ್ಬಿಟ್ಟು ಡೆಡಿಕೇಟೆಡ್ ಎಕ್ಸ್ಪ್ರೆಸ್ ವೇ ತರ ಕೊಟ್ಬಿಟ್ಟು ಅವ್ರಿಗೆ ಅನ್ಲಿಮಿಟೆಡ್
ಸರ್ವಿಸಸ್ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ರು. ಅದ್ರ ಬಗ್ಗೆ ಸ್ವಲ್ಪ ಟ್ರೈಗೆ ಕಂಪ್ಲೇಂಟ್ ಹೋಯ್ತು. ಅದಕ್ಕೋಸ್ಕರ ಈ ನೆಟ್ ನ್ಯೂಟ್ರಲಿಟಿ ಅನ್ನೋದು ಪುನಃ ಒಂದು ಮುನ್ನೆಲೆಗೆ ಬಂದಿದೆ. ಇಷ್ಟು ಹೇಳ್ತಾ ನಾನು ಸಭೆನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ನಮ್ಮ ಇಂದಿನ ನಿರೂಪಕರಾದ ಮೋಹನ್ ಮೂರ್ತಿ ಅವ್ರನ್ನ ಸಭೆಗೆ ಕರೆಯೋಕ್ಕಿಂತ ಮುಂಚೆ ಅಥವಾ ವೇದಿಕೆ ಕರೆಯೋಕ್ ಮುಂಚೆ ಅವ್ರ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ. ನಿಮ್ಗೆಲ್ಲ ಗೊತ್ತಿರುವಂತಂದ್ರೆ ಮೋಹನ್ ಮೂರ್ತಿ ನನ್ನ ದೀರ್ಘಕಾಲದ ಗೆಳೆಯ. ಅದೇ ರೀತಿ ಇವರು ಒಬ್ಬ ಬಹುಮುಖ ಪ್ರತಿಭೆ ಅಂತಾನು ಹೇಳ್ಬೋದು. ಯಾಕಂತ ಅಂದ್ರೆ ಇವರು ಸಾಕಷ್ಟು ವಿಷಯಗಳಲ್ಲಿ ಇವ್ರಿಗೆ ಒಂದು ಪರಿಣಿತಿ ಇದೆ. ಪರಿಣಿತಿ ಇದೆ. ಅದಕ್ಕೋಸ್ಕರ ಇವ್ರನ್ನ ಸಾಕಷ್ಟು ವಿಷಯಗಳ ಪರಿಣಿತಿ ಇದೆ. ಅದೇ ರೀತಿ ಇವರಲ್ಲಿ ನನ್ಗೇನ್ ಇಷ್ಟ ಆಗುತ್ತೆ ಅಂದ್ರೆ ತಿಳಿಹಾಸ್ಯ, ವಿಡಂಬನೆ, ಅದನ್ನೆಲ್ಲ ಸಣ್ಣ ಪುಟ್ಟ ವಿಷಯಗಳಿರುತ್ತೆ, ಅದರಲ್ಲೇ ಒಂದ್ ರೀತಿ ಹಾಸ್ಯ ಸೃಷ್ಟಿ ಮಾಡ್ತಾರೆ. ಅದು ಒಬ್ಬ ವ್ಯಕ್ತಿಗೆ ಬೇಕಾಗುತ್ತೆ ಇದು. ಅದೇ ರೀತಿ ಇವರ ಸಂಪರ್ಕಕ್ಕೆ ಬಂದವ್ರನ್ನೆಲ್ಲ ಓಕೆ, ಅವರ ಒಂದು ಆಲೋಚನೆ ಮಟ್ಟನೇ ಬೇರೆ ಆಗುತ್ತೆ. ಯಾವ ರೀತಿ ಅಂತಂದ್ರೆ, ನಾನು ಮೊದಲು ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ನಾನು ಯಾವುದೇ ಒಂದು ವಿಷಯ ತಿಳ್ಕೊಳಕ್ಕಿಂತ ಮುಂಚೆ ಒಂಥರ ಜಡ್ಜ್ಮೆಂಟಲ್ ಆಗ್ಬಿಡ್ತಿದೆ, ಇವ್ರು ಹಿಂಗೆ ಅವ್ರ ಹೆಂಗೆ ಅಂತ ಅಂತಿದೆ. ಆಮೇಲೆ ಅವ್ರು ಹೇಳಿದ್ರು, ಆ ರೀತಿ ನಾವು ಪ್ರತಿಯೊಂದು ವಿಷಯನ ಕೂಲಂಕುಷವಾಗಿ ಅಥವಾ ಸಮರ್ಪಕವಾಗಿ ತಿಳ್ಕೊಂಡು ಆಮೇಲೆ ನಿರ್ಧಾರಕ್ಕೆ ಬರಬೇಕು. ಆಲ್ ಆಫ್ ಸಡನ್ ನಾವು ಜಡ್ಜ್ಮೆಂಟಲ್ ಆಗ್ಬಾರ್ದು. ಆಮೇಲೆ ನನ್ಗೆ ಅನ್ಸ್ತು, ಹೌದಲ್ವಾ, ಈ ತರ ಆಲೋಚನೆಗಳು ಓಕೆ ಎಷ್ಟು ಮುಖ್ಯ ಆಗತ್ತೆ, ಅದನ್ನ ನಾನು ಅಳವಡಿಸ್ಕೊಂಡೆ ಅಂತ. ಇಂಥ ವ್ಯಕ್ತಿಗಳ ಸಂಪರ್ಕಕ್ಕೆ ಬಂದ್ರೆ ನಮ್ಮ ಆಲೋಚನಾ ಕ್ರಮನೂ ಸಹ ಬದಲಾಗುತ್ತೆ. ಸೊ ಇಂಥ ಒಂದು ಬಹುಮುಖ ಪ್ರತಿಭೆನ ನಮ್ಮ ಈ ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ಇರೋದು ನಮ್ಗೆಲ್ರಿಗೂ ಖುಷಿಯಾದ ವಿಚಾರ. ಇಷ್ಟು ಹೇಳ್ತಾ ಅವ್ರನ್ನ ವೇದಿಕೆಗೆ ಮಾಡ್ಕೊಳ್ತಾ ಇದ್ದೇನೆ. ವೇದಿಕೆ ನಿಮ್ದು, ಟೋಸ್ಟ್ ಮಾಸ್ಟರ್ ಮೋಹನ್ ಮೂರ್ತಿ ಅವರೇ. ಧನ್ಯವಾದ ರವಿಕುಮಾರ್. ನನ್ನ ಬಗ್ಗೆ ಒಳ್ಳೆ ಮಾತಾಡಿದಿರಿ. ನಿಮ್ಮ ಸಹೃದಯ ಮಾತುಗಳಿಗೆ ಧನ್ಯವಾದ. ಈಗ ಸಭೆನ ಶುರು ಮಾಡೋಣ. ಇವತ್ತು ಒಂದು ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ನಿಮ್ಮಲ್ಲಿ ಡಾಕ್ಯುಮೆಂಟ್ರೀಸ್ ಯಾರು ನೋಡಿದಿರಿ? ಈ ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ, ಅವರ ಜೀವನ ಕ್ರಮದ ಬಗ್ಗೆ, ಅವುಗಳ ವರ್ತನೆ ಬಗ್ಗೆ ನೋಡಿದ್ರೆ ನೀವು ಡಾಕ್ಯುಮೆಂಟ್ರೀಸ್? ಡಿಸ್ಕವರಿಲಿ ಇರ್ಬೋದು ಅಥವಾ ನೆಟ್ಫ್ಲಿಕ್ಸ್ ಅಲ್ಲಿ ಇರ್ಬೋದು. ಓಕೆ, ನೋಡಿದಿರಿ, ಸುಮಾರು ಜನ ಇದ್ದೀರಿ. ಸೊ ಇಲ್ಲಿ ನಾವು ಒಂದು ಪ್ರಾಣಿಗಳ ಬಗ್ಗೆ ಅಥವಾ ಪಕ್ಷಿಗಳ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ನೋಡ್ಬೇಕಾದ್ರೆ ಅವುಗಳ ಜೀವನ ಕ್ರಮ ಇರ್ಬೋದು, ಅವು ಬೇರೆ ಬೇರೆ ಸಂದರ್ಭಗಳಲ್ಲಿ ಅವುಗಳ ವರ್ತನೆನ ನಾವು ನೋಡ್ಬೇಕಾದ್ರೆ ನಾವು ಮೂರನೇ ವ್ಯಕ್ತಿಯಾಗಿ ಗಮನಿಸ್ತಾ ಇರ್ತೀವಿ. ಅವಾಗ ನಮ್ಗೆ ಏನಂತಂದ್ರೆ ಅವುಗಳ ವರ್ತನೆಗೆ ಒಂದು ರ್ಯಾಷನಲ್ ಮೀನಿಂಗ್ ಸಿಗ್ತಾ ಹೋಗುತ್ತೆ, ಮತ್ತೆ ಅದು ಚೆನ್ನಾಗಿ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಮನುಷ್ಯನಲ್ಲೂ ಕೂಡ ಮನುಷ್ಯನ ನಾವು ಒಂದು ಪ್ರಾಣಿ ಅಂತ ಕನ್ಸಿಡರ್ ಮಾಡಿ, ಒಂದು ಜೀವಿ ಅಂತ ಕನ್ಸಿಡರ್ ಮಾಡಿ, ನಾವು ಥರ್ಡ್ ಪರ್ಸನ್ ಪರ್ಸ್ಪೆಕ್ಟಿವ್ ಇಂದ ಮನುಷ್ಯನ ವರ್ತನೆಗಳನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡಿದ್ರೆ ಅಲ್ಲೂ ಕೂಡ ನಮಗೆ ಮನುಷ್ಯನ ವರ್ತನೆಗೆ ಒಂದು ತಾರ್ಕಿಕವಾದ ಕಾರಣಗಳು ಸಿಗ್ತಾ ಹೋಗ್ತವೆ. ಇವತ್ತು ಕೂಡ ಇವತ್ತಿನ ಸಭೆಯಲ್ಲಿ ಅಂಥದ್ದೊಂದು ಪ್ರಯತ್ನ ನಾವೆಲ್ಲ ಮಾಡೋಣ. ನಾನು ಇವತ್ತು ಚೂಸ್ ಮಾಡ್ಕೊಂಡಿರೋ ಟಾಪಿಕ್ ಏನಪ್ಪಾ ಅಂತಂದ್ರೆ ಥೀಮ್ ಆರಾಧನೆ ಅನ್ನೋ ಒಂದು ಥೀಮ್. ಅದು ಆರಾಧನೆ ಅಂದ್ರೆ ಈ ಒಂದು ಜನಪ್ರಿಯ ವ್ಯಕ್ತಿಗಳಿಗೆ ಒಂದಷ್ಟು ಅನುಯಾಯಿಗಳಿರ್ತಾರೆ, ಅದನ್ನ ಅವರ ಫಾಲೋವರ್ಸ್. ಆ ಫಾಲೋವರ್ಸ್ ಏನಕ್ಕೆ ಅವರ ಆರಾಧನೆ ಮನೋಭಾವ ಬೆಳೆಸ್ಕೋತಾರೆ ಅನ್ನೋದು ಒಂದು. ಇನ್ನೊಂದು ಏನಪ್ಪಾ ಅಂತಂದ್ರೆ ಆ ಫಾಲೋವರ್ಸ್ ಅಲ್ಲೇ ಒಂದಷ್ಟು ಕಟ್ಟರ ಅನುಯಾಯಿಗಳಿರ್ತಾರೆ, ಎಲ್ರೂ ಅಲ್ಲ, ಒಂದಷ್ಟು ಕಟ್ಟರ ಅನುಯಾಯಿಗಳು. ಆ ಜನಪ್ರಿಯ ವ್ಯಕ್ತಿಗಳನ್ನ ವಿಮರ್ಶೆಗೆ ಒಳಪಡಿಸಿದಾಗ ಈ ಕಟ್ಟರ ಅನುಯಾಯಿಗಳು ಅದನ್ನ ಪರ್ಸನಲ್ ಆಗಿ ತಗೋಬಿಡ್ತಾರೆ. ಸೊ ಪರ್ಸನಲ್ ಆಗಿ ತಗೊಂಡು ಏನಂತಂದ್ರೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿ ಪ್ರತಿಕ್ರಿಯೆ ಕೊಡೋದಕ್ಕೆ ಶುರು ಮಾಡ್ತಾರೆ. ಅದೆಲ್ಲ ನೀವು ಗಮನಿಸಿರ್ಬೋದು. ಈ ಜನಪ್ರಿಯ ವ್ಯಕ್ತಿಗಳಂದ್ರೆ ಯಾರು? ನಮ್ಮ ಅನಿಲ್ ಕುಮಾರ್ ಅವರು ಈಗಾಗ್ಲೇ ಹೇಳಿದ್ರು, ಏನಂತಂದ್ರೆ ಈಗ ಬೇರೆ ಬೇರೆ ಕ್ರೀಡೆಯಲ್ಲಿರೋರು ಇರ್ಬೋದು, ಅಥವಾ ರಾಜಕಾರಣಿಗಳಿರ್ಬೋದು, ಅಥವಾ ಸಿನಿಮಾ ನಟರು ಇರ್ಬೋದು, ಅಥವಾ ದೇವಮಾನವರು ಇರ್ಬೋದು. ಈ ರೀತಿ ಏನಂತಂದ್ರೆ ಒಂದಷ್ಟು ಫಾಲೋವರ್ಸ್ ಗಳನ್ನ ಇಟ್ಕೊಂಡಿರೋರ್ನ ಜನಪ್ರಿಯ ವ್ಯಕ್ತಿಗಳಂತ ಹೇಳ್ಬೋದು. ಇವ್ರ ಬಗ್ಗೆ ಈ ಅನುಯಾಯಿಗಳು ಆರಾಧನಾ ಮನೋಭಾವ ಯಾಕೆ ಬೆಳೆಸ್ಕೊತಾರೆ ಅನ್ನೋದು ಒಂದು. ಇನ್ನೊಂದು, ಇವ್ರನ್ನ ವಿಮರ್ಶೆಗೆ ಒಳಪಡಿಸಿದಾಗ, ಜನಪ್ರಿಯ ವ್ಯಕ್ತಿಗಳನ್ನ ವಿಮರ್ಶೆಗೆ ಒಳಪಡಿಸಿದಾಗ ಆ ಅನುಯಾಯಿಗಳಲ್ಲಿ ಇರುವಂತ ಕಟ್ಟರ ಅನುಯಾಯಿಗಳು ಅದನ್ನ ವೈಯಕ್ತಿಕವಾಗಿ ತಗೊಂಡು ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾರಲ್ಲ. ಯಾಕೆ ಆತರ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ಇವತ್ತು ನಾವು ಚರ್ಚೆ ಮಾಡೋಣ. ಇವತ್ತಿನ ಸಭೆಯಲ್ಲಿ ನಾವು ಈ ರೀತಿ ಚರ್ಚೆ ಮಾಡ್ಬೇಕಾ
ನಿಮ್ದು ವಿಡಿಯೋ ಸ್ಟ್ರಕ್ ಆಯ್ತು ಅನ್ಸುತ್ತೆ ಮೋಹನ್, ನನ್ಗೆ ಅನ್ಸ್ತಾ ಇದೆ. ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಈ ರೀತಿ ನಾವು ವ್ಯಕ್ತಿಗಳ ಬಗ್ಗೆ, ಜನಪ್ರಿಯ ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಒಂದಷ್ಟು ವ್ಯಕ್ತಿಗಳು ನಿಮ್ಗೆ ಈ ಪ್ರೆಸೆಂಟ್ ಇದ್ರಲ್ಲಿ ಇರೋರು ನಿಮ್ ತಲೆ ಒಳಗ್ ಬರಬಹುದು. ಅದು ಏನಂತಂದ್ರೆ ನನ್ನ ಉದ್ದೇಶ ಅದಲ್ಲ, ಆ ವ್ಯಕ್ತಿಗಳ ಬಗ್ಗೆ ಮಾತಾಡೋದಲ್ಲ. ನನ್ನ ಉದ್ದೇಶ ಏನಂತಂದ್ರೆ ಮನೋವೈಜ್ಞಾನಿಕವಾಗಿ ಏನಾಗುತ್ತೆ ಈ ಸಂದರ್ಭಗಳಲ್ಲಿ ಅನ್ನೋದನ್ನ ನಿಮ್ಗೆ ತಿಳಿಸಿ ಹೇಳೋದು. ನನ್ಗೆ ಈ ಬಗ್ಗೆ ಕ್ವಶನ್ಸ್ ಶುರುವಾಗಿದ್ದು ಯಾವಾಗ ಅಂತಂದ್ರೆ ಒಂದು 2015 ಆ ಟೈಮಲ್ಲಿ ಏನಂದ್ರೆ ನಂದು ಫೇಸ್ಬುಕ್ ಅಕೌಂಟ್ ಇತ್ತು, 2019 ವರೆಗೂ ಇತ್ತು. ಮತ್ತೆ ಆ ಸಂದರ್ಭದಲ್ಲಿ ಬೇರೆ ಬೇರೆ ಚರ್ಚೆಗಳನ್ನ ನಾನು ಗಮನಿಸ್ತಾ ಇದ್ದೆ. ಗಮನಿಸ್ತಾ ಇರ್ಬೇಕಾದ್ರೆ ಎಷ್ಟೋ ಚರ್ಚೆಗಳೆಲ್ಲ ಏನಾಗ್ತಾ ಇತ್ತು, ಒಂದು ಸ್ವಲ್ಪ ಬಿಗಿನಿಂಗ್ ಅಲ್ಲಿ ಸರಿಯಾಗಿ ಶುರುವಾಗೋದು, ಆಮೇಲಿಂದ ಯಾವುದೋ ಒಬ್ಬ ಜನಪ್ರಿಯ ವ್ಯಕ್ತಿನ ವಿಮರ್ಶೆಗೆ ಒಳಪಡಿಸಿದಾಗ ಅವರ ಅನುಯಾಯಿಗಳು ಅದನ್ನ ಪರ್ಸನಲ್ ಆಗಿ ತಗೊಂಡು ಅದನ್ನ ಏನಂತಂದ್ರೆ ವಿಮರ್ಶೆಗೆ ಒಳಪಡಿಸಿದವನ್ನ ಪರ್ಸನಲ್ ಅಟ್ಯಾಕ್ ಮಾಡೋದು, ಈ ಡೈರೆಕ್ಷನ್ ಹೋಗಿ ಅದು ಪೂರ್ತಿ ಆ ಚರ್ಚೆ ದಿಕ್ಕೆ ಅಳಿ ತಪ್ತಾ ಇತ್ತು. ಇದು ನಾನು ಹಲವಾರು ಬಾರಿ ನಾನು ಗಮನಿಸಿದ್ದೆ. ನನ್ಗೆ ಅರ್ಥ ಆಗ್ತಿರ ಏನಕ್ಕೆ ಈ ತರ ಯಾಕೆ ಪ್ರತಿಕ್ರಿಯಿಸ್ಬೇಕು, ಇದು ಇವ್ರಿಗೆ ಏನ್ ಸಮಸ್ಯೆ ಆಗತ್ತೆ ಅವ್ರ ಬಗ್ಗೆ ಮಾತಾಡಿದ್ರೆ ಅಂತ ನನ್ಗೆ ಈ ತರ ಪ್ರಶ್ನೆಗಳೆಲ್ಲ ಬರ್ತಾ ಇತ್ತು ಅವಾಗ. ಆಮೇಲಿಂದ ಮುಂದೆ ನಾನು ಇದಕ್ ಸಂಬಂಧಪಟ್ಟಂಗೆ ಒಂದ್ ಸ್ವಲ್ಪ ಪುಸ್ತಕಗಳನ್ನ ಓದ್ತಾ ಇದ್ದೆ, ಅಷ್ಟು ಕ್ಲಾರಿಟಿ ಇರ್ಲಿಲ್ಲ. ಆಮೇಲಿಂದ ಇಗ್ನೋದಲ್ಲಿ MA ಇನ್ ಸೈಕಾಲಜಿಗೆ ಸೇರ್ಕೊಂಡೆ. MA ಇನ್ ಸೈಕಾಲಜಿಗೆ ಸೇರ್ಕೊಂಡಾದ್ಮೇಲೆ ಇದಕ್ ಸಂಬಂಧಪಟ್ಟಾಗೆ ಈ ಕ್ರೌಡ್ ಸೈಕಾಲಜಿ ಇರ್ಬೋದು, ಮಾಸ್ ಸೈಕಾಲಜಿ ಇರ್ಬೋದು, ಅದೆಲ್ಲ ಸ್ವಲ್ಪ ಓದಾದ್ಮೇಲೆ ಒಂದು ಸ್ವಲ್ಪ ನನಗೆ ಕ್ಲಾರಿಟಿ ಸಿಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಆ ಕ್ಲಾರಿಟಿ ಏನಂತ ನಾನು ಮುಂದೆ ಹೇಳ್ತೀನಿ. ಈಗ ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ಮುಂದಕ್ಕೆ ಹೋಗೋಣ. ನಿಮ್ಗೆಲ್ಲ ಗೊತ್ತೇ ಇದೆ, ನಮ್ಮ ಟೋಸ್ಟ್ ಮಾಸ್ಟರ್ ಕ್ಲಬ್ಗಳನ್ನ ಏನಂತಂದ್ರೆ ಮೊಟ್ಟ ಮೊದಲಿಗೆ ಶುರು ಮಾಡಿದ್ದು ರಾಲ್ಫ್ ಸಿ ಮೆಡ್ಲಿಯನ್ ಅವರು 1924ರಲ್ಲಿ ಶುರು ಮಾಡ್ತಾರೆ. ಅವರ ಉದ್ದೇಶ ಏನಪ್ಪಾ ಅಂತಂದ್ರೆ ಯುವಕರಲ್ಲಿ ಸಂವಹನ ಕಲೆ ಮತ್ತೆ ನಾಯಕತ್ವ ಗುಣಗಳನ್ನ ಬೆಳೆಸೋದು. ಇವಾಗ ನಮ್ಮ ಟೋಸ್ಟ್ ಮಾಸ್ಟರ್ ಕ್ಲಬ್ಗಳಿಗೆ ಒಂದು 100 ವರ್ಷದ ಇತಿಹಾಸ ಇದೆ ಈ ಆರ್ಗನೈಸೇಷನ್ಗೆ. ಮತ್ತೆ ಹಲವಾರು ದೇಶಗಳಲ್ಲಿ ಟೋಸ್ಟ್ ಮಾಸ್ಟರ್ ಕ್ಲಬ್ಗಳು ಇದೆ. ನಿಮ್ಗೆ ಗೊತ್ತಿದೆ, ಟೋಸ್ಟ್ ಮಾಸ್ಟರ್ ಇದರಲ್ಲಿ 3 ವಿಭಾಗ ಇರ್ತದೆ ಪ್ರತಿ ಸಭೆಯಲ್ಲೂ. ಆ 3 ವಿಭಾಗಗಳಲ್ಲಿ ಮೊದಲನೇದು ಸಿದ್ಧಪಡಿಸಿದ ಭಾಷಣ, ಎರಡನೇದು ಆಶು ಭಾಷಣ, ಮೂರನೇದು ಮೌಲ್ಯಮಾಪನ. ಮೌಲ್ಯಮಾಪನ ಅನ್ನೋದು ಯಾವುದೇ ಟೋಸ್ಟ್ ಮಾಸ್ಟರ್ ಕ್ಲಬ್ ಅಲ್ಲಿ ಬಹಳ ಒಂದು ಮುಖ್ಯವಾದಂತ ವಿಭಾಗ. ನಾವು ಈ ಸಭೆನ ಯಾವ ರೀತಿ ನಡೆಸಿದ್ವಿ, ಅದರಲ್ಲಿರುವಂತ ಉತ್ತಮ ಅಂಶಗಳೇನು, ಮತ್ತೆ ಉತ್ತಮ ಪಡಿಸ್ಕೋಬೇಕಾದಂತ ಅಂಶಗಳೇನು, ಇದನ್ನ ನಮ್ಮ ಸಭೆಯಲ್ಲಿ ಎಲ್ರೂ ತಿಳ್ಕೊಳ್ಳುವಂತ ಒಂದು ವಿಭಾಗ ಏನಪ್ಪಾ ಅಂತಂದ್ರೆ ಮೌಲ್ಯಮಾಪನ ವಿಭಾಗ. ಇವತ್ತಿನ ಸಭೆಗೆ ಸಮಗ್ರ ಮೌಲ್ಯಮಾಪಕರಾಗಿ ನಮ್ಮ ರಾಘವೇಂದ್ರ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ರಾಘವೇಂದ್ರ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ, ರಾಘವೇಂದ್ರ ಅವರು ನನಗೆ 26 ವರ್ಷಗಳ ಒಂದು ಪರಿಚಯ. ಅವರು ಇಂಜಿನಿಯರಿಂಗ್ ಕಾಲದ ಗೆಳೆಯರು. ಅವ್ರ ಆಸಕ್ತಿಗಳ ಬಗ್ಗೆ ಹೇಳ್ಬೇಕಂದ್ರೆ ಅವ್ರಿಗೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಇದೆ, ಮತ್ತೆ ಟೆಕ್ನಾಲಜಿ ಬಗ್ಗೆ ಆಸಕ್ತಿ ಇದೆ. ಈಗ ಅವರು ಸಿಂಗಾಪುರ್ ಅಲ್ಲಿ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಅವ್ರ ಬಗ್ಗೆ ಬಹಳ ಇಷ್ಟ ಆಗೋ ಗುಣ ಏನಪ್ಪಾ ಅಂತಂದ್ರೆ, ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ಅವರು ಆ ವಿಷಯದ ಬಗ್ಗೆ ಕೂಲಂಕಷವಾಗಿ ತಿಳ್ಕೊಂಡು ಅದಕ್ ಸಂಬಂಧಪಟ್ಟಂಗೆ ಎಲ್ಲಾ ಎವಿಡೆನ್ಸ್ ತಗೊಂಡ್ ಬಂದು ಆ ಡಾಟಾ ಎಲ್ಲ ಕಲೆಕ್ಟ್ ಮಾಡಿ ಅದನ್ನ ಏನಂತಂದ್ರೆ ಪ್ರೆಸೆಂಟ್ ಮಾಡೋ ರೀತಿ. ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ನಮ್ಗೆ ಒಪಿನಿಯನ್ಗೂ ಏನಂದ್ರೆ ಫ್ಯಾಕ್ಟ್ಗೂ ಡಿಫ್ರೆನ್ಸ್ ಗೊತ್ತಿರಲ್ಲ. ಯಾರೋ ಒಬ್ರು ಏನೋ ಒಂದ್ ಹೇಳ್ತಾರೆ, ಅದಕ್ಕೆ ಏನಂತಂದ್ರೆ ಉಲ್ಟಾ ಆಗಿರ್ಬೋದು ಅಥವಾ ಇನ್ನೊಂದಾಗಿರ್ಬೋದು, ನಾವು ನಮ್ಮ ಅಭಿಪ್ರಾಯ ಹೇಳ್ಬಿಡ್ತೀವಿ. ಅಭಿಪ್ರಾಯ ಬೇರೆ, ಬಟ್ ಫ್ಯಾಕ್ಟ್ಸ್ ಅದು ಬೇರೆ. ರಾಘವೇಂದ್ರ ಅವ್ರಿಗೆ ಆ ಡಿಫ್ರೆನ್ಸ್ ಚೆನ್ನಾಗಿ ಗೊತ್ತು. ಅವ್ರು ಆತರ ಏನಂತಂದ್ರೆ ಅದಕ್ಕೆ ಅವರ ಡಾಟಾ ಎವಿಡೆನ್ಸ್ ನ ಕಲೆಕ್ಟ್ ಮಾಡ್ಕೊ ಬಂದು ಆ ಫ್ಯಾಕ್ಟ್ಸ್ ಗಳ ಮೇಲೆ ಅವರು ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ಅದಕ್ಕೆ ಅವರ ಅಭಿಪ್ರಾಯಕ್ಕೆ ಒಂದು ಕ್ರೆಡಿಬಿಲಿಟಿ ಪ್ರಾಪ್ತಿ ಆಗತ್ತೆ. ಇದು ನಾವೆಲ್ಲ ಒಂದು ನಮ್ಮ ಜೀವನದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಚರ್ಚೆ ಮಾಡ್ಬೇಕಾದ್ರೆ ಅಳವಡಿಸ್ಕೋಬೇಕಾದಂತಹ ಒಂದು ಗುಣ. ಇದನ್ನ ಹೇಳ್ತಾ ಈಗ ಸಮಗ್ರ ಮೌಲ್ಯಮಾಪನ ಅದ್ರ ಬಗ್ಗೆ, ಆ ರೋಲ್ ಬಗ್ಗೆ ವಿವರಗಳನ್ನ ಸಭೆ ಮುಂದೆ ಕೊಡ್ಬೇಕು ಅಂತ ಅಂದ್ಬಿಟ್ಟು ರಾಘವೇಂದ್ರ ಅವರನ್ನ ವೇದಿಕೆ ಕರಿತಾ ಇದ್ದೀನಿ. ರಾಘವೇಂದ್ರ ಅವರೇ, ವೇದಿಕೆ ನಿಮ್ದು. ಧನ್ಯವಾದಗಳು ಮೋಹನ್ ಮೂರ್ತಿ ಅವರೇ, ತುಂಬಾ ಚೆನ್ನಾಗಿ ಪರಿಚಯ ಮಾಡ್ಕೊಟ್ರಿ. ಸೊ ಮೌಲ್ಯಮಾಪನ ಅಂದ ತಕ್ಷಣ ನನ್ಗೆ ಒಂದು ಗಾದೆ ನೆನಪಾಯ್ತು. ಅದೇನಪ್ಪ ಅಂದ್ರೆ, ಕನ್ನಡಿ ನಮ್ಮ ಮುಖ ತೋರ್ಸಿದ್ರೆ ವಿಮರ್ಶೆ ಅನ್ನೋದು ನಮ್ಮ ವ್ಯಕ್ತಿತ್ವನ ತೋರ್ಸುತ್ತಂತೆ.
ಅಂದ್ರೆ ವಿಮರ್ಶೆ ಇರೋದು ನಮ್ಮ ಅನ್ನೋದು ವ್ಯಕ್ತಿತ್ವದ ಕನ್ನಡಿ ಅಂತ ಅಂದ್ರೆ ತಪ್ಪಾಗ್ಲಾರ್ದು. ಸೊ ಇವತ್ತು ನಾವಿಲ್ಲಿ ಕೇವಲ ಭಾಷಣ ಕೇಳೋಕ್ ಮಾತ್ರ ಇಲ್ಲ, ಎಲ್ಲರೂ ಸೇರ್ಕೊಂಡು ಒಟ್ಟಾಗಿ ಕಲಿಯೋದಕ್ಕೆ ಮತ್ತೆ ಬೆಳೆಯೋದಕ್ಕೆ, ಹಾಗೇನೆ ಎಲ್ಲ ಇನ್ನ ಉತ್ತಮ ಪಡಿಸ್ಕೊಳ್ಳೋದಕ್ಕೋಸ್ಕರ ನಾವಿಲ್ಲಿದ್ದೀವಿ. ಸೊ ಒಬ್ಬ ಭಾಷಣಕಾರ ವೇದಿಕೆಯ ಮೇಲೆ ತಮ್ಮ ಆಲೋಚನೆಗಳನ್ನು ಹಂಚಿಕೊಂಡ್ರೆ ಅವನು ತನ್ನ ಶಕ್ತಿಗಳನ್ನ, ಅಂದ್ರೆ ಏನು ಸ್ಟ್ರೆಂತ್ಸ್ ಅಂತ ಕರಿತೀವಿ, ಸ್ಟ್ರೆಂತ್ಗಳನ್ನ ಅರ್ಥಕೊಳ್ಳೋಕೆ ಮತ್ತು ಸುಧಾರಿಸ್ಕೊಳ್ಳೋದಕ್ಕೆ ಬೇಕಾದ ಅಂಶಗಳನ್ನ ಕಂಡ್ಕೊಳ್ಳೋದಕ್ಕೆ ಸೊ ಒಬ್ಬ ಮೌಲ್ಯಮಾಪಕನ ಅಗತ್ಯ ಇರುತ್ತೆ. ಹಾಗಾಗಿಯೇ ಈಗ ಟೋಸ್ಟ್ ಮಾಸ್ಟರ್ ನಲ್ಲಿ ಎವ್ಯಾಲ್ಯೂಯೇಷನ್ ಅಥವಾ ಎವ್ಯಾಲ್ಯೂಯೇಷನ್ಗೆ ಬಹಳ ವಿಶೇಷ ಸ್ಥಾನ ಇದೆ. ಈಗ ಚಿನ್ನನ ಬೆಂಕಿಯಲ್ಲಿ ಪರೀಕ್ಷಿಸಿದ್ರೆ ಅದು ಇನ್ನೂ ಹೊಳೆಯುತ್ತಂತೆ, ಬೆಂಕಿ ಜಾಸ್ತಿ ಇನ್ನಷ್ಟು ಇನ್ನೂ ಹೊಳೆಯುತ್ತಂತೆ. ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿ ರಚನಾತ್ಮಕ ಮೌಲ್ಯಮಾಪನದ ಮೂಲಕ ಇನ್ನಷ್ಟು ಪ್ರಭಾವಶಾಲಿ ಆಗ್ತಾನೆ ಅಂತ ಹೇಳ್ತಾ, ಇಂದಿನ ಸಭೆಯಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿ ತಮ್ಮ ಕರ್ತವ್ಯವನ್ನ ಹೇಗೆ ನಿರ್ವಹಿಸಿದ್ರು, ಸಮಯ ಪಾಲನೆ ಹೇಗಿತ್ತು, ಭಾಷೆ ಬಳಕೆ ಹೇಗಿತ್ತು ಮತ್ತು ಸಭೆಯ ಒಟ್ಟಾರೆ ಗುಣಮಟ್ಟ ಹೇಗಿತ್ತು ಅನ್ನೋದನ್ನ ಗಮನಿಸುವ ಜವಾಬ್ದಾರಿ ನಂದಿವತ್ತು. ಸೊ ಒಬ್ಬ ಜನರಲ್ ಎವ್ಯಾಲ್ಯೂಯೇಟರ್ ಆಗಿ ನಾನು ತಪ್ಪುಗಳನ್ನ ಹುಡ್ಕೋದಕ್ಕಲ್ಲ ಇಲ್ಲಿರೋದು, ಬದಲಾಗಿ ನಿಮ್ಮೆಲ್ಲರ ಬೆಳವಣಿಗೆಗೆ, ನಮ್ಮೆಲ್ಲರ ಬೆಳವಣಿಗೆಗೆ ಸಹಾಯ ಮಾಡೋ ಅಂಶಗಳನ್ನ ಗುರುತಿಸೋದಕ್ಕೆ ಇಲ್ಲಿದ್ದೀನಿ. ಸೊ ಯಾವುದೇ ಸಭೆಯಲ್ಲಿ ಸಮಗ್ರ ಮೌಲ್ಯಮಾಪನಕ್ಕೆ ಒಬ್ಬರ ಕೈಲೇ ಕಷ್ಟ ಸಾಧ್ಯ. ಹಾಗಾಗಿ ಸಾಮಾನ್ಯವಾಗಿ ಇಬ್ರು ಸಹಾಯಕರಿರ್ತಾರೆ. ಇವತ್ತು ನನಗೆ ಸಹಾಯಕರಾಗಿ ರವಿಕುಮಾರ್ ಅವರಿದ್ದಾರೆ. ಅವರು ನನ್ನ ಜೊತೆ ಇಂದು ಸಮಯ ಪಾಲಕನಾಗಿ ಕೆಲಸ ಮಾಡ್ತಾರೆ. ಅವ್ರ ಬಗ್ಗೆ ಅನಿಲ್ ಕುಮಾರ್ ಅವರು ಪರಿಚಯ ಮಾಡಿಕೊಟ್ರು, ಆದ್ರೆ ಅದು ಸ್ವಲ್ಪ ಮ್ಯೂಟ್ ಆಗಿ ಕೇಳಿಸ್ಲಿಲ್ಲ. ಆದ್ರೆ ಇನ್ನೊಂದ್ಸಲ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ರವಿಕುಮಾರ್ ಅವರು ನಮ್ಮ ಟೋಸ್ಟ್ ಮಾಸ್ಟರ್ ಕ್ಲಬ್ನ ಅತಿ ಮುಖ್ಯ ಸದಸ್ಯರಲ್ಲಿ ಒಬ್ರು. ಅವರು ನನಗೆ ಸುಮಾರು ಒಂದು 25 ವರ್ಷದಿಂದನೂ ಗೊತ್ತು. ಅವ್ರೀಗ ಟೋಸ್ಟ್ ಮಾಸ್ಟರ್ ಕ್ಲಬ್ನ ವೈಸ್ ಪ್ರೆಸಿಡೆಂಟ್ ಎಜುಕೇಶನ್ ಆಗಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ಪ್ರತಿಯೊಬ್ಬರನ್ನ ಎಂಗೇಜ್ ಮಾಡೋದು ಅನ್ನೋದು ರವಿಕುಮಾರ್ ಅವರು ಚೆನ್ನಾಗಿ ಗೊತ್ತು. ಅವ್ರು ಯಾವ ತರ ಎಂಗೇಜ್ ಮಾಡ್ಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಹೇಗ್ ಕಾಂಟ್ಯಾಕ್ಟ್ ಮಾಡ್ಬೇಕು, ಮತ್ತೆ ಅವ್ರಿಗೆ ಹೆಂಗ್ ಪುಷ್ ಮಾಡ್ಬೇಕು ಅನ್ನೋದೆಲ್ಲ ಗೊತ್ತು. ಅವರು ನನ್ಗೆ ವೈಯಕ್ತಿಕವಾಗಿ ಅವರು ಯಾಕೆ ಇಷ್ಟ ಆಗ್ತಾರೆ ಅಂದ್ರೆ, ಅವರು ಯಾವುದೇ ಕ್ಲಿಷ್ಟಕರ ವಿಷಯಗಳನ್ನ ಅಂದ್ರೆ ಸುಲಭವಾಗಿ ಅರ್ಥವಾಗೋ ರೀತಿಯಲ್ಲಿ ಹಂಚ್ಕೊಳ್ಳೋದು. ಮತ್ತೆ ಅವರು ಇತ್ತೀಚೆಗೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಒಂದೆರಡು ಸಭೆಗಳಲ್ಲಿ ವಿಷಯಗಳನ್ನ ಹಂಚ್ಕೊಂಡ್ರು. ಅದು ಎಲ್ರಿಗೂ ಸುಲಭವಾಗಿ ಅರ್ಥ ಆಗೋ ತರ ಇತ್ತು. ಸೊ ಅವ್ರು ಇನ್ನೊಂದು ವಿಚಾರ ಅಂದ್ರೆ, ಅವ್ರ ಬಗ್ಗೆ ಅವರು ಕನ್ನಡದಲ್ಲಿ MA ಕೂಡ ಮಾಡ್ತಿದ್ದಾರೆ. ಇದು ಅವರ ನಿರಂತರ ಕಲಿಕೆಯ ಮನೋಭಾವನೆಯನ್ನ ತೋರಿಸುತ್ತೆ. ಸೊ ಇಷ್ಟು ಹೇಳಿ ನಾನು ವೇದಿಕೆಯನ್ನ ರವಿಕುಮಾರ್ ಅವ್ರಿಗೆ ತಮ್ಮ ಸಮಯ ಪಾಲಕ ರೋಲ್ ಬಗ್ಗೆ ವಿವರಿಸಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ರಾಘವೇಂದ್ರ ಅವರೇ. ನಿಮ್ಮನ್ನ ನೋಡಿ ಕಲಿಬೇಕು, ಯಾವ ರೀತಿ ವಿಭಿನ್ನವಾಗಿ ಒಂದು ಪಾತ್ರ ಪರಿಚಯ ಇರ್ಬೋದು, ಒಂದು ರೋಲ್ನ ಬಗ್ಗೆ ವಿವರವಾಗಿ ಇಡ್ಬೋದು, ಅದನ್ನ ತುಂಬಾ ಚೆನ್ನಾಗಿ ಕೊಟ್ರಿ. ಇಂದು ನಾನು ಈ ಸಭೆಯಲ್ಲಿ ಸಮಯ ಪಾಲಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಸಮಯ ನಮ್ಗೆ ಎಷ್ಟು ಮುಖ್ಯ ಅಂತ ನಮ್ಗೆಲ್ಲ ಗೊತ್ತಿದೆ. ಇಂದಿನ ಆಧುನಿಕ ಜಗತ್ತಿನಲ್ಲಿ ಏನು ಸಮಯ ಹೆಂಗ್ ಓಡ್ತಾ ಇದೆ ಅಂತ ಗೊತ್ತಿಲ್ಲ. ಆದ್ರೆ ನಮ್ಗೆ ಹಿಂದೆ ತಿರುಗಿ ನೋಡಿದ್ರೆ ಎಷ್ಟು ವರ್ಷಗಳ ಕಳೆದು ಬಿಟ್ಟಿದೀವಿ. ನಮ್ಗೆ ಇನ್ನೂ ಒಂಥರ ಭಯ ಹುಟ್ಟುತ್ತೆ. ನಮ್ಗೆ ಉಳ್ಕೊಂಡಿರೋದೇ ಇನ್ನೊಂದಿಷ್ಟು ಕೆಲವು ವರ್ಷಗಳಷ್ಟೇ. ಈ ಆಧುನಿಕ ಬದುಕಲ್ಲಿ ಇಂಥ ಕಾಲಘಟ್ಟದಲ್ಲಿ ಸಮಯ ಎಲ್ರಿಗೂ ಮುಖ್ಯ ಅನ್ನೋದು ಎಲ್ರಿಗೂ ಗೊತ್ತಿದೆ. ಇಷ್ಟು ಹೇಳ್ತಾ, ಇಂದಿನ ಸಭೆಯಲ್ಲಿ ಒಂದು ಸಿದ್ಧಪಡಿಸಿದ ಭಾಷಣ ಇದೆ, ಅದೇ ರೀತಿ ಆಶು ಭಾಷಣ ವಿಭಾಗ ಇದೆ, ಹಾಗೆ ಮೌಲ್ಯಮಾಪನ ವಿಭಾಗನೂ ಸಹ ಇರುತ್ತಲ್ಲ. ಸೊ ನಾನು ಇಂದಿನ ಸಿದ್ಧಪಡಿಸಿದ ಭಾಷಣದಲ್ಲಿ 5 ರಿಂದ 7 ನಿಮಿಷ ಕಾಲಾವಕಾಶ ಇರುತ್ತೆ. ಅದರಲ್ಲಿ 5 ನಿಮಿಷ ಬಂದಾಗ ನಾನು ಈ ರೀತಿ ನನ್ನ ಬ್ಯಾಕ್ಗ್ರೌಂಡ್ ನ ಗ್ರೀನ್ ತರ ಚೇಂಜ್ ಮಾಡ್ತೀನಿ. 6 ನಿಮಿಷಕ್ಕೆ ಈ ರೀತಿ ಯೆಲ್ಲೋ, 7 ನಿಮಿಷಕ್ಕೆ ಈ ರೀತಿ ರೆಡ್ ನನ್ನ ಬ್ಯಾಕ್ಗ್ರೌಂಡ್ ನ ಚೇಂಜ್ ಮಾಡ್ತೀನಿ. ಅದೇ ರೀತಿ ಆಶುಭಾಷಣ ವಿಭಾಗದಲ್ಲಿ 2 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಅದರಲ್ಲಿ 1 ನಿಮಿಷಕ್ಕೆ ನಾನು ಗ್ರೀನ್,
1.5 ನಿಮಿಷಕ್ಕೆ ನಾನು ಈ ತರ ಯೆಲ್ಲೋ ಕಾರ್ಡ್, ಹಾಗೆ 2 ನಿಮಿಷಕ್ಕೆ ನಾನು ರೆಡ್ ಕಾರ್ಡ್ ನಾನು ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡ್ತೀನಿ. ಅದೇ ರೀತಿ ಅದು ಸಿದ್ಧಪಡಿಸಿದ ಭಾಷಣದ ಮೌಲ್ಯಮಾಪನಕ್ಕೂ ಸಹ ಒಂದು ಕಾಲಮಿತಿ ಇದೆ. ಅದು 2 ರಿಂದ 3 ನಿಮಿಷ. 2 ನಿಮಿಷಕ್ಕೆ ಗ್ರೀನು, 2.5 ನಿಮಿಷಕ್ಕೆ ಯೆಲ್ಲೋ, ಅದೇ ರೀತಿ 3 ನಿಮಿಷಕ್ಕೆ ನಾನು ಈ ರೀತಿ ರೆಡ್ ಕಾರ್ಡ್ ತೋರಿಸ್ತೀನಿ. ಪ್ರತಿಯೊಂದು ವಿಭಾಗಕ್ಕೂ 30 ಸೆಕೆಂಡ್ಗಳ ಕಾಲ ಅಧಿಕ ಸಮಯ ಇರುತ್ತೆ. ಇದನ್ನ ಬಳಸ್ಕೊಂಡು ಇಂದಿನ ಸಭೆಯಲ್ಲಿ ನಾವು ಉತ್ತಮ ರೀತಿಯಲ್ಲಿ ನಾವು ಸಭೆಯನ್ನು ನಡೆಸೋಣ, ಹಾಗೆ ಒಂದು ಕಲಿಯಕ್ಕೆ ಪ್ರಯತ್ನಿಸೋಣ ಅಂತ ಹೇಳ್ತಾ, ನನ್ನ ಈ ಸಮಯ ಪಾಲಕನ ವಿವರಗಳನ್ನ ನೀಡುತ್ತಾ ನನ್ನ ವೇದಿಕೆಯನ್ನ ಮರಳಿ ನಮ್ಮ ಟೋಸ್ಟ್ ಮಾಸ್ಟರ್ ಆದ ರಾಘವೇಂದ್ರ ಅವರಿಗೆ ನೀಡ್ತಾ ಇದ್ದೇನೆ. ವೇದಿಕೆ ನಿಮ್ದು ಟೋಸ್ಟ್ ಮಾಸ್ಟರ್ ರಾಘವೇಂದ್ರ ಅವರೇ. ಧನ್ಯವಾದಗಳು ರವಿಕುಮಾರ್ ಅವರೇ. ಸೊ ಎಲ್ಲ ರೋಲ್ಗಳನ್ನ ನಾವೀಗಾಗಲೇ ಪರಿಚಯ ಮಾಡಿಕೊಟ್ವಿ. ಹಾಗಾಗಿ ವೇದಿಕೆಯನ್ನ ಮತ್ತೆ ಮರಳಿ ಮೋಹನ್ ಮೂರ್ತಿ ಅವರಿಗೆ ನಾನು ಕೊಡ್ತಾ ಇದ್ದೀನಿ. ಧನ್ಯವಾದ ರಾಘವೇಂದ್ರ ಅವರೇ. ಉತ್ತಮ ರೀತಿಯಲ್ಲಿ ನಿಮ್ಮ ಪಾತ್ರ ಪರಿಚಯನ ಸಭಿಕರಿಗೆ ಮಾಡಿಕೊಟ್ಟಿದ್ದೀರಿ. ನಿಮ್ಗೆ ಧನ್ಯವಾದ. ನಾನು ಅವಾಗ್ಲೇ ಹೇಳ್ತಾ ಇದ್ದೆ ಏನಂದ್ರೆ, ಈ ಅನುಯಾಯಿಗಳ ಆರಾಧನಾ ಮನೋಭಾವ ಮತ್ತೆ ಅನುಯಾಯಿಗಳ ಅವರ ಒಂದು ಯಾರನ್ನ ಫಾಲೋ ಮಾಡ್ತಾ ಇರ್ತಾರೆ ಜನಪ್ರಿಯ ವ್ಯಕ್ತಿಗಳು, ಅವ್ರನ್ನ ವಿಮರ್ಶೆಗೆ ಒಳಪಡಿಸಿದಾಗ ಇವರು ಪ್ರತಿಕ್ರಿಯೆ ಮಾಡೋದ್ರ ಬಗ್ಗೆ, ಯಾಕೆ ಈ ರೀತಿ ಆರಾಧನಾ ಮನೋಭಾವ ಬೆಳೆಸ್ಕೋತಾರೆ, ಮತ್ತೆ ಯಾಕೆ ಈ ತರ ಪ್ರತಿಕ್ರಿಯೆ ಮಾಡ್ತಾರೆ, ಇದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಾವು ನಮ್ಮ ಮಿದುಳಿನ ರಚನೆನ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗ್ತದೆ, ಯಾವ ರೀತಿ ಕಾರ್ಯನಿರ್ವಹಿಸ್ತದೆ ಅಂತ. ಅದಕ್ಕೆ ನಾನು ಒಂದು ಇದನ್ನ ಶೇರ್ ಮಾಡ್ತೇನೆ ನಿಮ್ಗೆ. ಇಮೇಜ್ನ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಓಕೆ. ಸೊ ನಮ್ಮ ಮಿದುಳನ್ನ ಒಂದು ಹೈ ಲೆವೆಲ್ ಅಲ್ಲಿ ಒಂದು ಸ್ಥೂಲವಾಗಿ ಈ ರೀತಿ ಏನಂತಂದ್ರೆ ಬೇರೆ ಬೇರೆ ಭಾಗಗಳಿರ್ತವೆ. ಪ್ರತಿಯೊಂದು ಭಾಗಗಳಿಗೆ ಅದರದ್ದೇ ಆದಂತ ಮಹತ್ವ ಇರುತ್ತೆ, ಮತ್ತೆ ಅದರದ್ದೇ ಆದಂತ ಒಂದಷ್ಟು ಕಾರ್ಯಗಳನ್ನ ಅವು ನಿರ್ವಹಿಸ್ತವೆ. ಇದರಲ್ಲಿ ಬಹಳ ಮುಖ್ಯವಾದದ್ದು ಏನಂತಂದ್ರೆ ಈ ಅಮಿಗ್ಡಿಲಾ ಇದೆಯಲ್ಲ, ಈ ಅಮಿಗ್ಡಿಲಾ ಏನಂದ್ರೆ ನಮ್ಮ ಎಮೋಷನ್ಸ್ ನ ನಿಯಂತ್ರಣ ಮಾಡುವಂತ ಒಂದು ಭಾಗ. ಇಲ್ಲಿ ನಾನು ಪಾಯಿಂಟ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆಯಾ? ಓಕೆ, ಕಾಣಿಸ್ತಾ ಇದೆ. ಓಕೆ. ನಮ್ಮ ಈಗ ಏನಂದ್ರೆ ಫೈಟ್, ಫ್ಲೈಟ್ ಮತ್ತೆ ಫ್ರೀಸ್ ಅಂತ ಏನ್ ಕರಿತೀವಿ ನಾವು, ನಮ್ಮ ಬಾಡಿದ ರಿಯಾಕ್ಷನ್ ಅದು ನಮ್ಗೆ ಜನರೇಟ್ ಆಗೋದು ಈ ಪಾರ್ಟ್ ಇಂದ, ಅಮಿಗ್ಡಿಲಾದಿಂದ. ನಮ್ಮ ಎಲ್ಲಾ ಭಾವನೆಗಳನ್ನ ಏನಂತಂದ್ರೆ ನಿಯಂತ್ರಣ ಮಾಡುವಂತ ಒಂದು ಭಾಗ ಅಂತಂದ್ರೆ ಅಮಿಗ್ಡಿಲಾ. ಅದೇ ರೀತಿ ಏನಂದ್ರೆ ಹೈಪೋಥಾಲಮಸ್ ಅಂತ ಒಂದು ಭಾಗ ಇದೆ. ಹೈಪೋಥಾಲಮಸ್ದು ಫಂಕ್ಷನ್ ಏನಪ್ಪಾ ಅಂತಂದ್ರೆ, ನಮ್ಮ ಬಾಡಿದು ಟೆಂಪರೇಚರ್ ಇರ್ಬೋದು, ಅಥವಾ ನಮ್ಗೆ ಹಸಿವಾಗದಿರ್ಬೋದು, ಅಥವಾ ನಮ್ಮ ನಿದ್ರೆ ಇರ್ಬೋದು, ಇದನ್ನ ಏನಂತಂದ್ರೆ ನಿಯಂತ್ರಣ ಮಾಡುವಂತದ್ದು ಹೈಪೋಥಾಲಮಸ್. ಸೆರೆಬೆಲಮ್ ಅಂತ ಇನ್ನೊಂದಿದೆ. ಸೆರೆಬೆಲಮ್ ನಮ್ಮ ಬಾಡಿ ಮೂವ್ಮೆಂಟ್ ಇರ್ಬೋದು, ಅಥವಾ ನಮ್ಮ ಬಾಡಿದು ಬ್ಯಾಲೆನ್ಸ್ ಇರ್ಬೋದು, ಅದನ್ನ ನಿಯಂತ್ರಣ ಮಾಡುವಂತ ಭಾಗ ಇದು. ಹಿಪೋಕ್ಯಾಂಪಸ್ ನಮ್ಮ ಮೆಮೊರಿಗೆ ಸಂಬಂಧಪಟ್ಟಿದ್ದು, ನಮ್ಮ ನೆನಪುಗಳಿರ್ಬೋದು, ಅದನ್ನ ಏನಂದ್ರೆ ಕಂಟ್ರೋಲ್ ಮಾಡುವಂತ ಭಾಗ. ಈ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಇದು ಒಂಥರ ನಮ್ ಬ್ರೈನ್ದು ಸಿಇಒ ಅಂತಾನೆ ಹೇಳ್ಬೋದು. ಎಲ್ಲಾ ಒಂದು ಹೈ ಲೆವೆಲ್ ಥಿಂಕಿಂಗ್ ಎಲ್ಲ ಆಗೋದು ಇಲ್ಲೇನೆ. ನಾವು ಕಾನ್ಶಿಯಸ್ ಆಗಿ ಯೋಚನೆ ಮಾಡಿ ಏನಾದ್ರೂ ಒಂದು ನಿರ್ಧಾರ ತಗೋಬೇಕಾದ್ರೆ ಇಲ್ಲಿಂದಾನೆ ತಗೊಳ್ಳೋದು, ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಇಂದ. ಮಾನವನ ವಿಕಾಸನ ನಾವು ಕನ್ಸಿಡರ್ ಮಾಡಿದ್ರೆ ಈ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ತೀರಾ ಇತ್ತೀಚೆಗೆ ವಿಕಾಸ ಆಗಿರೋದು. ಸೊ ಅಮಿಗ್ಡಿಲಾ ಇವೆಲ್ಲ ಏನಂದ್ರೆ ಮೊದಲೇ ಇರುವಂತವು. ಇಲ್ಲಿ ನಮಗೆ ಈ ಸಂದರ್ಭದಲ್ಲಿ ಅಂದ್ರೆ ಇವತ್ತಿನ ಥೀಮ್ಗೆ ಸಂಬಂಧಪಟ್ಟಂಗೆ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಮತ್ತೆ ಅಮಿಗ್ಡಿಲಾ ಎರಡು ಬಹಳ ಮುಖ್ಯ ಆಗ್ತವೆ. ಅವು ಯಾಕೆ ಮುಖ್ಯ ಆಗ್ತವೆ ಅಂತಂದ್ರೆ, ಈ ಯಾವುದೇ ಒಂದು ನಮ್ಗೆ ಅಪಾಯ ಎದುರಾದಾಗ, ನಮ್ಮ ಸರ್ವೈವಲ್ಗೆ ಅಪಾಯ ಎದುರಾದಾಗ ಅದನ್ನ ಫಸ್ಟ್ ಗುರುತಿಸಿ ನಮ್ನ ಅಲರ್ಟ್ ಮಾಡೋದು ಏನಂತಂದ್ರೆ ಅಮಿಗ್ಡಿಲಾ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ, ನಾವು ಈಗ ಯಾವ್ದಾರ ಒಂದು ಬೈಕ್ ರೈಡ್ ಮಾಡ್ಬೇಕಾದ್ರೆ ಅಥವಾ ಒಂದು ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಏನಾದ್ರೂ ಒಂದು ಸಡನ್ ಆಗಿ ಅಡ್ಡ ಬಂತು ಅಂತ ಇಟ್ಕೊಳ್ಳಿ, ಅವಾಗ ನಾವು ಯೋಚನೆ ಮಾಡಲ್ಲ, ಬ್ರೇಕ್ ಅಪ್ಲೈ ಮಾಡ್ಬಿಟ್ಟಿರ್ತೀವಿ. ಸೊ ಆ ಬ್ರೇಕ್ ಅಪ್ಲೈ ಮಾಡಿದಾಗ ಏನಂತಂದ್ರೆ ಆಮೇಲೆ ನಮ್ಮ ಅರಿವಿಗೆ ಬಂದಿರ್ತದೆ, ಹಿಂಗಾಯ್ತಲ್ಲ, ಈ ತರ ಬಂತಲ್ಲ ಅಂತ. ಆಮೇಲಿಂದ ನೀವು ಆ ಟೈಮಲ್ಲಿ ನಮ್ಮ ಎಮೋಷನ್ ನೀವು ರೀಕಾಲ್ ಮಾಡೋದಾದ್ರೆ, ಆ ಟೈಮಲ್ಲಿ ಒಂದು ಆತಂಕ ಇರ್ತದೆ, ಒಂದು ಭಯ ಇರ್ತದೆ ನಮ್ಮ ಇದರಲ್ಲಿ.
ಮೈಂಡ್ ಅಲ್ಲಿ ನಿಮ್ಗೆಲ್ಲ ಈ ಅನುಭವ ಆಗಿದೆ ಅಂತ ಭಾವಿಸ್ತೀನಿ ನಾನು. ಈ ಅಮಿಗ್ಡಿಲಾ ಮತ್ತೆ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಏನಪ್ಪಾ ಅಂತಂದ್ರೆ, ಅಮಿಗ್ಡಿಲಾ ಒಂದ್ಸತಿ ಟ್ರಿಗರ್ ಆದ್ರೆ ನಾವು ಒಬ್ಬ ಮನುಷ್ಯ ಎಮೋಷನಲಿ ಚಾರ್ಜ್ ಆಗ್ಬಿಡ್ತಾನೆ. ಆ ಸಂದರ್ಭದಲ್ಲಿ ಏನಾಗತ್ತೆ ಅಂತಂದ್ರೆ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಗೆ ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತೆ. ಅದು ಒಂಥರ ಅದಕ್ಕೆ ಏನ್ ರಿಸೋರ್ಸಸ್ ಬೇಕು ಅದು ಸಮರ್ಪಕವಾಗಿ ಕಾರ್ಯನಿರ್ವಹಿಸೋದಕ್ಕೆ ಅದು ಡಿಪ್ರೈವ್ ಆಗುತ್ತೆ. ಬ್ಲಡ್ ಆಕ್ಸಿಜನ್ ಇರ್ಬೋದು ಇದೆಲ್ಲ. ಅದರಿಂದ ನಾವು ಎಮೋಷನಲಿ ಚಾರ್ಜ್ ಆದಾಗ ನಾವು ತಾರ್ಕಿಕವಾಗಿ ಅಂದ್ರೆ ರ್ಯಾಷನಲ್ ಆಗಿ ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ. ಈಗ ಯಾವ್ದೋ ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಹೇಳ್ಬೇಕಂದ್ರೆ, ಎಷ್ಟೋ ಸಂದರ್ಭಗಳಲ್ಲಿ ನಾವು ಯಾವ್ದಾದ್ರು ಒಂದು ಮನೇಲಿ ಒಂದು ಜಗಳ ಎಲ್ಲ ಆದಾಗ ಒಂದ್ ಸಡನ್ ಆಗಿ ಏನಾರ ಕೋಪ ಬಂದು ಟ್ರಿಗರ್ ಆದಾಗ ಏನೇನೋ ಮಾತಾಡ್ಬಿಟ್ಟಿರ್ತೀವಿ. ಆಮೇಲಿಂದ ಎಲ್ಲ ತಣ್ಣಗಾದ್ಮೇಲೆ ನಾವು ಯೋಚನೆ ಮಾಡ್ತೀವಿ ಏನಂತಂದ್ರೆ, ಅರೆ ಹಂಗ್ ಮಾತಾಡ್ಬಾರ್ದಾಗಿತ್ತು, ನಾನು ಮಾತಾಡಿ ತಪ್ಪಾಗೋಯ್ತು ಅನ್ನೋ ಒಂದು ಭಾವನೆ ಬರ್ತದೆ. ಇದ್ ಯಾಕಪ್ಪ ಹಂಗಾಗತ್ತೆ ಅಂತಂದ್ರೆ, ನಾವು ಕೋಪ ಬಂದಾಗ ನಾವು ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಇಂದ ಯೋಚನೆ ಮಾಡಲ್ಲ, ನಮ್ಮ ಅಮಿಗ್ಡಿಲಾ ಟ್ರಿಗರ್ ಆಗೋಗಿರ್ತದೆ. ನಾವು ಭಾವನಾತ್ಮಕವಾಗಿ ಭಾವೋದ್ವೇಗಗಳಿಗೆ ಒಳಗಾಗ್ಬಿಟ್ಟಿರ್ತೀವಿ, ಏನೇನೋ ಮಾತಾಡಿರ್ತೀವಿ ಆ ಸಂದರ್ಭದಲ್ಲಿ. ಅದು ಒಂದ್ಸತಿ ಯಾವಾಗ ಅಮಿಗ್ಡಿಲಾ ಏನಂತಂದ್ರೆ ತಣ್ಣಗ ಆಗುತ್ತೆ, ಆವಾಗ ಏನಂದ್ರೆ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಗೆ ಪುನಃ ಬ್ಲಡ್ ಸಪ್ಲೈ ಎಲ್ಲ ನಾರ್ಮಲ್ ಫ್ಲೋಗ್ ಬಂದಾಗ ನಾವು ತಾರ್ಕಿಕವಾಗಿ ಯೋಚನೆ ಮಾಡಕ್ ಶುರು ಮಾಡ್ತೀವಿ. ಆವಾಗ ನಮ್ಗೆ ಗೊತ್ತಾಗೋದು, ಓಕೆ ನಾನು ಆವಾಗ ಮಾಡಿದ ಸರಿ ಇಲ್ಲ, ಅದು ತಪ್ಪು ಅಂತ ಗೊತ್ತಾಗೋದು. ಈಗ ನಿಮ್ಗೆಲ್ಲ ಒಂದ್ ಪ್ರಶ್ನೆ ಬರ್ಬೋದು, ಈ ಅಮಿಗ್ಡಿಲಾ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಮತ್ತೆ ಮಿದುಳಿನ ರಚನೆ ಇದಕ್ಕೂ ಅನುಯಾಯಿಗಳಿಗೂ ಜನಪ್ರಿಯ ವ್ಯಕ್ತಿಗಳಿಗೂ ಅವರ ಆರಾಧನಾ ಮನೋಭಾವಕ್ಕೂ ಏನಪ್ಪಾ ಸಂಬಂಧ ಅಂತ. ಈ ಪ್ರಶ್ನೆ ಹಾಗೆ ಇರಲಿ, ಅದಕ್ಕೆ ಮುಂದೆ ಉತ್ತರ ಹೇಳ್ತೀನಿ. ಈಗ ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ಮುಂದಕ್ಕೆ ಹೋಗೋಣ. ಈಗ ನಾವು ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ 2ನೇ ಭಾಗಕ್ಕೆ ಬಂದಿದ್ದೀವಿ. 2ನೇ ಭಾಗದಲ್ಲಿ ಏನಪ್ಪಾ ಅಂದ್ರೆ ಸಿದ್ಧಪಡಿಸಿದ ಭಾಷಣ. ಇವತ್ತು ಒಂದು ಸಿದ್ಧಪಡಿಸಿದ ಭಾಷಣ ಇದೆ, ಅದನ್ನ ರವಿಕುಮಾರ್ ಅವ್ರು ಕೊಡ್ತಾರೆ. ಅದನ್ನ ಮೌಲ್ಯಮಾಪನ ಮಾಡೋರು ರಾಘವೇಂದ್ರ ಅವರು. ಈಗ ರವಿಕುಮಾರ್ ಅವ್ರ ಪರಿಚಯನೂ ಆಗಿದೆ, ರಾಘವೇಂದ್ರ ಅವ್ರ ಪರಿಚಯನೂ ಆಗಿದೆ. ಹಾಗಾಗಿ ನಾನು ಇನ್ನೊಂದ್ಸತಿ ಇಬ್ಬರನ್ನ ಪರಿಚಯ ಮಾಡ್ಕೊಡೋದಕ್ಕೂ ಹೋಗಲ್ಲ. ಈಗ ರವಿಕುಮಾರ್ ಅವರ ಸಿದ್ಧಪಡಿಸಿದ ಭಾಷಣದ ಮೌಲ್ಯಮಾಪನ ಮಾಡ್ಬೇಕಂತ ಮಾರ್ಗಸೂಚಿಗಳನ್ನ ಸಭೆ ಮುಂದೆ ಪ್ರಸ್ತುತಪಡಿಸ್ಬೇಕು ಅಂತ ರಾಘವೇಂದ್ರ ಅವ್ರನ್ನ ವೇದಿಕೆ ಕರಿತೀನಿ. ರಾಘವೇಂದ್ರ ಅವರೇ, ವೇದಿಕೆ ನಿಮ್ದು. ಧನ್ಯವಾದಗಳು ಮೋಹನ್ ಮೂರ್ತಿ ಅವರೇ. ಸೊ ಈಗಾಗಲೇ ಮೋಹನ್ ಮೂರ್ತಿ ಅವರು ಹೇಳ್ದಂಗೆ ಎಲ್ಲರ ಪರಿಚಯ ಆಗಿರೋದ್ರಿಂದ ನಾನು ನೇರವಾಗಿ ಸಿದ್ಧಪಡಿಸಿದ ಭಾಷಣದ ವಿವರಣೆಯನ್ನ ಕೊಡೋದಕ್ಕೆ ಮುಂದಾಗ್ತೀನಿ. ಈಗ ಸಿದ್ಧಪಡಿಸಿದ ಭಾಷಣದ ಮೌಲ್ಯಮಾಪನ ಅಂದ್ರೆ, ಸಿದ್ಧಪಡಿಸಿದ ಭಾಷಣದಲ್ಲಿ ಯಾವ್ದು ಚೆನ್ನಾಗಿತ್ತು, ಏನ್ ಚೆನ್ನಾಗಿತ್ತು, ಮತ್ತೆ ಏನನ್ನ ಉತ್ತಮಪಡಿಸ್ಕೊಳ್ಬೇಕು ಅನ್ನೋದನ್ನ ಪರಿಶೀಲಿಸಿ ನಿಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸ್ತೀನಿ. ಸೊ ಇಂದಿನ ಭಾಷಣಕಾರರಾದ ರವಿಕುಮಾರ್ ಅವರು ಮಾತಾಡೋ ವಿಷಯ ಬ್ಲಾಗಿಂಗ್ ಅಂತ, ಬ್ಲಾಗಿಂಗ್ ಅಂಡ್ ಎಕ್ಸ್ಪ್ರೆಷನ್ ಆಫ್ ಎಮೋಷನ್ಸ್ ಅಂತ, ಅಂದ್ರೆ ಭಾವನೆಗಳ ಅಭಿವ್ಯಕ್ತಿ ಬ್ಲಾಗಿಂಗ್ ಮೂಲಕ. ಸೊ ಅದ್ರ ಪಾತ್ವೇ ಡೈನಾಮಿಕ್ ಲೀಡರ್ಶಿಪ್ ಮತ್ತೆ ಲೆವೆಲ್ 4 ನಲ್ಲಿದೆ. ಹಾಗೆ ಪ್ರಾಜೆಕ್ಟ್ ಅಲ್ಲಿ ಇವರು ಎಲೆಕ್ಟಿವ್ ತಗೊಂಡಿರೋದು ರೈಟ್ ಎ ಕಂಪೆಲ್ಲಿಂಗ್ ಬ್ಲಾಗ್ ಅಂತ. ಹಾಗಾಗಿ ಈ ಭಾಷಣ ಇವರು ಕನ್ನಡದಲ್ಲಿ ಮಾಡ್ತಾರೆ. ಇದರ ಸಮಯ 5 ರಿಂದ 7 ನಿಮಿಷಗಳು. ಹಾಗಾಗಿ ಸಮಯ ಪಾಲನೆ ರವಿಕುಮಾರ್ ಅವರು ಮಾಡೋದ್ರಿಂದ ಅವರ ಸಹಾಯಕ್ಕೆ ಮೋಹನ್ ಮೂರ್ತಿ ಅವರು ಸಪೋರ್ಟ್ ಮಾಡ್ಲಿ ಅಂತ ನಾನು ಕೇಳ್ಕೊತೀನಿ. ಇಷ್ಟು ಹೇಳಿ ಸಿದ್ಧಪಡಿಸಿದ ಭಾಷಣದ ವಿವರಣೆ ಹೇಳಿ ನಂತರ ನಾನು ವೇದಿಕೆಯನ್ನ ಮರಳಿ ಮೋಹನ್ ಮೂರ್ತಿ ಅವರಿಗೆ ಕೊಡ್ತೀನಿ. ಧನ್ಯವಾದ ರಾಘವೇಂದ್ರ ಅವರೇ. ಇವತ್ತಿನ ಭಾಷಣ ಕೊಡ್ತಾ ಇರೋರು ರವಿಕುಮಾರ್ ಅವರು. ಅವರ ಭಾಷಣದ ಇದು ಸಮಯನ ನಾನು ನೋಡ್ಕೋತೀನಿ. ಅವರ ಭಾಷಣದ ಶೀರ್ಷಿಕೆ ಬಂದು ಬ್ಲಾಗಿಂಗ್ ಭಾವನೆಗಳ ಅಭಿವ್ಯಕ್ತಿ ಅಂತ. ಅವರು ಈಗ ಭಾಷಣ ಕೊಡ್ಬೇಕಂತ ಅಂದ್ಬಿಟ್ಟು ಅವ್ರನ್ನ ವೇದಿಕೆ ಕರಿತೇನೆ. ರವಿಕುಮಾರ್ ಅವರೇ, ವೇದಿಕೆ ನಿಮ್ದು. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ಮೋಹನ್ ಮೂರ್ತಿ ಅವರೇ. ಸ್ನೇಹಿತರೆ, ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ SL ಭೈರಪ್ಪ ಎಂಬ ಪ್ರಸಿದ್ಧ ಕಾದಂಬರಿಕಾರರು ಕನ್ನಡಿಗರಾದ ನಮ್ಗೆಲ್ಲ ಗೊತ್ತಿದೆ ಅಲ್ವಾ? ಹೌದು. ಕಳೆದ ವರ್ಷ ಅವರು ನಮ್ಮಿಂದ ದೂರ ಆದಾಗ ನನ್ಗೆ ಇಂಥ ಅದ್ಭುತ ಲೇಖಕರನ್ನ ಕಳ್ಕೊಂಡ್ವಲ್ಲ ಅನ್ನೋ ಒಂದು ಮನ್ಸಿಗೂ ಸ್ವಲ್ಪ ಬೇಸರ ಆಯ್ತು. ನಾನು ಅದಕ್ಕೋಸ್ಕರ ಹಿಂಗೆ ನನ್ನ ಸ್ನೇಹಿತ ಮಿತ್ರನ ಹತ್ರ ಮಾತಾಡ್ಬೇಕಾದ್ರೆ, ಯಾಕೆ ಅವರ ಇಂಥ ಸಂದರ್ಭದಲ್ಲಿ ಅವ್ರ ಬಗ್ಗೆ ಒಂದೆರಡು ಅವ್ರ ಬಗ್ಗೆ ಯಾಕೆ ಒಂದೆರಡು ಬರೀಬಾರ್ದು, ಅದೇ ರೀತಿ ಅವರು ಕಾದಂಬರಿಗಳ ನಾನು ಓದಿದ್ದೀನಲ್ಲ ಅದರ ಅನುಭವಗಳ ಬಗ್ಗೆ ನಾನು ಯಾಕೆ ಒಂದು ಲೇಖನ ಒಂದು ಬ್ಲಾಗ್ ಬರೀಬಾರ್ದು ಅಂತ ಯೋಚನೆ ಮಾಡಿದಾಗ
ಆ ಯೋಚನೆಯಿಂದ ಉಟ್ಕೊಂಡಿದ್ದೆ ಈ ಲೇಖನ. ನಾನಿವತ್ತು ನಿಮ್ ಮುಂದೆ ಏನು ಹೇಳಕ್ ಹೊರಟಿದ್ದೀನಿ ಅಂದ್ರೆ, ನಾನು ಆ ಲೇಖನ ಬರೆದ ರೀತಿ, ಅದೇ ರೀತಿ ಅದರಲ್ಲಿರೋ ವಿಷಯಗಳನ್ನ ಬಗ್ಗೆ ನಿಮ್ ಮುಂದೆ ನಾನು ಹಂಚ್ಕೊಳ್ಳಕ್ಕೆ ಬಂದಿದ್ದೀನಿ. ತಮ್ಗೆಲ್ಲ ಗೊತ್ತಿರೋ ಕನ್ನಡ ಕಾದಂಬರಿ ಲೋಕದ ದಿಗ್ಗಜ SML ಭೈರಪ್ಪನವರು. ಅವ್ರು ನಮ್ಮಿಂದ ದೂರವಾಗಿದ್ದಾರೆ ಅಲ್ವಾ. ಅದೇ ರೀತಿ ಒಬ್ಬ ಅದ್ಭುತ ಕಾದಂಬರಿಗಾರ ಅಂತ ಎಲ್ರೂ ಹೇಳ್ತಾರೆ. ಅದು ಎರಡನೇ ಮಾತಿಲ್ಲ. ಅವರ ಸೈದ್ಧಾಂತಿಕ ವಿರೋಧಿಗಳು ಎಷ್ಟೇ ಹೇಳಿದ್ರು, ಓಕೆ, ಅವರು ತತ್ವಜ್ಞಾನ ಕಲ್ತಿದ್ರು. ಆಮೇಲೆ ಅವರ ಸಾಹಿತ್ಯ ಪೂರ್ತಿ ತಾತ್ವಿಕತೆಯಿಂದ ಕೂಡಿತ್ತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅವರ ಬರವಣಿಗೆ ಶೈಲಿ ವಿಭಿನ್ನವಾಗಿತ್ತು. ಅದಕ್ಕೋಸ್ಕರ ಅವರು ಸಾಕಷ್ಟು ಓದುಗ ಬಳಗನ್ನ ಸೃಷ್ಟಿ ಮಾಡ್ಕೊಂಡಿದ್ರು. ಅದೇ ರೀತಿ ಅವರ ಕಾದಂಬರಿಗಳು ನಮ್ಮ ಭಾರತದ ಹಲವಾರು ಭಾಷೆಗಳಲ್ಲಿ ಅನುವಾದಗೊಂಡಿದೆ. ಅವ್ರ ಕಾದಂಬರಿಗಳು ಯಾಕಷ್ಟೊಂದು ಸತ್ವ ಇದೆ ಆ ಕಾದಂಬರಿಗಳಲ್ಲಿ ಅಂತ ಅಂದ್ರೆ, ಅವರು ಯಾವುದೇ ಒಂದು ಕಾದಂಬರಿ ಬರೆಯಕ್ಕಿಂತ ಮುಂಚೆ ಆ ಕಾದಂಬರಿಗೆ ಮಾಡ್ಕೊಳ್ತಿದ್ದ ತಯಾರಿ. ಅವ್ರು ಏನ್ ಮಾಡ್ತಿದ್ರು ಅಂತ ಅಂದ್ರೆ, ಪರೀಕ್ಷೆಗೆ ಒಬ್ಬ ವಿದ್ಯಾರ್ಥಿ ಯಾವ ರೀತಿ ಪರೀಕ್ಷೆ ಬರಿಬೇಕಾದ್ರೆ ತಯಾರಿ ಮಾಡ್ಕೋತಾರೆ, ಅದೇ ರೀತಿ ತಯಾರಿ ಮಾಡ್ಕೋತಾ ಇದ್ರು. ಅವರು ಒಂದು ಪ್ರವಾಸ ಮಾಡಿರ್ಬೋದು ಅಥವಾ ವಿಷಯ ಸಂಗ್ರಹ ಮಾಡಿರ್ಬೋದು, ನಂತರ ಬರೆಯಕ್ ಕೂತ್ಕೋತಾ ಇದ್ರು. ಅವರು ಪರ್ವ ಬರಿಬೇಕಾದ್ರೂ ಸಹ ಉತ್ತರ ಭಾರತಕ್ಕೆಲ್ಲ ಅದು ಮಹಾಭಾರತ ನಡೆದಿರೋ ಸ್ಥಳಗಳಿಗೆಲ್ಲ ಹೋಗಿ ವಿಷಯ ಸಂಗ್ರಹಿಸಿ ಆಮೇಲೆ ಬರೆಯಕ್ ಕೂತ್ಕೊಂಡ್ರಂತೆ. ಅದೇ ರೀತಿ ಇನ್ನೊಂದು ಕಾದಂಬರಿ ಆವರಣ ಬರಿಬೇಕಾದ್ರೂ ಸಹ ಅವರು ಏನ್ ಮಾಡಿದ್ರು, ಅದು ಒಂದು ಮುಸ್ಲಿಂ ಒಂದು ಸಮುದಾಯವನ್ನ, ಅವ್ರ ಆಚಾರ ವಿಚಾರಗಳನ್ನ ಹತ್ತಿರದಿಂದ ತಿಳ್ಕೋಬೇಕು ಅಂತ ಅಂದ್ಬಿಟ್ಟು ಹಾಸನದಲ್ಲಿರೋ ಬಾನು ಮುಸ್ತಾಕ್ ಎಂಬ ಲೇಖಕಿಯವ್ರ ಮನೆಗೆ ಹೋಗಿ ಕೆಲವು ದಿನಗಳ ತಂಗಿ ಕೆಲವೆಲ್ಲ ಟಿಪ್ಪಣಿಗಳು ಬರ್ಕೊಂಡು ನಂತರ ಬರವಣಿಗೆ ಕೂತ್ಕೊಂಡ್ರಂತೆ. ಸೊ ಇದು ಏನ ತೋರಿಸುತ್ತೆ ಅಂತ ಅಂದ್ರೆ, ಅವರು ಒಂದು ವಿಷಯನ ಓದುಗರಿಗೆ ಮುಟ್ಟಿಸ್ಬೇಕಾದ್ರೆ ಅವರ ಸರಿಯಾದ ರೀತಿಯಲ್ಲಿ ವಿಷಯನ ಮುಟ್ಟಿಸ್ಬೇಕು ಅನ್ನೋದು ಒಂದು ಬದ್ಧತೆಯನ್ನ ಇದು ತೋರಿಸುತ್ತೆ. ನಾನು ಇವ್ರ ಕಾದಂಬರಿಗಳು ಓದಿದ್ಮೇಲೆ ಏನ್ ಅನಿಸ್ತು ಅಂತ ಅಂದ್ರೆ, ಇವ್ರ ಕಾದಂಬರಿಗಳು ಓದ್ಬೇಕಾದ್ರೆ ಒಂದು ಹಾಡು ಭಾಷೆಯಲ್ಲಿ ಇರ್ಲಿಲ್ಲ. ಇವರ ಕಾದಂಬರಿಗಳು ಒಂದು ಮೇಲ್ಮಟ್ಟಕ್ಕಿತ್ತು, ಒಂದು ಬೌದ್ಧಿಕ ಮಟ್ಟ ಮೇಲ್ಮಟ್ಟಕ್ಕೆ ಇರ್ಬೇಕಿತ್ತು ಅಂತ ಕಾದಂಬರಿಗಳನ್ನ ಬರ್ದಿದ್ದಾರೆ ಇವರು. ಇತ್ತೀಚೆಗೆ ಹೋದ್ ವರ್ಷ ನಾನೊಂದು ಕಾದಂಬರಿ ಓದ್ದೆ. ಯಾವುದು ಅಂದ್ರೆ ದೂರ ಸರಿದರು ಅಂತ. ಆ ದೂರ ಸರಿದರ ಕಾದಂಬರಿ ಬರ್ದಿದ್ದು 60ರ ದಶಕದಲ್ಲಿ. ನಾನು ಕಳೆದ ವರ್ಷ ಹೋದಾಗ ಅದರಲ್ಲಿರುವ ಒಂದು ತತ್ವಜ್ಞಾನಕ್ಕೆ ಅಥವಾ ತಾತ್ವಿಕ ಸಂಭಾಷಣೆಗಳು ನನ್ಗೇನ ಆಶ್ಚರ್ಯಗೊಳಿಸಿದ್ವು, ಎಷ್ಟೊಂದು ಮೇಲ್ಮಟ್ಟಕ್ಕಿದೆ ಅಂತ. ಓಕೆ, ಆ ಬರವಣಿಗೆಗಳು ಅಥವಾ ಆ ಸಂಭಾಷಣೆಗಳು ಇಂದಿನ ಕಾಲಘಟ್ಟಕ್ಕೂ ಸೂಕ್ತ ಅಂತ ನಾನು ಪರಿಭಾವಿಸ್ತೇನೆ. ಜೊತೆಗೆ ಇವರ ಕಾದಂಬರಿಗಳ ಓದಾದ್ಮೇಲೆ ಅದರಲ್ಲಿ ಕೆಲವು ಒಂದಿಷ್ಟು ಪಾತ್ರಗಳು ನಮ್ಮ ಮನಸ್ಸಲ್ಲಿ ಅಚ್ಚಳಿದೇ ಉಳಿದು ಬಿಡ್ತವೆ. ಓಕೆ, ನಾನು ಸಹ ಇವರ ಕೆಲವು ಕಾದಂಬರಿಗಳನ್ನ ಓದಿದ್ಮೇಲೆ ಆ ಪ್ರತಿಯೊಂದು ಕಾದಂಬರಿಗಳಲ್ಲೂ ಯಾವ್ಯಾವ ಪಾತ್ರ ನನ್ನ ಸ್ಮೃತಿಪಟಲದಲ್ಲಿ ನಾಟಿದೆ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೇನೆ. ಒಂದು ಗೃಹಭಂಗ ಅನ್ನೋದು ಒಂದು ಕಾದಂಬರಿ, ಸಾಮಾಜಿಕ ಕಾದಂಬರಿ. ಅದ್ರಲ್ಲಿ ಒಬ್ರು ಪಾತ್ರ ಬರ್ತಾರೆ, ನಂಜಮ್ಮ ಅಂತ. ಅವರು ಬಡತನ ಬೇಗೆಯಲ್ಲಿ ಬೆಂದು ಆಮೇಲೆ ಅವರ ಸ್ವಂತ ಮನೆಯವರೇ, ಅವರ ಪತಿ ಅಥವಾ ಅವರ ಅತ್ತೆ, ಅದೇ ರೀತಿ ಅವ್ರ ಮೈದನ ಅವ್ರು ಎಷ್ಟು ದೌರ್ಜನ್ಯ ಮಾಡ್ತಾರೆ ಅದನ್ನೆಲ್ಲ ಎದುರಿಸಿ, ಓಕೆ, ತನ್ನ ಮಕ್ಕಳನ್ನ ಕಟ್ಕೊಂಡು ಛಲ ಬಿಡ್ದೇನೆ ಅವಳು ಮುಂದ್ ಬರ್ತಾರೆ. ಅಷ್ಟೊಂದು ಕಷ್ಟ ಇರುತ್ತೆ. ಅದು ನನ್ಗೆ ನನ್ಗೇನ್ ಅನ್ಸ್ತು ಅಂತ ಅಂದ್ರೆ, ಏನೇ ಬರ್ಲಿ ಎದುರಿಸಿ ನಾನು ಜೀವನ ಮುಂದಕ್ಕೆ ಹೋಗ್ಬೇಕು ಅಂತ ಇವರಿಂದ ಕಲಿತೇನೆ ನಾನು. ಅದೇ ರೀತಿ ವಂಶವೃಕ್ಷ ಅಂತ ಇನ್ನೊಂದು ಕಾದಂಬರಿ ಬರುತ್ತೆ. ಅದರಲ್ಲಿ ಶ್ರೀನಿವಾಸ ಶಾಸ್ತ್ರಿ ಅಂತ ಒಬ್ರು ಒಂದು ಪಾತ್ರ ಬರ್ತದೆ. ಅದರಲ್ಲಿ ಅವರು ಒಂಥರ ಸಾಂಪ್ರದಾಯಿಕ ಮನೋಭಾವ ಉಟ್ಕೊಂಡಿರೋರು, ಸಂಪ್ರದಾಯನ ಅಳವಡಿಸ್ಕೊಂಡಿರೋರು. ಅವರು ಹೆಂಗ್ ಎಣಗಾಡ್ತಾರೆ ಈ ಆಧುನಿಕ ಜೀವನದಲ್ಲಿ, ಸಂಪ್ರದಾಯನ ಹೆಂಗ್ ಉಳಿಸ್ಕೋಬೇಕು ಅನ್ನೋದಕ್ಕೆ ಹೆಂಗ್ ಎಣಗಾಡ್ತಾರೆ ಅದು ಗೊತ್ತಾಗುತ್ತೆ. ಜೊತೆಗೆ ಇನ್ನೊಂದು ಏನಂತ ಅಂದ್ರೆ, ಇದೇ ಸಮಯದಲ್ಲಿ ಆ ಯುವ ಜನಾಂಗದ ಜೊತೆ ಅವರ ಆಶೋತ್ತರಗಳಿಗೆ ಹೆಂಗೆ ಸ್ಪಂದಿಸ್ಬೇಕು ಅನ್ನೋದನ್ನ ಅವರು ಇದರಲ್ಲಿ ನಾವು ಕಲ್ತ್ಕೋಬಹುದು.
ಅದೇ ರೀತಿ ಇನ್ನೊಂದು ದಾಟು ಕಾದಂಬರಿ ಒಂದು ಓದಿದಾಗ ಅದರಲ್ಲಿ ಒಬ್ಬ ಸತ್ಯಭಾಮ ಅಂತ ಒಬ್ಬ ಪಾತ್ರ ಬರ್ತಾಳೆ. ಅವಳು ತುಂಬಾ ಉನ್ನತ ಶಿಕ್ಷಣ ಪಡ್ಕೊಂಡಿರೋ ಒಂದು ಧೈರ್ಯಶಾಲಿ ಮಹಿಳೆ. ಅವಳು ಈ ಅವನು ಒಬ್ಳು ಅಂತರ್ಜಾತಿ ವಿವಾಹ ಮದುವೆ ಮಾಡ್ಕೊಳಕ್ ಹೋಗ್ತಾಳೆ. ಹೋದಾಗ ಅದರಲ್ಲಿ ಏನಾಗುತ್ತೆ ಅಂತಂದ್ರೆ ಸಮಾಜ ಎಷ್ಟು ಅದರದ ವಿರೋಧ ಮಾಡುತ್ತೆ, ಆಮೇಲೆ ಅದಾದ್ಮೇಲೆ ಸಂಪ್ರದಾಯಗಳನ್ನೆಲ್ಲ ಹೆಂಗೆ ಧಿಕ್ಕರಿಸ್ತಾಳೆ, ಆಮೇಲೆ ಜಾತಿ ವ್ಯವಸ್ಥೆಗಳ ಬಗ್ಗೆ, ಆಮೇಲೆ ಸಾಮಾಜಿಕ ಕಟ್ಟಳೆಗಳನ್ನ ಹೆಂಗೆ ಅವಳು ಪ್ರಶ್ನಿಸ್ತಾಳೆ, ಇದ್ರ ಬಗ್ಗೆ ಒಂದು ಈ ಕಾದಂಬರಿಲಿ ಬರುತ್ತೆ. ಅದೇ ರೀತಿ ಇನ್ನೊಂದು ಕಾದಂಬರಿ ನಿರಾಕರಣ ಅಂತ ಇದು ಒಂದು ಮುಂಬೈನ ಒಬ್ಬ ಸಾಧಾರಣ ವ್ಯಕ್ತಿ, ಒಬ್ಬ ಟೈಪಿಸ್ಟ್ ಆಗಿರ್ತಾನೆ. ಅವನ್ ಹೆಂಡತಿ ಸತ್ತ ನಂತರ ಅವಳು 5 ಮಕ್ಳು ಇರ್ತಾಳೆ, ಅದನ್ನ ಪಾಲನೆ ಮಾಡಕ್ ಕಷ್ಟ ಆಗದೆ ಅನ್ಬಿಟ್ಟು ದತ್ತು ಕೊಟ್ಬಿಡ್ತಾನೆ. ಆಮೇಲೆ ಅವನಿಗೆ ಎಲ್ಲ ಬಿಟ್ಬಿಟ್ಟು ನಾನು ಒಟ್ಟೋಗೋಣ ಅಂತ ಒಂಥರ ಆಧ್ಯಾತ್ಮಿಕ ಕಡೆ ಒಟ್ಟೋಗೋಣ ಅಂತ ಅನ್ಸುತ್ತೆ. ಆಮೇಲೆ ಕೊನೆಗೆ ಅದರಿಂದೆಲ್ಲ ವಿಮುಖ ಆಗಿ ಪುನಃ ಆ ಮಕ್ಕಳನ್ನ ಕರ್ಕೊಂಡ್ ಬಂದು ಜೊತೆಗಿಟ್ಕೊಂಡು ಭಾವನಾತ್ಮಕವಾಗಿ ಬದುಕ್ತಾನೆ. ಅಂದ್ರೆ ಒಂದೊಂದು ಕಾದಂಬರಿಲೂ ಒಂದೊಂದು ಬೇರೆ ಬೇರೆ ವಿಷಯಗಳಿದೆ. ಓಕೆ, ಇಷ್ಟೊಂದು ಕಾದಂಬರಿ ಹೋದ್ಮೇಲೆ ಅವರು ಕೆಲವು ಸಿದ್ಧಾಂತಗಳನ್ನ ನಾನು ಕೆಲವು ಒಪ್ಪಲ್ಲ. ಓಕೆ, ಆದ್ರೆ ಈ ಸಮಯದಲ್ಲಿ ಅದನ್ನ ಚರ್ಚಿಸೋದು ಸೂಕ್ತ ಅಲ್ಲ ಅಂತ ನನ್ಗನ್ಸುತ್ತೆ. ಓಕೆ, ಅವರು ನಮ್ಮಿಂದ ದೂರ ಆಗಿರ್ಬೋದು, ಆದ್ರೆ ಅವರ ಕೃತಿಗಳ ಮೂಲಕ ನಮ್ಮ ಓದುಗರಲ್ಲಿ ಇನ್ನೂ ಜೀವಂತವಾಗಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಇಷ್ಟು ಹೇಳ್ತಾ ನಾನು ಇಂಥ ವ್ಯಕ್ತಿಗಳು, ಇಂಥ ಸರಸ್ವತಿ ಪುತ್ರರು ನಮ್ಮ ಈ ಕರ್ನಾಡಲ್ಲಿ ಮತ್ತೆ ಹುಟ್ಟು ಬರ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದ ರವಿಕುಮಾರ್ ಅವರೇ. ಬಹಳ ಚೆನ್ನಾಗಿ ಒಂದು ಭೈರಪ್ಪ ಅವರ ಒಂದು ವ್ಯಕ್ತಿ ಚಿತ್ರನ್ನ, ಅವರ ಕಾದಂಬರಿ ಬಗ್ಗೆ ಹೇಳ್ತಾ ನೀವು ಕಟ್ಕೊಟ್ರಿ. ನನಗೂ ಕೂಡ ಭೈರಪ್ಪ ಅವರ ಹಲವು ಕಾದಂಬರಿಗಳಿಷ್ಟ. ಅವರ ಪರ್ವ ನಂದು ಫೇವರೇಟ್ ಕಾದಂಬರಿ. ಕನ್ನಡದ ಒಂದು ಟಾಪ್ 10 ಕಾದಂಬರಿ ಅಂತ ನಾವೇನಾದ್ರೂ ಲಿಸ್ಟ್ ಮಾಡೋದಾದ್ರೆ ಅದರಲ್ಲಿ ಏನಂತಂದ್ರೆ ಪರ್ವ ಕೂಡ ನಿಸ್ಸಂದೇಹವಾಗಿ ಅದರಲ್ಲಿ ಒಂದಿರುತ್ತೆ ಅನ್ನೋದು ನನ್ನ ಭಾವನೆ. ಈಗ ನಾವು ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ನನ್ನ ಥೀಮ್ ಅಲ್ಲಿ ಮುಂದಕ್ಕೆ ಹೋಗೋಣ. ನಾನು ಅವಾಗ್ಲೇ ಹೇಳ್ತಾ ಇದ್ದೆ ಏನಂದ್ರೆ ಈ ಆರಾಧನಾ ಮನೋಭಾವ ಅಂತ. ನಾವು ಮೊದಲನೇದಾಗಿ ಯಾಕೆ ಒಬ್ರ ಬಗ್ಗೆ ಆರಾಧನಾ ಮನೋಭಾವ ಅಂದ್ರೆ ಫಾಲೋವರ್ ಆಗ್ತೀವಿ ಅಂತ ನೋಡ್ಬೇಕು. ಯಾಕೆ ಫಾಲೋವರ್ ಆಗ್ತೀವಿ ಅಂತಂದ್ರೆ ಇದು ನಮ್ದು ಎವಲ್ಯೂಷನರಿ ವೈರಿಂಗ್ ಅಂತ ಕರೀತಾರೆ. ಅಂದ್ರೆ ನಮ್ಮ ಇನ್ಹೆರಿಟೆನ್ಸ್. ಅದು ನಮ್ಮ ಆನ್ಸಿಸ್ಟರ್ಸ್ ಅವರೆಲ್ಲ ಇದಾರಲ್ಲ, ಅವರು ಈ ತುಂಬಾ ಹಿಂದೆ ಒಂದು ಗುಂಪುಗಳು ಕಟ್ಟಿಕೊಂಡು ಈ ನಾಗರಿಕತೆ ಎಲ್ಲ ಬೆಳೆಯಕ್ಕೆ ಮೊದಲು ಓಡಾಡ್ತಾ ಇದ್ದಾಗ ಅವರು ಸರ್ವೈವ್ ಆಗ್ಬೇಕು ಅಂತಂದ್ರೆ ಒಬ್ಬ ಸ್ಟ್ರಾಂಗ್ ಲೀಡರ್ನ ಫಾಲೋ ಮಾಡ್ಬೇಕಾಗಿತ್ತು. ಇದು ನಮ್ಮ ಜೀನ್ಸ್ ಅಲ್ಲಿ ಹಾಗೆ ಬಂದಿದೆ. ಒಬ್ಬ ಸ್ಟ್ರಾಂಗ್ ಲೀಡರ್ನ, ಒಬ್ಬ ಪ್ರಬಲ ನಾಯಕನ್ನ ಫಾಲೋ ಮಾಡೋದು ಏನಂತಂದ್ರೆ ನಮ್ದು ಒಂದು ಗುಣ. ಎರಡನೇದೇನಪ್ಪಾ ಅಂತಂದ್ರೆ ನಮ್ಗೆ ಈ ವರ್ಲ್ಡ್ ಇದೆಯಲ್ಲ, ಈ ಪ್ರಪಂಚ, ಈ ವರ್ಲ್ಡ್ ಅಲ್ಲಿ ತುಂಬಾ ಅನ್ಸರ್ಟೈನಿಟೀಸ್ ಇರ್ತದೆ. ಈ ಅನ್ಸರ್ಟೈನಿಟಿಲಿ ಏನಂತಂದ್ರೆ ಒಂದು ನಮ್ಗೆ ಕರೆಕ್ಟ್ ಆಗಿ ಒಂದು ಸರ್ಟೈನ್ ಆಗಿ ಹೇಳ್ಬೇಕು. ಒಂದು ಅನ್ಪ್ರೆಡಿಕ್ಟಬಿಲಿಟಿ ಇದ್ದಾಗ ನಮ್ ಬ್ರೈನ್ ಅದನ್ನ ಒಂದು ನೆಗೆಟಿವ್ ವೇಲಿ ಇಂಟರ್ಪ್ರೆಟ್ ಮಾಡ್ತದೆ. ಅಲ್ಲಿ ದಾರಿ ತೋರ್ಸೋನು ನಾವೇನಂತಂದ್ರೆ ಅವನ್ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಇಲ್ಲ ಇದು ಮಾಡ್ತೀನಿ, ಇದಾಗುತ್ತೆ. ಇವ್ ರಾಜಕಾರಣಿಗಳು ನೋಡ್ಬೋದು, ಅವರ ಆಶ್ವಾಸನೆ, ಅವೆಲ್ಲ ಭರವಸೆಗಳು ಅವೆಲ್ಲ ನೋಡಿದಾಗ ನಾವು ಇದ್ ಮಾಡ್ತೀವಿ ಅಂದಾಗ ನಮ್ಗೆ ಅದು ಸರ್ಟೈನ್ ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ, ಸರ್ಟೈನಿಟಿ ಕಾಣ್ಸಕ್ ಸ್ಟಾರ್ಟ್ ಆಗುತ್ತೆ. ಅವಾಗ ನಾವು ಅವ್ರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತೀವಿ. ಮತ್ತೆ ಈ ಇದನ್ನ ಏನಂತಂದ್ರೆ ಮಿರರ್ ಎಫೆಕ್ಟ್ ಅಂತ ಕರೀತಾರೆ. ಮಿರರ್ ಎಫೆಕ್ಟ್ ಅನ್ನೋದು ಒಂದು ರೀಸನ್ ಫಾಲೋ ಮಾಡೋದಕ್ಕೆ. ಏನಂದ್ರೆ ನಾನ್ ಏನೋ ಮಾಡ್ಬೇಕಂತ ಅನ್ಕೊಂಡಿದೀನಿ, ಅದನ್ನ ಏನಂತಂದ್ರೆ ನನ್ ಕೈಲಿ ಮಾಡಕ್ ಆಗ್ತಾ ಇಲ್ಲ, ಬಟ್ ಅವ್ನ್ ಮಾಡ್ತಾ ಇದ್ದಾನೆ ಅನ್ನೋ ತರ. ಇದಕ್ಕೆ ಉದಾಹರಣೆ ಅಂದ್ರೆ ಸಿನಿಮಾ ನಟರುಗಳನ್ನ ನೋಡ್ಬೋದು. ಅವ್ರು ಸಿನಿಮಾದಲ್ಲಿ ಏನೇನೋ ಎಲ್ಲ ಮಾಡ್ತಾರಲ್ಲ, ಅವೆಲ್ಲ ಏನಂತಂದ್ರೆ ನಮ್ಮ ಇದ್ರಲ್ಲಿ ಇರ್ತದೆ, ನಮ್ಮ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ. ಅವೆಲ್ಲ ನಾವು ಮಾಡ್ಬೇಕಂತ ಅನ್ಕೊಂಡಿರೋ ಆಕಾಂಕ್ಷೆಗಳು. ಬೇರೆ ಬೇರೆ ಕಾರಣಗಳಿಗೆ ಅದನ್ನ ನಾವು ಮಾಡಕ್ ಆಗ್ತಾ ಇರಲ್ಲ. ಅದು ಕಾನೂನು ಚೌಕಟ್ಟು ಒಳಗಡೆ ಇಲ್ದೇ ಇರ್ಬೋದು, ಅಥವಾ ಏನಂತಂದ್ರೆ ನಮ್ಗೆ ಒಂದು ಇರುವಂತ ವ್ಯಾಲ್ಯೂಸ್ ಇರ್ಬೋದು. ಅವೆಲ್ಲ ಕಾರಣಗಳಿಂದ ಮಾಡ್ತಾ ಇರಲ್ಲ. ಬಟ್ ಅದನ್ನ ಅವನ್ ಮಾಡ್ತಾ ಇದ್ರೆ ಅವನು ಏನಂತಂದ್ರೆ ನಾವು ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಆಮೇಲಿಂದ
ನಮ್ಗೆ ಇನ್ನೊಂದು ಅಂಶ ಬಹಳ ಮುಖ್ಯವಾದಂದ್ರೆ ನಮ್ಗೆ ಟ್ರೈಬ್ ಮೆಂಟಾಲಿಟಿ ಇದೆ. ಇದ್ರ ಬಗ್ಗೆ ಮುಂದೆ ಡೀಟೇಲ್ ಆಗಿ ಮಾತಾಡ್ತೀನಿ. ನಾವು ಏನಂದ್ರೆ ಒಂದು ಗುಂಪು ಜೊತೆ ಯಾರು ಒಂದಷ್ಟು ಜನ ಗುಂಪುಗಳು ಏನ್ ಮಾಡ್ತಾ ಇರ್ತಾರೆ, ಹರ್ಡ್ ಮೆಂಟಾಲಿಟಿ ಅಂತ ಏನ್ ಕರೀತಾರೆ, ಅದನ್ನ ಏನಂತಂದ್ರೆ ನಾವು ಅದನ್ನೇ ಮಾಡಕ್ ಪ್ರಯತ್ನ ಮಾಡ್ತೀವಿ. ಅದು ನಮ್ಗೆ ಇನ್ನರೆಂಟ್ ಆ ನೇಚರ್. ಆಮೇಲಿಂದ ಕೆಲವೊಬ್ರು ಲೀಡರ್ಸ್ ಅಂತ ಏನ್ ಅನ್ಸ್ಕೋತಾರೆ ಅಥವಾ ನಾಯಕರಂತ ಏನ್ ಅನ್ಸ್ಕೋತಾರೆ, ಅವ್ರಿಗೊಂದು ಚರಿಷ್ಮಾ ಇರ್ತದೆ ಅವರ ಮಾತುಗಳಲ್ಲಿರ್ಬೋದು ಅಥವಾ ಫಿಲಂಗಳಲ್ಲಿರ್ಬೋದು. ಆ ಸನ್ನಿವೇಶಗಳನ್ನ ನೋಡಿದಾಗ ನಮ್ಗೇನಾಗತ್ತೆ, ನಮ್ಮ ಬ್ರೈನ್ ಅಲ್ಲಿ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ, ಆಕ್ಸಿಟೋಸಿನ್ ಅಂತ ಏನ್ ಕರಿತೀವಿ. ಅದು ಏನಂತಂದ್ರೆ ರಿಲೀಸ್ ಆಗತ್ತೆ. ಈ ಆಕ್ಸಿಟೋಸಿನ್ ಅನ್ನೋದು ಒಂದು ಬಾಂಡಿಂಗ್ ಹಾರ್ಮೋನ್. ಅದು ಯಾರು ನಮ್ಮಲ್ಲಿ ಆಕ್ಸಿಟೋಸಿನ್ ನ ರಿಲೀಸ್ ಮಾಡೋದಕ್ಕೆ ಪದೇ ಪದೇ ಪ್ರೇರೇಪಣೆ ಮಾಡ್ತಾರೆ, ಅವ್ರ ಮೇಲೆ ಒಂದು ಬಾಂಡಿಂಗ್ ಬೆಳೆಯುತ್ತೆ ನಮ್ಗೆ. ಸೊ ಆ ಬಾಂಡಿಂಗ್ ಇಂದ ನಮ್ಗೆ ಏನಂದ್ರೆ ಫಾಲೋವರ್ ಆಗ್ತೀವಿ. ಕೆಲವೊಂದು ಕೇಸ್ಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಭಯ, ಇನ್ಸೆಕ್ಯೂರಿಟಿ. ಇದರಿಂದ ಈಗ ಎರಡು ದೇಶಗಳು ಯುದ್ಧ ನಡೆದಾಗ ಯಾವನೋ ಒಂದು ದೇಶದವನು ಇನ್ನೊಂದು ದೇಶದ ಇದ್ರ ಮೇಲೆ ಒಂದು ಒಳ್ಳೆ ರೀತಿಯಲ್ಲಿ ನಿರ್ಧಾರಗಳನ್ನ ತಗೊಂಡು ಸೋಲ್ಸಕ್ ಸಾಧ್ಯ ಆದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಏನಂತಂದ್ರೆ ಅವನ್ನ ಫಾಲೋವರ್, ಆರಾಧನಾ ಮನೋಭಾವ ಬೆಳಿತಾ ಹೋಗುತ್ತೆ. ಸೊ ಇದ್ರ ಜೊತೆಗೆ ಒಂದಷ್ಟು ಸೈಕಾಲಜಿಕಲ್ ಕಾನ್ಸೆಪ್ಟ್ಸ್ ಇದೆ, ಹ್ಯಾಲೋ ಎಫೆಕ್ಟ್ ಅಂತ ಕರೀತಾರೆ. ಹ್ಯಾಲೋ ಎಫೆಕ್ಟ್ ಅಂತಂದ್ರೆ ಒಬ್ಬ ಪರ್ಸನ್ ಯಾವ್ದೋ ಒಂದು ಆಸ್ಪೆಕ್ಟ್ ಚೆನ್ನಾಗಿದ್ರೆ ಅವಂದು ಎಲ್ಲಾ ಚೆನ್ನಾಗಿದೆ ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ನಮ್ಗೆ. ಅಂದ್ರೆ ನಾವು ಉಳಿದಿದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗೋದೇ ಇಲ್ಲ. ಇದಕ್ಕೆ ಸೈಕಾಲಜಿ ಇದರಲ್ಲಿ ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ಏನಂತಂದ್ರೆ ಯಾವ್ದಾದ್ರು ಹುಡುಗಿ ನೋಡೋದಕ್ಕೆ ಚೆನ್ನಾಗಿದ್ರೆ ನಾವು ಹೆಂಗೆ ಇಂಟರ್ಪ್ರೆಟ್ ಮಾಡ್ತೀವಿ ಅಂತಂದ್ರೆ ಅವರ ಉಳಿದ ಎಲ್ಲಾ ಗುಣಗಳು ಕೂಡ ಚೆನ್ನಾಗಿದೆ. ಅದ್ ಚೆನ್ನಾಗಿರ್ಬೋದು, ಚೆನ್ನಾಗಿಲ್ಲ, ಅದ್ ಸೆಕೆಂಡರಿ. ಬಟ್ ಏನಂತಂದ್ರೆ ನಾವು ಇದನ್ನ ಎವಿಡೆನ್ಸ್ ಮೇಲೆ ಡಿಸೈಡ್ ಮಾಡಲ್ಲ. ಬರೀ ಏನಂದ್ರೆ ಅವರ ಸೌಂದರ್ಯದ ಇದ್ರ ಮೇಲೆ ನಾವು ಡಿಸೈಡ್ ಮಾಡ್ಬಿಡ್ತೀವಿ. ಇದಕ್ಕೆ ಹ್ಯಾಲೋ ಎಫೆಕ್ಟ್ ಅಂತ ಕರೀತಾರೆ. ಈ ಸಿನಿಮಾ ನಾಯಕರು ಕೂಡ ಅಷ್ಟೇ, ಅಥವಾ ರಾಜಕಾರಣಿಗಳು ಕೂಡ ಅಷ್ಟೇ. ಯಾವ್ದೋ ಒಂದು ಆಸ್ಪೆಕ್ಟ್ ನ ನಾವು ನೋಡಿರ್ತೀವಿ, ಆ ಆಸ್ಪೆಕ್ಟ್ ಇಂದ ಆ ಆಸ್ಪೆಕ್ಟ್ ಅಲ್ಲಿ ಅವ್ರು ಚೆನ್ನಾಗಂತ ಅನ್ನಿಸ್ತಾ ಇರ್ತದೆ ನಮ್ಗೆ. ಅದ್ರ ಬೇಸಿಸ್ ಮೇಲೆ ಅವರ ಉಳಿದ ಗುಣಗಳು ಕೂಡ ಚೆನ್ನಾಗಿದೆ ಅಂತ ನಮ್ಗೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ನಾವು ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ. ಆವಾಗ ನಾವು ಅವ್ರನ್ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಕನ್ಫರ್ಮೇಶನ್ ಬಯಾಸ್ ಅಂತಂದ್ರೆ ಏನು? ಕನ್ಫರ್ಮೇಶನ್ ಬಯಾಸ್ ಅಂತಂದ್ರೆ ಒಂದಷ್ಟು ಈಗ ಯಾರೋ ನಾವು ಒಬ್ರ ಬಗ್ಗೆ ಒಂದು ಆರಾಧನಾ ಮನೋಭಾವ ಬೆಳೆಸ್ಕೊಬಿಟ್ಟಿರ್ತೀವಿ. ಆ ಬೆಳೆಸ್ಕೊಂಡಿದ್ದಾಗ ಏನಾಗತ್ತೆ, ಅವ್ರ ಬಗ್ಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಒಂದು ನೆಗೆಟಿವ್ ಅಂಶಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ನಮ್ಗೆ ಏನಂತಂದ್ರೆ ಅವ್ರ ಬಗ್ಗೆ ಆರಾಧನಾ ಮನೋಭಾವ ಬೆಳೆಸ್ಕೊಂಡಿರೋದ್ರಿಂದ ಅದನ್ನ ನಾವು ಇಗ್ನೋರ್ ಮಾಡ್ಬಿಟ್ಟು ಅವರ ಪರವಾಗಿ ಬರುವಂತ ನ್ಯೂಸ್ಗಳನ್ನ ಮಾತ್ರ ನಾವು ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಈಗ ಇದಕ್ಕೆ ನೀವು ಉದಾಹರಣೆಯಾಗಿ ಇತ್ತೀಚೆಗೆ ಒಬ್ರು ಜನಪ್ರಿಯ ಚಲನಚಿತ್ರ ನಟರು ಇದರಲ್ಲಿ ಒಂದು ಕೊಲೆ ಕೇಸಲ್ಲಿ ಅವರು ಸಿಗಾಕೊಂಡ್ರು. ಅವಾಗ ನೀವು ಅವರ ಅಭಿಮಾನಿಗಳ ವರ್ತನೆ ಗಮನಿಸಿರ್ಬೋದು. ಅವರ ಒಂದು ಎವಿಡೆನ್ಸ್ ಇದೆ ಈ ತರ ಆಗಿರೋದಕ್ಕೆ. ಬಟ್ ಅವ್ರಿಗೆ ಏನಂತಂದ್ರೆ ಅದನ್ನ ಅವ್ರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅವರ ಪ್ರತಿಭಟನೆ ಇರ್ಬೋದು, ಅವ್ರ ಕೂಗಾಟ ಇರ್ಬೋದು, ಅದನ್ನೆಲ್ಲ ನೀವು ನೋಡಿದಾಗ ನಿಮ್ಗೆ ಏನಂತಂದ್ರೆ ಇದು ಗೊತ್ತಾಗತ್ತೆ. ಸೊ ಇವೆಲ್ಲ ಒಟ್ಟಾರೆ ಕಾರಣಗಳಿಂದ ನಾವು ಏನಂತಂದ್ರೆ ಒಬ್ರ ಮೇಲೆ ಒಂದು ಆರಾಧನಾ ಮನೋಭಾವ ಬೆಳೆಸ್ಕೊಂಡು ಅವರ ಫಾಲೋವರ್ ಆಗ್ತೀವಿ. ಈಗ ಅವ್ರ ಫಾಲೋವರ್ ಆದ್ವಿ ಸರಿ. ಈಗ ಏನಂತಂದ್ರೆ ಅವ್ರನ್ನ ವಿಮರ್ಶೆ ಮಾಡಿದ್ರೆ, ಈಗ ನಾನು ಒಬ್ಬ ಜನಪ್ರಿಯ ವ್ಯಕ್ತಿದು ಫಾಲೋವರ್ ಅಂತ ಇಟ್ಟುಕೊಳ್ಳೋಣ. ಆ ಜನಪ್ರಿಯ ವ್ಯಕ್ತಿನ ಏನಂತಂದ್ರೆ ವಿಮರ್ಶೆ ಮಾಡಿದ್ರೆ ನನ್ಗೆ ಯಾಕೆ ಡಿಸ್ಟರ್ಬ್ ಆಗ್ಬೇಕು? ನಾನ್ ಯಾಕೆ ಏನಂತಂದ್ರೆ ಬೇರೆ ರೀತಿ ನೆಗೆಟಿವ್ ಆಗಿ ಪ್ರತಿಕ್ರಿಯೆ ಕೊಡ್ಬೇಕು? ಯಾವ್ಯಾವ ರೀತಿಯಲ್ಲೂ ತಾರ್ಕಿಕವಾಗಿ ನಾನು ಯಾಕೆ ಏನಂತಂದ್ರೆ ಯೋಚನೆ ಮಾಡಕ್ ಸಾಧ್ಯ ಆಗಲ್ಲ? ಭಾವೋದ್ವೇಗಕ್ಕೊಳಗಾಗಿ ಭಾವನೆಗಳಿಂದ ಯಾಕೆ ನಾನು ರೆಸ್ಪಾನ್ಸ್ ಮಾಡಕ್ ಟ್ರೈ ಮಾಡ್ತೀನಿ? ಈ ತರ ಒಂದು ಹಲವು ಪ್ರಶ್ನೆಗಳು ನಿಮ್ಮಲ್ಲಿ ಬರ್ಬೋದು. ಇದಕ್ಕೆ ಉತ್ತರನ ನಾನು ಮುಂದೆ ಹೇಳ್ತೀನಿ. ಈಗ ನಮ್ಮ ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ಮುಂದಕ್ಕೆ ಹೋಗೋಣ. ಈಗ ನಮ್ಮ ಟೋಸ್ಟ್ ಮಾಸ್ಟರ್ ಸಭೆಯ ಮುಂದಿನ ಹಂತ ಏನಪ್ಪಾ ಅಂತಂದ್ರೆ ಆಶು ಭಾಷಣ. ಇವತ್ತಿನ ಆಶು ಭಾಷಣನ ನಡೆಸ್ಕೊಡ್ತಾ ಇರೋರು ನಮ್ಮ ಅನಿಲ್ ಕುಮಾರ್ ಅವರು. ನಮ್ಮ ಅನಿಲ್ ಕುಮಾರ್ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಅವರು TCS ಅಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಇದ್ದಾರೆ, ಬೆಂಗಳೂರಲ್ಲಿ ವಾಸ. ಅವ್ರಿಗೆ ಚೆಸ್ ಹಾಗೂ ಗಾರ್ಡನಿಂಗ್ ಇದರಲ್ಲಿ ಆಸಕ್ತಿ ಇದೆ. ಅದ್ರ ಜೊತೆಗೆ ಅವರು ಓದ್ತಾರೆ.
ಅವರು ಒಂದು ನನ್ಗೆ ಬಹಳ ಇಷ್ಟವಾದ ಗುಣ ಏನಪ್ಪಾ ಅಂತಂದ್ರೆ, ನಮ್ಮ ಪ್ರತಿ ಸಭೆ ಸರಾಗವಾಗಿ ನಡಿಬೇಕಂತಂದ್ರೆ ಅನಿಲ್ ಕುಮಾರ್ ಅವರದ್ದು ಒಂದು ಫ್ಯಾಕ್ಟರ್ ಇದೆ. ಯಾವ ತರ ಅಂತಂದ್ರೆ, ಅವರು ಸಭೆಗಳಲ್ಲಿ ಆಲ್ಮೋಸ್ಟ್ ರೆಗ್ಯುಲರ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಮತ್ ಯಾವ್ದಾರ ಒಂದು ರೋಲ್ ತಗೊಂಡು ಅದನ್ನ ಸಮರ್ಥ ರೀತಿಲಿ ನಮ್ ಮುಂದೆ ಪ್ರಸ್ತುತಪಡಿಸ್ತಾರೆ. ಇವತ್ತು TTM ತಗೊಂಡಿದ್ದಾರೆ, ಲಾಸ್ಟ್ ಟೈಮ್ ಅವರು TM ಮೋಡಿ ರೋಲ್ ತಗೊಂಡಿದ್ರು, ಅದರಿಂದ ಸತಿ ಸಿದ್ಧಪಡಿಸಿದ ಭಾಷಣದ ರೋಲ್ ತಗೊಂಡಿದ್ರು. ಈ ರೀತಿ ಒಂದು ಆಧಾರ ಸ್ತಂಭವಾಗಿ ನಮ್ಮ ಸಭೆನ ಏನಂತಂದ್ರೆ ಸುಗಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋದಕ್ಕೆ ಅನಿಲ್ ಕುಮಾರ್ ಅವರು ಕೂಡ ಒಂದು ಪ್ರಮುಖ ಅಂಶ ಅಂತ ಹೇಳ್ತಾ, ಈಗ ನಮ್ಮ ಟೇಬಲ್ ಟಾಪಿಕ್ ಸೆಷನ್ ನ ನಡೆಸ್ಕೊಂಡು ಹೋಗೋದಕ್ಕೆ ಅನಿಲ್ ಕುಮಾರ್ ಅವರಿಗೆ ವೇದಿಕೆನ ಹಸ್ತಾಂತರಿಸ್ತಾ ಇದ್ದೀನಿ. ಅನಿಲ್ ಕುಮಾರ್ ಅವರೇ, ವೇದಿಕೆ ನಿಮ್ದು. ಧನ್ಯವಾದಗಳು ಮೋಹನ್ ಮೂರ್ತಿ ಅವರು. ತಾವು ಅತ್ಯಂತ ವಿಶೇಷವಾಗಿ ನಮ್ಮ ಪರಿಚಯವನ್ನು ಮಾಡಿಕೊಟ್ರು. ನಮಗೆ ಧನ್ಯವಾದಗಳು. ಇವತ್ತಿನ ನನ್ನ ರೋಲ್ ಟೇಬಲ್ ಟಾಪಿಕ್ ಮಾಸ್ಟರ್ ಅಂತ. ನಾವು ಈ ಒಂದು ವಿಭಾಗದಲ್ಲಿ ಪ್ರತಿಯೊಬ್ರು 1 ನಿಮಿಷ, ಮಿನಿಮಮ್ 1 ನಿಮಿಷ ಮಾತಾಡ್ಬೇಕು. ಮತ್ತೆ ನೆಕ್ಸ್ಟ್ ಐ ಥಿಂಕ್ ರೆಡ್ ಕಾರ್ಡ್ 2 ನಿಮಿಷ ಕೊಡ್ತಾರೆ. ಮತ್ತೆ ರೆಡ್ ಕಾರ್ಡ್ ತೋರಿಸಿದ್ಮೇಲೂ ನಿಮ್ಗೆ 30 ಸೆಕೆಂಡ್ ಅಡಿಷನಲ್ ಟೈಮ್ ಇರುತ್ತೆ ನೀವು ನಿಮ್ಮ ಸ್ಪೀಚ್ ಅನ್ನು ಕಂಪ್ಲೀಟ್ ಮಾಡೋದಕ್ಕೆ. ಮತ್ತೆ ಇವತ್ತು ನಮ್ಮ ಸೂರಜ್ ಅವರು ಇಲ್ಲ. ಅವ್ರು ಇದ್ದಿದ್ದು ಏನಾದ್ರು ಒಂದು ಕ್ರಿಯೇಟಿವಿಟಿ ಮಾಡ್ತಾ ಇರ್ತಾರೆ ಎಲ್ಲ ಇದರಲ್ಲೂ. ನಾವು ಏನ್ ಮಾಡೋದಪ್ಪ ಕ್ರಿಯೇಟಿವಿಟಿ, ಏನ್ ಮಾಡೋದು ಯೋಚನೆ ಮಾಡಿ ನಮ್ಗೆ ಈ ತರ ಅವ್ರ ತರ ಮಿಮಿಕ್ರಿ ಮಾಡಕ್ ಬರಲ್ಲ. ಅವ್ರು ಒಂಥರ ಯಾರು ಬೇಕಾದ್ರೂ ಮಿಮಿಕ್ರಿ ಮಾಡ್ಬಿಡ್ತಾರೆ, ಮತ್ತೆ ಎಲ್ಲಾರು ನಗಿಸ್ಬಿಡ್ತಾರೆ ಅವರು. ಸೊ ಏನಾದ್ರು ಒಂದು ಹೊಸ ತರ ಮಾಡೋಣ ಅಂತಂದ್ರೆ, ಇವತ್ತು ನಾನು ಯಾವ ತರ ಟಾಪಿಕ್, ಸಿಂಪಲ್ ಟಾಪಿಕ್ಸ್ ಇದೆ ಎಲ್ಲರಿಗೂ ಗೊತ್ತಿರೋ ಟಾಪಿಕ್ಸ್. ಆದ್ರೆ ಒಂಥರ ಕಾಂಟ್ರಾಕ್ಟ್ ಕೈಂಡ್ ಆಫ್ ಇದು ಟಾಪಿಕ್ ಮೇಲೆ ಮಾತಾಡ್ಬೇಕು. ಯಾಕಂದ್ರೆ ಉದಾಹರಣೆಗೆ ಯಾವ್ದೋ ಒಂದು ಸ್ಟೇಟ್ಮೆಂಟ್ ನಾನು ಕೊಡ್ತೀನಿ, ಅದ್ರ ಬಗ್ಗೆ ಮೊದಲು 1 ನಿಮಿಷ ನೀವು ಫಾರ್ ಆಗಿ ಮಾತಾಡ್ಬೇಕು, ಅದ್ರ ಪರವಾಗಿ ಮಾತಾಡ್ಬೇಕು. ನೆಕ್ಸ್ಟ್ 1 ನಿಮಿಷ ನೀವು ಅದ್ರ ಅಗೇನ್ಸ್ಟ್ ಆಗಿ ಮಾತಾಡ್ಬೇಕು ಒಬ್ರೇನೆ. ಇದರಿಂದ ನಾವು ಯಾವ ತರ ಯೋಚನೆ ಮಾಡ್ತೀವಿ, ಮತ್ತೆ ಯಾವ ತರ ನಾವು ಒಂದು ವಿಚಾರನ ವಿಮರ್ಶೆ ಮಾಡ್ತೀವಿ ಅಂತ ನಾವು ಅದು ಪ್ರಾಕ್ಟೀಸ್ ಆಗುತ್ತೆ ನಮ್ಗೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದು 1 ನಿಮಿಷನೇ ಅಂತಾರಲ್ಲ, ನಿಮ್ಗೆ ಎಷ್ಟು ಪಾಯಿಂಟ್ಸ್ ಬರುತ್ತೋ ಅದು ಪಾಸಿಟಿವ್ ನೆಗೆಟಿವ್ ಎರಡನ್ನೂ ಮಾತಾಡ್ಬೋದು ಅಂತ ಇದು. ಹೇಳ್ತಾ ನಾನು ಇದನ್ನ ಶುರು ಮಾಡ್ತೀನಿ. ಮೊದಲನೇ ಟಾಪಿಕ್ ಯಾರು ತಗೊಳ್ತೀರಾ? ನಮ್ಮ ವೆಂಕಟೇಶ್ ಅವ್ರಿಗೆ ಕೊಡಿ. ವೆಂಕಟೇಶ್ ಅವರೇ ರೆಡಿನಾ? ಮ್ಯೂಟ್ ಅಲ್ಲಿ ಮಾತಾಡ್ತಾ ಇದ್ದೀರಿ ವೆಂಕಟೇಶ್. ಸಾರಿ ಸರ್, ಹೇಳಿ. ಆಯ್ತು ಸರ್. ಓಕೆ ಸರ್, ನಿಮ್ಗೆ 1 ನಿಮಿಷ ಅನಿಲ್, ಇದರಲ್ಲಿ ಟೈಮಿಂಗ್ಸ್ ಯಾವ ತರ ನೋಡ್ಕೋತೀರಿ? ಟೈಮಿಂಗ್ಸ್ ಯಾವ ತರ? 1 ನಿಮಿಷ ಆದ ತಕ್ಷಣ ನಾನು ಕಾರ್ಡ್ ಚೇಂಜ್ ಮಾಡ್ತೀನಿ. ಓಕೆ, ಗ್ರೀನ್ ಚೇಂಜ್ ಮಾಡ್ತೀನಿ. ಅಲ್ಲ, ಟೈಮಿಂಗ್ಸ್ ಅದೇ ತರ ಇರುತ್ತೆ ಸರ್. ಟೈಮಿಂಗ್ಸ್ ಸೇಮ್ ಅದೇ ತರ ಇರುತ್ತೆ. ಇಲ್ಲ, ಫಾರ್ ಎಗೇನೆಸ್ಟ್ ಅಂದ್ರ ಸಾರಿ, ಫಾರ್ ಎಗೇನೆಸ್ಟ್ ಅಂದ್ರಲ್ಲ, 1 ನಿಮಿಷ ಫಾರ್, 1 ನಿಮಿಷ ಎಗೇನೆಸ್ಟ್. ಅಂದ್ರೆ 1 ನಿಮಿಷಕ್ಕೆ ನಾನು ಗ್ರೀನ್ ತೋರಿಸ್ತೀನಿ, 2 ನಿಮಿಷಕ್ಕೆ ನಾನು ಎಲ್ಲೋ ತೋರಿಸ್ತೀನಿ. ಈ ರೀತಿ ಮಾಡೋಣ. ಆ ತರ ಮಾಡ್ಬೋದು ಸರ್. ಮಾಡೋಣ. 2.5 ನಿಮಿಷಕ್ಕೆ ನಾನು ರೆಡ್ ತೋರಿಸ್ಬಿಡ್ತೀನಿ ಅಷ್ಟೇ. ಸರ್ ವೆಂಕಟೇಶ್ ಅವರ ರೆಡಿನಾ? ಹಾ ಸರ್, ಹೇಳಿ. ನಿಮ್ಮ ಟಾಪಿಕ್ ಎಲೆಕ್ಟ್ರಿಕ್ ವಾಹನಗಳು ನಮ್ಮ ಭವಿಷ್ಯ. ಎಲೆಕ್ಟ್ರಿಕ್ ವಾಹನಗಳು ನಮ್ಮ ಭವಿಷ್ಯ. ಇದ್ರ ಮೇಲೆ ನೀವು ಪಾಸಿಟಿವ್ ಆಗಿ ಮಾತಾಡ್ಬೇಕು. ಆಮೇಲೆ 1 ನಿಮಿಷ ಆದ್ಮೇಲೆ ನೀವು ಅದರ ಅಗೇನ್ಸ್ಟ್ ಆಗಿ ಮಾತಾಡ್ಬೇಕು. ಓಕೆ. ಸೊ ಈಗ ನಮ್ಮ ಇಂದಿನ ಪರಿಸ್ಥಿತಿಲಿ ಸುತ್ತಮುತ್ತ ಎನರ್ಜಿ ಕ್ರೈಸಿಸ್ ನೋಡಿದ್ರೆ ನಮ್ಮ ದೇಶದಲ್ಲಿ ಎಲೆಕ್ಟ್ರಿಕ್ ವಾಹನಗಳು ಎಷ್ಟು ಮುಖ್ಯ ಅನ್ನೋದು ಎಲ್ರಿಗೂ ಅರಿವಾಗ್ತಾ ಇದೆ. ಏನಾಗಿದೆ ಅಂದರೆ, ಎನರ್ಜಿ ಇಲ್ಲದೇನೆ ಏನು ಕೈಕಾಲೇ ಆಡಲ್ಲ ಯಾರಿಗೂ. ಪ್ರತಿಯೊಂದಕ್ಕೂ ನಮಗೆ ಪೆಟ್ರೋಲ್ ಡೀಸೆಲ್ ಮೇಲೆ ಅವಲಂಬಿತರಾಗಿದ್ದೀವಿ. ಸೊ ನಾವು ಆದಷ್ಟು ಇದರಿಂದ ಆಚೆ ಬರೋದು ನಮ್ಮ ದೇಶಕ್ಕೆ ಮತ್ತು ನಮ್ಮೆಲ್ಲರಿಗೂ ಒಂದು ಸಮಾಜವಾಗಿ ಒಳ್ಳೆಯದು ಇದು. ಆಮೇಲೆ
ಇನ್ನೊಂದೇನು ಅಂತಂದ್ರೆ ಎಲೆಕ್ಟ್ರಿಕ್ ವಾಹನದಲ್ಲಿ ನಮ್ಮ ಆದಷ್ಟು ಈ ಮೇಂಟೆನೆನ್ಸ್ ಕಿರಿಕಿರಿಗಳು ಇರೋದಿಲ್ಲ. ಈ ಸಾಕಷ್ಟು ಕಾಂಪೊನೆಂಟ್ಸ್ಗಳು ಐಸ್ ಇಂಜಿನ್ ವೆಹಿಕಲ್ಗಳಲ್ಲಿ ಇರುವಂಥ ಕಾಂಪೊನೆಂಟ್ಗಳು ಇಲ್ಲಿ ಸಾಕಷ್ಟು ಕಮ್ಮಿ ಆಗುತ್ತೆ. ಸೊ ಅದರಿಂದ ನಾವೆಲ್ಲರೂ ಎಲೆಕ್ಟ್ರಿಕ್ ವಾಹನ ಬಳಸೋದು ಎಲ್ಲರಿಗೂ ಒಳ್ಳೆಯದು. ಡೆಲ್ಲಿ ಅಂತ ಜಾಗದಲ್ಲಿ, ಈಗ ಸೂರಜ್ ಅವರು ಇರುವಂಥ ಜಾಗದಲ್ಲೆಲ್ಲ ವಿಂಟರಲ್ಲೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ ಪೊಲ್ಯೂಷನಿಂದ. ಸೊ ಈಗ ಪೊಲ್ಯೂಷನ್ ಬಗ್ಗೆ ಮಾತಾಡಿದ್ಮೇಲೆ ಎಲೆಕ್ಟ್ರಿಕ್ ವೆಹಿಕಲ್ಸ್ದು ಈಗ ನಕಾರಾತ್ಮಕ ವಿಷಯಗಳ ಬಗ್ಗೆನೂ ಮಾತಾಡೋಣ. ಸೊ ಈಗ ಒಂದು ಕಡೆ ಈಗ ನಾವು ಇಲ್ಲಿ ಯೂಸೇಜ್ ಬಗ್ಗೆ, ಕನ್ಸ್ಯೂಮರ್ ಯೂಸೇಜ್ ಬಗ್ಗೆ ಇಷ್ಟೊಂದೆಲ್ಲ ಒಳ್ಳೆ ವಿಷಯಗಳಿದ್ರೆ, ಆ ಕಡೆ ಅದಕ್ಕೆ ಬೇಕಾಗಿರುವಂಥ ಕೋಬಾಲ್ಟ್ ಆಗಲಿ, ಆಮೇಲೆ ಲಿಥಿಯಂ ಆಗಲಿ, ಅದನ್ನೆಲ್ಲ ಮೈನಿಂಗ್ ಮಾಡಬೇಕಾದ್ರೆ ಅಲ್ಲಿ ಸಾಕಷ್ಟು ಪೊಲ್ಯೂಷನ್ ಮಾಡ್ತಾ ಇದೀವಿ ನಾವು. ಅದೊಂಥರ ಪ್ರೀಪೇಯ್ಡ್ ಮಾದರಿಲಿ, ಅಂದರೆ ಇನ್ನೂ ವೆಹಿಕಲ್ ಓಡೇ ಇಲ್ಲ, ಅದಕ್ಕೆ ಮುಂಚೆನೇ ಪೊಲ್ಯೂಷನ್ ಮಾಡಿಬಿಟ್ಟಿದ್ದೀವಿ ಆ ಬ್ಯಾಟ್ರಿ ತಯಾರು ಮಾಡೋಕ್ಕೆ. ಸೊ ಅದೊಂದು ನಕಾರಾತ್ಮಕ ವಿಷಯ ಎಲೆಕ್ಟ್ರಿಕ್ ವಾಹನಗಳ ಬಗ್ಗೆ ಬಂದರೆ. ಆಮೇಲಿಂದ ಈ ಬ್ಯಾಟ್ರಿ ಪ್ಯಾಕ್ಗಳನ್ನ ಹಾಕ್ಕೊಂಡು ರಿಲಯಬಲ್ ಆಗಿ ಓಡಾಡೋಕ್ಕಾಗಲ್ಲ. ಈಗ ಈ ರೇಂಜ್ ಆಂಗ್ಸೈಟಿ ಅನ್ನೋದು ಎಲ್ಲರಿಗೂ ಇದೆ. ಆಮೇಲೆ ಬ್ಯಾಟ್ರಿಗೆ ಅಪ್ಫ್ರಂಟ್ 5 ಲಕ್ಷ 6 ಲಕ್ಷ ದುಡ್ಡು ಕೊಟ್ಬಿಡೋದು, ಅದೊಂಥರ ಅಪ್ಫ್ರಂಟ್ ಫ್ಯೂಲ್ ಪೇಮೆಂಟ್ ಮಾಡ್ದಂಗೆ ಆಗೋಗಿದೆ. ಸೊ ಕಮರ್ಷಿಯಲ್ ಆಗಿ ಕೆಲವ್ರು ಹೇಳ್ತಾರೆ ಈಗ ₹1 1 ಕಿಲೋಮೀಟರ್ ಆ ರೀತಿ ಎಲ್ಲ ಲೆಕ್ಕ ಹಾಕ್ತಾರೆ. ಬಟ್ ಅದು ಅಷ್ಟು ಸ್ಟ್ರೈಟ್ ಫಾರ್ವರ್ಡ್ ಆಗಿಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇಲ್ಲ. ಸೊ ಇಷ್ಟು ನನ್ನ ಅಭಿಪ್ರಾಯ ಸರ್. ನಾನು ಕಾರ್ ತಗೋಬೇಕು ಅಂತಿದ್ದೀನಿ. ಅದನ್ನು ಇನ್ನೂ ಒಂದು 5 ವರ್ಷ ಹೋಲ್ಡಲ್ಲಿ ಇಟ್ಟಿದ್ದೀನಿ ನಾನು. ಇವೆಲ್ಲ ಸೆಟ್ರೈಟ್ ಆಗಲಿ, ಇದು ಸೆಟಲ್ ಆಗಲಿ, ಆಮೇಲೆ ನೋಡೋಣ ಅಂತ ಇಷ್ಟು ಹೇಳ್ತಾ ನನ್ನ ವಿಷಯನ ಮುಗಿಸೋಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು ವೆಂಕಟೇಶ್ ಅವರೇ, ತಾವು ಅತ್ಯಂತ ಸೂಕ್ತವಾಗಿ ಮಾತಾಡಿದ್ರಿ. ಮೊದಲನೇ ವಿಭಾಗವಾಗಿ ನೀವು ಅದು ಎಲೆಕ್ಟ್ರಿಕ್ ವೆಹಿಕಲ್ ಕಾಂಪೋನೆಂಟ್ಸ್ ಎಲ್ಲ ಕಡಿಮೆ ಇರುತ್ತೆ. ಇವಾಗ ನಾವು ರೆಗ್ಯುಲರ್ ಇಂಜಿನ್ ಅದ್ರಲ್ಲಿ 101 ತರ ಮೇಂಟೆನೆನ್ಸ್ ಪ್ರಾಬ್ಲಮ್ಸ್ ಗಳು ಇರುತ್ತೆ. ಇದ್ರಲ್ಲಿ ಏನೂ ಇಲ್ಲ, ಜಸ್ಟ್ ಎಲೆಕ್ಟ್ರಿಕ್ ಬ್ಯಾಟ್ರಿ ಮತ್ತೆ ಕೆಲವು ಸರ್ಕ್ಯೂಟ್ ಅಷ್ಟು ಮಾತ್ರ ಇರುತ್ತೆ. ಬಹಳ ಮೇಂಟೆನೆನ್ಸ್ ಸುಲಭ ಅಂತ ಹೇಳಿದ್ರಿ. ಮತ್ತೆ ಅದರಿಂದ ಪೊಲ್ಯೂಷನ್ ಕಡಿಮೆ, ಯಾಕಂದ್ರೆ ನಾವು ಅದರಿಂದ ಹೊಗೆ ಇದು ಮಾಡಲ್ಲ, ಮತ್ತೆ ಪೊಲ್ಯೂಷನ್ ಕಡಿಮೆ ಇರುತ್ತೆ. ಮತ್ತೆ ನೀವು ಅಗೇನ್ಸ್ಟ್ ಆಗಿ ಮಾತಾಡ್ಬೇಕಾದ್ರೆ ನೀವು ಏನ್ ಹೇಳಿದ್ರಿ, ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಕೆಲವೆಲ್ಲ ಕಾಂಪೊನೆಂಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ಕಾರ್ಖಾನೆಗಳು ಬರ್ತವೆ, ಅದರಿಂದ ಪೊಲ್ಯೂಷನ್ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರಿ. ಮತ್ತೆ ಬ್ಯಾಟ್ರಿ ರೇಂಜ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಿ. ಮತ್ತೆ ಬ್ಯಾಟ್ರಿಗಳು ರಿಲೇಬಲ್ ಇಲ್ಲ, ಅದ್ರ ಬಗ್ಗೆ ಮಾತಾಡಿದ್ರಿ. ನೀವ್ ಹೇಳಿದ್ದು ಬಹಳ ಸೂಕ್ತವಾಗಿತ್ತು. ಯಾಕಂದ್ರೆ ನಾನು ನಿಮ್ ತರನೇ ಬಹಳ ನಕಾರಾತ್ಮಕವಾಗಿ ಮಾತಾಡ್ತಾ ಆಮೇಲೆ ಯಾವ್ದು ಇರ್ಲಿ ಅಂತ ಅಂದ್ಬಿಟ್ಟು ನಾವು ಒಂದು ಬೈಕ್ ತಗೊಂಡ್ವಿ, ಎಲೆಕ್ಟ್ರಿಕ್ ಬೈಕ್, TVS ಬೈಕ್. ಅದು ಚೆನ್ನಾಗಿ ಓಡ್ತಾ ಇದೆ. ಯಾಕಂದ್ರೆ ನಾವು 1 ವರ್ಷ ಆಯ್ತು ಅನ್ಸುತ್ತೆ, ನಾವು ಇದುವರೆಗೂ ಪೆಟ್ರೋಲ್ ಬ್ಯಾಂಕ್ ಹೋಗೋದೇ ಇಲ್ಲ. ಜಸ್ಟ್ ಚಾರ್ಜ್ ಮಾಡಿದ್ರೆ 1 ವಾರ 1.5 ವಾರ ಬರುತ್ತೆ. ಬಹಳ ಪಾಕೆಟ್ ಇದು ಸೇವ್ ಆಗುತ್ತೆ, ಸಿಕ್ಕಾಪಟ್ಟೆ ಮನಿ ಸೇವ್ ಆಗುತ್ತೆ. ಮತ್ತೆ ಬಹಳ ಇದಾಗಿದೆ. ಇದ್ರ ಮೇಲೆ ನಾನು ಎಲ್ಲರಿಗೂ ರೆಕಮೆಂಡ್ ಮಾಡ್ತಾ ಇದ್ದೆ, ತಗೊಳ್ಳಿ ಅಂತ. ಬಟ್ ನಮ್ಮ ಮನೆ ಎದುರುಗಡೆ ಇನ್ನೊಬ್ರು ನಮ್ ಫ್ರೆಂಡ್ ಇದ್ದಾರೆ. ಅವ್ರ ಪಾಪ ನಮ್ದು TVS ತಗೊಂಡಿದ್ದಾರೆ. ಅವ್ರದ್ದು 1.5 ವರ್ಷ ಆಗಿದೆ. ಅವ್ರದ್ದು ಬ್ಯಾಟ್ರಿ ಹೋಗ್ಬಿಟ್ಟಿದೆ ಬ್ಯಾಟ್ರಿ. ಆ ಬ್ಯಾಟ್ರಿ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ವ್ಯಾರಂಟಿ ಇದೆ, ನಿಮ್ಗೆ 1 ವರ್ಷ ಅಂತ ಹೇಳ್ಬಿಟ್ಟಿದ್ದಾರೆ. ವ್ಯಾರಂಟಿ ಕ್ರಾಸ್ ಆಗ್ಬಿಟ್ಟಿದೆ. ಇವಾಗ ಬ್ಯಾಟ್ರಿ 35,000 ಅಂತ ಹೇಳ್ತಾ ಇದಾರಂತೆ ಬ್ಯಾಟ್ರಿ. ಅವರು ಬ್ಯಾಟ್ರಿ ತಗೊಳೋದಕ್ಕಿಂತ ಇದು ಗಾಡಿನೇ ಬಂದ್ಬಿಡುತ್ತೆ ಇದು ಅಂತ ಅವ್ರು ಬಹಳ ಗಲಾಟೆ ಮಾಡಿ, ದೊಡ್ಡ ಗಲಾಟೆ ಆಗಿ ಇದ್ರ ಹತ್ರ ಶೋರೂಮ್ ಇವ್ರಿಗೆ ಗಲಾಟೆ ಆಗಿ ಅವ್ರು ನಿಮ್ಗೆ ಇದೇ ಬೇಡ ಅಂತ ಅಂದ್ಬಿಟ್ಟು ಇವಾಗ ಅವ್ರು ಎಕ್ಸ್ಚೇಂಜ್ ಮಾಡ್ಬಿಟ್ಟು ತಿರ್ಗಾ ಪೆಟ್ರೋಲ್ ಹೋಗ್ತಾ ಇದೆ. ಸೊ ಅವ್ರದ್ದು ಕೇಸ್ ನೋಡ್ಬಿಟ್ಟು ನನಗೆ ಇವಾಗ ನಾನು ಯಾರಿಗೂ ರೆಕಮೆಂಡ್ ಮಾಡ್ತಾ ಇಲ್ಲ, ಯಾಕಂದ್ರೆ ಇದು ಅವ್ರವ್ರ ವಿಚಾರ ಅಂತ ಸುಮ್ಮನಿದ್ದೀನಿ. ನಿಮ್ಮಷ್ಟು ಲಕ್ಕಿ ಯಾರಿರಲ್ಲ. ಇನ್ನೂ 4-5 ವರ್ಷ ಬೇಕು ಇವೆಲ್ಲ ಸೆಟ್ಲ್ ಆಗಕ್ಕೆ ಅಂತ ನನ್ನ. ಬಟ್ ನಮ್ದಂತೂ ಚೆನ್ನಾಗಿ ಓಡ್ತಾ ಇದೆ ಸರ್, ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಗಾಡಿ. ಇಷ್ಟ ಹೇಳ್ತಾ ನೀವು ಚೆನ್ನಾಗಿ ಮಾತಾಡ್ರಿ, ಅದಕ್ಕೆ ನಿಮ್ಗೆ ಧನ್ಯವಾದಗಳು. ನೆಕ್ಸ್ಟ್ ಟಾಪಿಕ್ ಯಾರು ತಗೋತೀರಾ ಸರ್? ಪ್ರಮೋದ್ ಅವ್ರಿಗೊಂದು ಟಾಪಿಕ್ ಬಿಡಿ. ಪ್ರಮೋದ್ ಅವ್ರು ತಗೊಳ್ತೀರಾ? ತಗೋತೀನಿ.
ಓಕೆ. ಸರ್, ಇವಾಗ ನಿಮ್ಗೂ ಇತ್ತೀಚೆಗೆ ಬಹಳ ಚಾಲ್ತಿಯಲ್ಲಿರುವ ಒಂದು ಪದನೇ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಲ್ಲ. ಕೃತಕ ಬುದ್ಧಿ ಮತ್ತೆ ಮಾನವೀಯತೆಯನ್ನು ಸುಧಾರಿಸುತ್ತದೆ. ಕೃತಕ ಬುದ್ಧಿ ಮತ್ತೆ ಮಾನವೀಯತೆಯನ್ನು ಸುಧಾರಿಸುತ್ತದೆ. ಓಕೆ, ಮಾತಾಡ್ಬೋದಾ ಸರ್? ಮಾತಾಡ್ಬೋದು ಸರ್. ಓಕೆ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಕೃತಕ ಬುದ್ಧಿ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಬಜ್ಜಿಂಗ್ ವರ್ಡ್ ಎಲ್ಲರೂ ಕೇಳ್ತಾ ಇರೋದು, ಎಲ್ಲ ಫೀಲ್ಡ್ ಅಲ್ಲಿ ಚರ್ಚೆ ಆಗ್ತಾ ಇರುವಂತ ಒಂದು ಟಾಪಿಕ್. ಮೋಸ್ಟ್ಲಿ ರೆವಲ್ಯೂಷನ್ ತರ ಟ್ರೀಟ್ ಮಾಡ್ತಾ ಇದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾಕೆ ರೆವಲ್ಯೂಷನ್ ತರ ಟ್ರೀಟ್ ಮಾಡ್ತಾ ಇದ್ದಾರೆ? ಸೊ ಎಷ್ಟೋ ಒಂದು ಸಿಕ್ಕಾಪಟ್ಟೆ ಟೈಮ್ ಕನ್ಸ್ಯೂಮ್ ಮಾಡಿ ಅಥವಾ ಲೇಬರ್ನ ಯೂಸ್ ಮಾಡಿಕೊಂಡು ಮಾಡುವಂತ ಕೆಲಸಗಳನ್ನ ಈ ಬಹಳ ಈಸಿಯಾಗಿ ಬಹಳ ವೇಗವಾಗಿ ಕೆಲಸನ ಮಾಡ್ಬೋದು ಮತ್ತು ಆ ಕೆಲಸದ ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತಾ ಇದೆ ಜನರದು. ಆ ಜನಗಳ ಒಂದು ಎಫಿಷಿಯನ್ಸಿ ಜಾಸ್ತಿ ಆಗ್ತಾ ಇದೆ. ಅವರು ಒಂದ್ ದಿವಸದಲ್ಲಿ ಮಾಡೋ ಕೆಲಸನ 10 ನಿಮಿಷದಲ್ಲಿ ಮಾಡ್ತಾ ಇದ್ದಾರೆ, ಒಂದ್ ವಾರದಲ್ಲಿ ಮಾಡೋ ಕೆಲಸನ 1 ದಿವಸದಲ್ಲಿ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಆ ವೇಗ ಅವರ ಕ್ಷಮತೆಗೆ ಕಾರಣ ಆಗಿದೆ. ಸೊ ಅದೇ ರೀತಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ತರ ನಿರ್ಭರ ಆಗ್ತಾ ಇದೀವಿ ಅಂದ್ರೆ ಅದ್ರ ಬಗ್ಗೆ ನಾವು ಅದನ್ನ ಎಷ್ಟು ಯೂಸ್ ಮಾಡ್ಕೊಳ್ತಾ ಇದೀವಿ ಅಂದ್ರೆ ನಮ್ಮ ಕ್ರಿಯಾತ್ಮಕ ಯೋಚನೆನೇ ಕಡಿಮೆ ಆಗ್ಬಿಟ್ಟಿದೆ. ಎಲ್ಲ ಪ್ರತಿಯೊಂದಕ್ಕೂ ಈಗ ಏನೋ ಒಂದು ಹುಡುಕ್ಬೇಕು, ನಾನೇ ಬೆಂಗಳೂರಲ್ಲಿ ಏನೋ ಒಂದು ಹೋಟೆಲ್ ಹುಡುಕ್ಬೇಕಾದ್ರೆ ಕೂಡ ಆರ್ಟಿಫಿಷಿಯಲ್ ಜಮಿನಿ ಯೂಸ್ ಮಾಡ್ಕೊಂಡು ನಿಯರ್ ಬೈ ಯಾವ್ದು ಚೆನ್ನಾಗಿದೆ ಅಂತೇಳಿ ಕೇಳ್ತೀನಿ. ನಾವು ಬೇರೆದವ್ರ ಹತ್ರ ಕೇಳೋ ಒಂದು ಇದನ್ನು, ಸೊ ಅದು ಜನರ ಜೊತೆ ಸಂಪರ್ಕನೇ ಕಡಿಮೆ ಆಗ್ಬಿಟ್ಟಿದೆ. ಸೊ ಹಂಗಾಗಿ ಈಗ ನನ್ನ ಕೆಲ್ಸದ ಏನೋ ರಿಪೋರ್ಟ್ ಮಾಡಬೇಕು ಅಥವಾ ಏನೋ ಒಂದು ರೂಲ್ಸ್ ರೆಗ್ಯುಲೇಷನ್ ಆಕ್ಟ್ಸ್ ಏನೋ ಒಂದು ತೆಗೆದು ನೋಡ್ಬೇಕು ಅಂದಾಗ ಜಮೀನಿಗೆ ಕೇಳ್ಬಿಟ್ರೆ ಅದು ಸ್ಪಷ್ಟವಾಗಿ ಅಲ್ಲಿ ಎಲ್ಲಿದೆ ಅಲ್ಲೇ ತೆಗೆದು ಕೊಟ್ಬಿಡತ್ತೆ. ಹಂಗಾಗಿ ಹಾರ್ಡ್ ಕಾಪಿ ಬುಕ್ಸ್ನೇ ನೋಡ್ತಾ ಇಲ್ಲ. ಆ ಹಾರ್ಡ್ ಕಾಪಿಗಳು ಮೋಸ್ಟ್ಲಿ ಒಂದು ಮರೀಚಿಕೆ ಆಗಿ ಹೋಗ್ಬಿಡ್ತಾವೋ ಅಂತ ಅನ್ಸುತ್ತೆ ಒಂದೊಂದ್ಸರಿ. ಸೊ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ಒಳ್ಳೇದೋ ಅಷ್ಟೇ ಕೆಟ್ಟದ್ದು ಕೂಡ ಇದೆ ಇದರಲ್ಲಿ. ಸೊ ಹಂಗಾಗಿ ನಾವು ಯಾವ ತರ ಬಳಕೆ ಮಾಡ್ಕೋಬೇಕು, ಯಾವ ತರ ಅದರದ್ದು ಬ್ಯಾಲೆನ್ಸ್ ಮಾಡಬೇಕು, ಅದನ್ನ ಅದು ಒಂಥರ ಈ ತಲ್ವಾರ್ ಅಥವಾ ಮಚ್ಚಿದ್ದಂಗೆ, ಎರಡೂ ಕಡೆಗೆ ಶಾರ್ಪಂಡ್ ಸಾಡ್ ಇದ್ದಂಗೆ. ಸೊ ಈ ಕಡೆಯಿಂದ ಕಟ್ ಮಾಡುತ್ತೆ, ಆ ಕಡೆಯಿಂದ ಕಟ್ ಮಾಡುತ್ತೆ. ಹಾಗಾಗಿ ಅದನ್ನ ಒಂದು ಚೆನ್ನಾಗಿ ಬಳಸ್ಕೊಳ್ಳೋಣ ಅಂತ ಹೇಳ್ತಾ ಮುಗಿಸ್ತೀನಿ ಮತ್ತೆ ಟಾಪಿಕ್. ಪ್ರಮೋದ್ ಅವರೇ, ನಾವು ಬಹಳ ಅತ್ಯಂತ ಸೂಕ್ತ ರೀತಿಯಲ್ಲಿ ನಿಮ್ಮ ವಿಚಾರವನ್ನು ವ್ಯಕ್ತಪಡಿಸಿದ್ವಿ. ನೀವ್ ಹೇಳೋದು ಕರೆಕ್ಟ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನಿಲ್, ನಿಮ್ ವಾಯ್ಸ್ ಬರ್ತಾ ಇಲ್ಲ. ಇದು ನಮ್ಗೊಬ್ಬಂಗ ಆಗ್ತಾ ಇದೆಯಾ ಇಲ್ಲ ಎಲ್ರಿಗೂ ಈ ಸಮಸ್ಯೆ ಇದೆಯಾ? ಅದು ಏನು ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ಲ. ಮೋಸ್ಟ್ಲಿ ಏನೋ ಒಂದು ಡೈರೆಕ್ಷನ್ ಇಟ್ಕೊಂಡು ಮಾತಾಡ್ತಾ ಇದಾರೆ, ಅಲ್ಲಿ ಕೇಳಿಸ್ತಾ ಇಲ್ಲ. ಅನಿಲ್, ನಿಮ್ ಮಾತು ಕೇಳಿಸ್ತಾ ಇಲ್ಲ. ಜನರ ಒಂದು ಅನಿಲ್, ನಿಮ್ ಮಾತು ಮಧ್ಯದಲ್ಲಿ ಕೇಳಿಸ್ತಾ ಇರ್ಲಿಲ್ಲ, ಈಗ ಕೇಳಿಸ್ತಾ ಇದೆ. ನೀವು ಯಾವ್ದೋ ಒಂದ್ ಆಂಗಲ್ ಕೂತ್ಕೊಂಡ್ರೆ ಅದೇನೋ ಒಂದ್ ಸ್ವಲ್ಪ ಟೈಮಲ್ಲಿ ಕೇಳಿಸ್ತಾ ಇಲ್ಲ. ಬ್ಲೂಟೂತ್ ಸಮಸ್ಯೆ ಅಂತ ಅನ್ಸುತ್ತೆ. ಸಮಸ್ಯೆ ಅನ್ಸುತ್ತೆ ಸರ್. ಅದೇ ಈಗ ಕೇಳಿಸ್ತಾ ಇದೆ. ಈಗ ಮಾತ್ರ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ನೆಗೆಟಿವ್ ಮಾತಾಡ್ಬೇಕಾದ್ರೆ ನೀವು ಏನ್ ಹೇಳಿದ್ರಿ ಅಂದ್ರೆ ಜನರ ಒಂದು ಕ್ರಿಯೇಟಿವಿಟಿನ ಇವಾಗ ಹೋಗ್ತಾ ಇದೆ. ಅಂದ್ರೆ ಅವರ ಒಂದು ಜನರ ಸಂಪರ್ಕವನ್ನು ನಾವು ತಿಳ್ಕೊಂತ ಇದೀವಿ. ಯಾಕಂದ್ರೆ ಯಾವುದೇ ಒಂದು ವಿಚಾರ ಆದ್ರೂ ಸುಮ್ಮನೆ ನೀವು ಅಲ್ಲಿ ಇದ್ರೊಳಗೆ ಹಾಕ್ಬಿಟ್ರೆ ಅಂದ್ರೆ ಅದ್ರದ್ದು ಸೊಲ್ಯೂಷನ್ ಅಲ್ಲೇ ಬಂದ್ಬಿಡುತ್ತೆ. ಸೊ ನೀವು ಯಾರನ್ನು ಕೇಳೋ ಅಂತ ಒಂದು ಪ್ರಮೇಯನೇ ಇಲ್ಲ, ಮತ್ತೆ ಯಾರ ಹತ್ರ ಮಾತಾಡೋದಿಲ್ಲ, ಇದಿಲ್ಲ. ನಮ್ಗಿಂತ ನಮ್ಮ ನೆಕ್ಸ್ಟ್ ಜನರೇಷನ್ ಅವರಂತೂ ಇನ್ನೂ ಬಹಳ, ಯಾಕಂದ್ರೆ ನಾವು ಎಲ್ಲಾ ತರ ಜನರೇಷನ್ ನೋಡಿರ್ತೀವಿ. ಬಟ್ ನಮ್ಮ ನೆಕ್ಸ್ಟ್ ಜನರೇಷನ್ ಅವ್ರಿಗಂತೂ ಬರೀ ಅವರು ಚಾಟ್ ಜಿಪಿಟಿ, ಜೆಮಿನಿ ಮತ್ತೆ ಕ್ಲೌಡ್ ಈ ತರದ್ದು AI ಟೂಲ್ ಯೂಸ್ ಮಾಡಿ ಅವರು
ಅವರ ಕ್ರಿಯೇಟಿವಿಟಿ ಮತ್ತೆ ಇದನ್ನ ಅವ್ರು ಕಳ್ಕೊಂತ ಇದ್ದಾರೆ. ಈ ಈ ವಿಚಾರ ನೀವು ಬಹಳ ಸೂಕ್ತ ರೀತಿಯಲ್ಲಿ ಇದರ ವಿವರಣೆ ಕೊಟ್ರಿ. ನಿಮ್ಗೆ ಧನ್ಯವಾದಗಳು. ಹೇಳ್ತಾ ನೆಕ್ಸ್ಟ್ ಟಾಪಿಕ್ ಹೋಗೋಣ. ನೆಕ್ಸ್ಟ್ ಟಾಪಿಕ್ ಯಾರು ತಗೊಳ್ತೀರಾ? ರವಿ ಸರ್ ಅವರು. ನಿಮ್ಗೆ ಬುಕ್ಸ್ ಆರ್ ಬೆಟರ್ ದನ್ ಮೂವೀಸ್, ಪುಸ್ತಕಗಳು ಚಲನಚಿತ್ರಗಳಿಗಿಂತ ಉತ್ತಮವಾಗಿದೆ ಟಾಪಿಕ್ ಸರ್. ಮೋಹನ್, ನೀವು ನೋಡ್ಕೋತೀರಾ ಟೈಮ್? ನಾನು ನೋಡ್ಕೋತೀನಿ. ಓಕೆ. ಬುಕ್ಸ್ ಆರ್ ಬೆಟರ್ ದನ್ ಸಿನಿಮಾ ಅಥವಾ ಮೂವೀಸ್. ಹೌದು, ಬುಕ್ಸು ಓದ್ಬೇಕಾದ್ರೆ ನಮ್ಮ ಗಮನ ನಮ್ಮ ಅಂದ್ರೆ ನಾವು ಕಣ್ಣಿಂದ ನೋಡ್ತೀವಿ, ಆಮೇಲೆ ಬ್ರೈನ್ ಮೂಲಕನೂ ಸ್ವಲ್ಪ ಎರಡು ಒಂದ್ ರೀತಿ ಸೇರಿ ನಾವು ಓದ್ಬೇಕಾಗತ್ತೆ. ಸುಮ್ನೆ ಕಣ್ಣಾಡ್ಸಿದ್ರೆ ಆಗಲ್ಲ, ಗಮನ ಕೊಟ್ಟು ಓದ್ಬೇಕಾಗತ್ತೆ, ಗ್ರಹಿಸ್ಬೇಕಾಗತ್ತೆ. ಅದು ಒಂದು 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 ಉತ್ತಮದ ಒಂದು ಜ್ಞಾನ ಗಳಿಸ್ಕೊಳ್ಳಕ್ಕೆ ಒಂದು ಉತ್ತಮವಾದ ವಿಧಾನ. ಆಮೇಲೆ ಸಾಕಷ್ಟು ನಮ್ಮ ಒಂದು ಅಡ್ವಾಂಟೇಜ್ಗಳಿದೆ ಬುಕ್ ಓದೋದ್ರಿಂದ. ವಿಷಯಗಳು ತಿಳ್ಕೊಬಹುದು. ಆಮೇಲೆ ನಮ್ಮ ಮಾತಿನ ಮಟ್ಟ ಇನ್ನೂ ಮೇಲಕ್ಕೆ ಹೋಗುತ್ತೆ. ಆಮೇಲೆ ಸಾಕಷ್ಟು ವಿಷಯಗಳು ಅಂದ್ರೆ ಕೆಲವು ಫಿಕ್ಷನ್, ನಾನ್ ಫಿಕ್ಷನ್ ಬುಕ್ ಓದಾಗ್ಲೂ ಸಹ ನಮ್ಮ ಬುದ್ಧಿಮಟ್ಟ ಅಥವಾ ಜ್ಞಾನ ಸಂಪಾದನೆ ಆಗುತ್ತೆ. ಅದೇ ರೀತಿ ನಮ್ಮ ಬುಕ್ಸ್ಗಳಿಂದ ಇನ್ನೂ ಸಾಕಷ್ಟು ಅದು ಒಂದು ಒಳ್ಳೆ ಅಭ್ಯಾಸ ಅಲ್ಲಿ ಬುಕ್ ಓದೋದು. ಸೊ ಇವಾಗ ವಿರುದ್ಧ ಬುಕ್ಸ್ ಓದೋದ್ರೆ ನಾವು ಒಂದು ಕೂತ್ಕೊಂಡು ಒಂದ್ ಕಡೆ ಓದ್ಬೇಕು. ಆದ್ರೆ ಸಿನಿಮಾ ನೋಡ್ಬೇಕಂದ್ರೆ ನಾವು ಬುಕ್ಸ್ ಅಲ್ಲಿ ಒಂದು ವರ್ಣನೆ ಮಾಡಿರ್ತೀವಲ್ಲ, ಅದನ್ನ ಸಿನಿಮಾದಲ್ಲಿ ಸುಲಭವಾಗಿ ತೋರಿಸ್ಬಿಡ್ಬೋದು. ಇವಾಗ ಸೂರ್ಯ ಉದಯ ಆಗ್ತಾ ಇರತ್ತೆ ಅನ್ನೋದೊಂದನ್ನ ಬುಕ್ಕಲ್ಲಿ ಓದ್ಬೇಕಂತಂದ್ರೆ ಅರ್ಧ ಪೇಜ್ ಬರೀತಾರೆ. ಬಟ್ ಅಲ್ಲಿ ಈ ಸಿನಿಮಾ ಮಾಧ್ಯಮ ತುಂಬಾ ಒಂದು ಎಫೆಕ್ಟಿವ್ ಮಾಧ್ಯಮ. ಅಂದ್ರೆ ಅಲ್ಲಿ ನಾವು ಇಲ್ಲಿ ಒಂದ್ ಪ್ಯಾರಾ ಬರ್ದಿರೋ ಅಥವಾ ಒಂದು ಪ್ಯಾರಾಗ್ರಾಫ್ ಇರೋದನ್ನ ಅಲ್ಲಿ ಒಂದ್ ಸೆಕೆಂಡ್ ಅಲ್ಲಿ ತೋರಿಸ್ಬಿಡ್ಬೋದು. ಅಷ್ಟು ಅಂತ ಮಾಧ್ಯಮ. ನಾವು ಎಲ್ಲನೂ ಇದು ನಮ್ಮ ಒಂದು ಸಿನಿಮಾನು ಬೇಕಾಗತ್ತೆ. ಯಾಕಂತ ಅಂದ್ರೆ ಕೆಲವು ಪ್ರತಿಯೊಂದನ್ನು ನಾವು ಬುಕ್ ಮೂಲಕನೇ ನಾವು ತಿಳ್ಕೊಳಕ್ ಆಗಲ್ಲ. ಒಂದು ನಮ್ಗೆ ಒಂದು ಬೇಗ ನಾವು ತಿಳ್ಕೊಬೇಕಂತಂದ್ರೆ ಸಿನಿಮಾ ನೋಡ್ಬೇಕಾಗತ್ತೆ. ಅದರಲ್ಲಿ ಸಾಕಷ್ಟು ಒಂದು ಅಭಿವ್ಯಕ್ತಿ ತುಂಬಾ ಬೇರೆ ರೀತಿನೇ ಇರುತ್ತೆ ಬುಕ್ಸ್ಗಿಂತ. ಅದರಿಂದ ಸಿನಿಮಾಗಳು ಉತ್ತಮ ಅಂದ್ರೆ ನೋಡ್ಬೇಕು ಕೆಲವು ವಿಷಯದಲ್ಲಿ. ಆಮೇಲೆ ಬುಕ್ಸ್ಗಳು ಸಹ ಉತ್ತಮ. ಎರಡು ನಮ್ಮ ಬದುಕಿನ ಭಾಗ ಆಗಿರ್ಬೇಕು ಅಂತ ನಾನ್ ಭಾವಿಸ್ತೀನಿ. ನಮ್ಗೆ ಎರಡು ಒಂದ್ ರೀತಿ ಸಂಗಾತಿ. ಎರಡನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ಬುಕ್ಕನ್ನು ಓದ್ಬೇಕು, ಕೆಲವು ಬಾರಿ ಸಿನಿಮಾನು ನೋಡ್ಬೇಕಾಗತ್ತೆ. ಇದು ಬೇಕಾಗಿದೆ ಅಂತ ಹೇಳಿ ನನ್ನ ಮಾತು ಮುಗಿಸಿ ಮರಳಿ ವೇದಿಕೆ ನಿಮ್ಗೆ ನೀಡ್ತಾ ಇದ್ದೇನೆ. ರವಿ ಸರ್, ನೀವು ಅತ್ಯಂತ ಸೂಕ್ತ ರೀತಿಯಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೀರಾ. ಪುಸ್ತಕ ಓದೋದ್ರಿಂದ ಮೊದಲೇ ನೀವು ಬಹಳ ಪುಸ್ತಕಗಳು ಓದಿರ್ತೀರಾ, ನಿಮ್ಗೆ ಅನುಭವ ತುಂಬಾ ಚೆನ್ನಾಗಿದೆ. ಪುಸ್ತಕಗಳು ಓದೋದ್ರಿಂದ ನಮ್ಮ ಒಂದು ಏಕಾಗ್ರತೆ ಇರುತ್ತೆ ಪುಸ್ತಕದಲ್ಲಿ. ಮತ್ತೆ ನಾವು ಒಂದು ವಿಷಯದಲ್ಲಿ ಆಳವಾಗಿ ಅದರೊಳಗೆ ಇಳಿದು ನೋಡ್ಬೋದು. ಮತ್ತೆ ಅದರಿಂದ ಪುಸ್ತಕದಿಂದ ನಾಲೆಡ್ಜ್ ಬೆಳೆಯುತ್ತೆ ಅಂತ ಹೇಳಿದ್ರಿ. ಮತ್ತೆ ವಿರುದ್ಧವಾಗಿ ಮಾತಾಡ್ಬೇಕಾದ್ರೆ ಸಿನಿಮಾದಲ್ಲಿ ನಮ್ಗೆ ವಿಜುವಲ್ ಎಫೆಕ್ಟ್ಸ್ ಚೆನ್ನಾಗಿರುತ್ತೆ. ಮತ್ತೆ ಬಹಳ ಸುಲಭವಾಗಿ ಜನರಿಗೆ ತಲುಪುತ್ತೆ. ಮತ್ತೆ ಕಡಿಮೆ ಸಮಯದಲ್ಲಿ ಎಷ್ಟೊಂದು ವಿಚಾರ ತಿಳ್ಕೊಂಡ್ಬಿಡೋದು. ಮತ್ತೆ ಅಭಿವ್ಯಕ್ತಿ ಜಾಸ್ತಿ ಇರುತ್ತೆ ಇದರಲ್ಲಿ ಅಂತ ಹೇಳಿದ್ರೆ ಬಹಳ ಸೂಕ್ತ ರೀತಿಯಲ್ಲಿ ಮಾತಾಡ್ತೀನಿ ನೀವು ಹೇಳೋದ್ರಿಂದ. ಯಾಕಂದ್ರೆ ಇತ್ತೀಚೆಗೆ ಇವಾಗ ಎಲ್ಲಾ ಬುಕ್ಸ್ಗಳು ಕಡಿಮೆ ಆಗ್ತಾ ಇದೆ. ಎಲ್ಲ ಬಹಳ ಕಡಿಮೆ ಆಗ್ತಾ ಇದೆ. ಎಲ್ಲ ಆನ್ಲೈನ್ ಬಂದ್ಬಿಡ್ತಾ ಇದೆ. ಆನ್ಲೈನ್ ಅಲ್ಲಿ ಬುಕ್ಸ್ ಬರ್ತಾ ಇದೆ. ಮೊದ್ಲು ಆನ್ಲೈನ್ ಅಲ್ಲಿ ಬರಕ್ ಸ್ಟಾರ್ಟ್ ಆಯ್ತು. ಇವಾಗ ನೋಡಿದ್ರೆ ಆಡಿಯೋ ಬರಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಆಡಿಯೋ ಏನು ಇವಾಗ ಮಕ್ಕಳಿಗೆ ತರಗತಿನೂ ಎಲ್ಲಾ ಆಡಿಯೋ ಬಂದ್ಬಿಟ್ಟಿದೆ. ಯಾವ ಚಾಪ್ಟರ್ ಆನ್ಲೈನ್ ಅಲ್ಲಿ ಹಾಕಿದ್ರೆ ಆ ಚಾಪ್ಟರ್ ಪೂರ್ತಿ ಲೆಕ್ಚರೇ ಬಂದ್ಬಿಡುತ್ತೆ. ಸ್ಕೂಲ್ಗೆ ಹೋಗೋದೇ ಬೇಡ ಅಂತ ಮಾತಾಡ್ಕೊಂತ ಇರ್ತಾರೆ ಇವಾಗ ಹುಡುಗರು. ಆ ತರ ಆಗ್ಬಿಟ್ಟಿದೆ. ಬಟ್ ಸಿನಿಮಾ ಅಂದ್ರೆ ಇವಾಗ ನೀವ್ ಹೇಳ್ದಂಗೆ ಬಹಳ ಸುಲಭ. ಯಾವುದೇ ಒಂದು ವಿಚಾರ ಮತ್ತೆ ವಿಚಾರಧಾರೆಯನ್ನು ಜನರಿಗೆ ಮುಟ್ಟಿಸ್ಬೇಕಾದ್ರೆ ನಾವು ಡೈರೆಕ್ಟ್ ಆಗಿ ಹೇಳಿದ್ರೆ ಯಾರು ಕೇಳಲ್ಲ. ಅದೇನೆ ಅವರ ನಮ್ಮ ಮೋಹನ್ ಮೂರ್ತಿ ಅವ್ರು ಹೇಳ್ದಂಗೆ ಅವರ ಆರಾಧ್ಯರು ಅಥವಾ ಅವರು ಸ್ಟಾರ್ಸ್. ಮತ್ತೆ ಅವ್ರು ಹೇಳಿದ್ರೆ ಅವ್ರ ಬಾಯಿಂದ ಬಂದ್ರೆ ಇದು ಶಂಕದಿಂದ ಬಂದ್ರೇನೆ ತೀರ್ಥ ಅನ್ನಂಗೆ ಅವ್ರು ಹೇಳಿದ್ರೆ ಅದನ್ನ ಎಲ್ಲಾರು ಸೀರಿಯಸ್ ಆಗಿ ತಗೊಂಡು ಅದನ್ನ ಫಾಲೋ ಮಾಡ್ತಾರೆ. ಅದೇ
ನಾರ್ಮಲ್ ಆಗಿ ಹೇಳಿದ್ರೆ ಜನ ಅದ ಅಷ್ಟು ಸೀರಿಯಸ್ ಆಗಿ ತಗೊಳಲ್ಲ. ನೀವು ಇಷ್ಟೆಲ್ಲ ಮಾತಾಡೋದಕ್ಕೆ ನಿಮ್ಗೆ ಧನ್ಯವಾದಗಳು ಸರ್. ನೆಕ್ಸ್ಟ್ ಟಾಪಿಕ್ ಯಾರು ತಗೊಳ್ತೀರಾ? ಸರ್ ರಾಘವೇಂದ್ರ ಅವರು. ಓಕೆ ಸರ್. ಸರ್, ವರ್ಕ್ ಫ್ರಮ್ ಹೋಮ್ ಈಸ್ ಬೆಟರ್ ದನ್ ಆಫೀಸ್ ವರ್ಕ್. ಕಚೇರಿ ಕೆಲಸಕ್ಕಿಂತ ಮನೆಯಿಂದಲೇ ಕೆಲಸ ಮಾಡೋದು ಉತ್ತಮ. ಇದು ಟಾಪಿಕ್ ಸರ್. ಇದು ಒಂಥರ ಒಳ್ಳೆ ಟಾಪಿಕ್, ಡಿಬೇಟಬಲ್ ಟಾಪಿಕ್ ಅನಿಲ್ ಕುಮಾರ್ ಅವರೇ. ಸೊ ಮನೆಯಿಂದ ಕೆಲಸ ಮಾಡೋದು ನಮ್ಗೆ ಎಷ್ಟು ಕನ್ವೀನಿಯಂಟ್ ಆಗುತ್ತೆ ಅಂದ್ರೆ, ಈಗ ಉದಾಹರಣೆಗೆ ಬೆಂಗಳೂರು ಅಥವಾ ಬೆಂಗಳೂರಲ್ಲೇ ಆಗ್ಲಿ ಅಥವಾ ಬೇರೆ ಎಲ್ಲ ಯಾವ್ದಾದ್ರು ಸಿಟಿನಲ್ಲಿ ನಾವು ಜೀವನ ಮಾಡ್ತಿದ್ರೆ ನಾವು ವರ್ಕ್ ಪ್ಲೇಸ್ಗೆ ಹೋಗೋದಕ್ಕೇನೆ ಎಷ್ಟೊಂದು ಸಮಯ ಖರ್ಚಾಗ್ಬಿಡುತ್ತೆ. ಒಂದು ಗಂಟೆಗಟ್ಟಲೆ ಅಲ್ಲೇ ಅರ್ಧ ದಿನ ಬರೀ ಓಡಾಟದಲ್ಲೇ ಆಗೋಗುತ್ತೆ. ಹಾಗಾಗಿ ಮನೆಯಿಂದ ಕೆಲಸ ಮಾಡೋದು ಬಹಳ ಉಪಯೋಗಕಾರಿ. ಹಾಗೇನೆ ಈ ಮನೆಯಿಂದ ಕೆಲಸ ಮಾಡೋವಾಗ ಏನಪ್ಪಾ ಅಂದ್ರೆ, ನಾವು ಮನೆಯಿಂದ ಮಾಡ್ತಿರೋದ್ರಿಂದ ನಮ್ಗೆ ಫ್ಲೆಕ್ಸಿಬಲ್ ಆಗಿರ್ತೀವಿ. ಅಂದ್ರೆ ಯಾವ್ದಾದ್ರು ಕೆಲಸ ಅರ್ಜೆಂಟ್ ವಿಷಯ ಬಂತು ಅಂತ ಹೇಳಿದ್ರೆ ನಾವು ಯಾವಾಗ ಬೇಕಾದ್ರೂ ರೆಸ್ಪಾಂಡ್ ಮಾಡ್ಬೋದು, ಅಥವಾ ಯಾರಾದ್ರೂ ಮೇಲ್ ಕಳ್ಸಿದ್ರೆ ತಕ್ಷಣ ರೆಸ್ಪಾಂಡ್ ಮಾಡ್ಬೋದು. ಹಾಗಾಗಿ ನಮ್ಮ ಕನ್ವೀನಿಯನ್ಸ್ ಜೊತೆಗೆ ಬೇರೆಯವರ ಅಗತ್ಯಕ್ಕೆ ತಕ್ಷಣದ ರೆಸ್ಪಾನ್ಸ್ ಅಂದ್ರೆ ತಕ್ಷಣದ ಇದನ್ನ ಕೊಡೋದಕ್ಕೆ, ರಿಪ್ಲೈ ಕೊಡೋದಕ್ಕೆ ಬಹಳ ಉಪಯೋಗಕಾರಿ. ಹಾಗೇನೆ ಈಗ ಮನೆ ಅಂತ ಬಂದ ತಕ್ಷಣ ನಾವು ನಮ್ಮ ಬಗ್ಗೆ ಅಷ್ಟೇ ಯೋಚನೆ ಮಾಡಿದ್ರೆ ನಮ್ಮ ಕುಟುಂಬದ ಬಗ್ಗೆನೂ ಯೋಚನೆ ಮಾಡಬೇಕು. ನಾವು ಅದರಿಂದ ಏನು ಇನ್ನೊಂದು ಸಮಸ್ಯೆ ಅಂತ ಏನಪ್ಪಾ ಅಂದ್ರೆ, ಮನೆಯಲ್ಲಿದ್ದಾಗ ನಾವು ಹೇಗೆ ಕೆಲಸದ ಕಡೆ ಫೋಕಸ್ ಮಾಡ್ತೀವೋ ಹಾಗೆ ಪರ್ಸನಲ್ ಲೈಫ್ ಮತ್ತೆ ವರ್ಕ್ ಲೈಫ್ನ ಸೆಪರೇಟ್ ಮಾಡೋದು ಬಹಳ ಕಷ್ಟ. ನಾವೇನ್ ಮಾಡ್ತೀವಿ, ಒಂದ್ ಮೇಲ್ ರಿಪ್ಲೈ ಮಾಡ್ತೀನಿ ಅಂತ ಹೇಳಿ ನಮ್ಮ ಪರ್ಸನಲ್ ಟೈಮ್ ಕೂಡ ಅದಕ್ಕೆ ಕೊಡ್ತೀವಿ. ಹಾಗಾಗಿ ಮನೆಯಿಂದ ಕೆಲಸ ಮಾಡೋದು ಯಾವಾಗ್ಲೂ ಒಳ್ಳೇದಲ್ಲ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಈಗ ಆಫೀಸಲ್ಲಿ ಕೆಲಸ ಮಾಡೋದ್ರಿಂದ ಏನಪ್ಪಾ ಅಂದ್ರೆ, ನಮ್ಮ ಸಾಮಾಜಿಕ ಜೀವನ ಅಂದ್ರೆ ಸೋಷಿಯಲೈಸಿಂಗ್ ವಿತ್ ವರ್ಕ್ ಬೇಸ್ ಅದನ್ನ ನಾವು ಕಡಿಮೆ ಮಾಡ್ತೀವಿ. ಹಂಗಾಗಿ ನಾವು ಈಗ ಏನೆಲ್ಲ ಮಾತಾಡ್ತೀವಿ ಎದುರುಗಡೆ ಸಿಕ್ಕಿದಾಗ, ಯಾರಾದ್ರೂ ಸಿಕ್ಕಿದ್ರೆ ಆಫೀಸಲ್ಲಿ ಕಾಫಿಗೆ ಹೋಗ್ತೀವಿ, ಊಟಕ್ಕೆ ಹೋಗ್ತೀವಿ, ಅವಾಗ ಏನೆಲ್ಲ ಮಾತಾಡ್ತೀವಿ, ಕಚೇರಿ ರಾಜಕೀಯದ ಬಗ್ಗೆನೇ ಆಗ್ಲಿ ಅಥವಾ ಬೇರೆ ಏನೆಲ್ಲ ಮಾತಾಡ್ತೀವಿ. ಆದ್ರೆ ನಾವು ಮನೆಯಲ್ಲಿ ಮಾಡೋವಾಗ ಅವೆಲ್ಲ ಮಾಡೋದಿಲ್ಲ. ಸೊ ಅದ್ರ ಜೊತೆಗೆ ಆಫೀಸಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನಾವು ಪರಸ್ಪರ ಮುಖಾಮುಖಿ ಮಾತಾಡೋದ್ರಿಂದ ನಮ್ಮ ಒಬ್ಬರೊಬ್ಬರ ಮಧ್ಯೆ ಆ ನಂಬಿಕೆ, ಸಂಬಂಧಗಳ ಬೆಳವಣಿಗೆ ಆಗುತ್ತೆ. ಅದ್ರ ಜೊತೆಗೆ ಇನ್ನೋವೇಷನ್ಗೆ ಈ ತರ ಬ್ರೈನ್ ಸ್ಟಾರ್ಮಿಂಗ್, ಒಟ್ಟಿಗೆ ಫೇಸ್ ಟು ಫೇಸ್ ಬ್ರೈನ್ ಸ್ಟಾರ್ಮಿಂಗ್ ಬಹಳ ಮುಖ್ಯ. ಈ ಅಜೈಲ್ ಪ್ರಾಜೆಕ್ಟ್ ಮೆಥಡಾಲಜಿ ಇದೆಲ್ಲ ನೋಡಿದ್ರೆ ಸೊ ಇದು ಬಹಳ ಮುಖ್ಯ. ಹಾಗಾಗಿ ಮನೆಯಿಂದ ಕೆಲಸ ಮಾಡೋದು ಮತ್ತೆ ಆಫೀಸಿಂದ ಕೆಲಸ ಮಾಡೋದು ಈ ಎರಡೂನು ಒಂದು ರೀತಿಯಲ್ಲಿ ತನ್ನದೇ ಆದ ಉಪಯೋಗಗಳನ್ನ ಒಳಗೊಂಡಿವೆ. ಆದ್ರೆ ಅವನ್ನ ಬ್ಯಾಲೆನ್ಸ್ಡ್ ಆಗಿ ಉಪಯೋಗಿಸಿದಾಗ ನಮ್ಗೆ ಪ್ರೊಡಕ್ಟಿವಿಟಿನೂ ಮತ್ತೆ ಇನೋವೇಷನ್ ಎಲ್ಲಾನು ಕೂಡ ಅಚೀವ್ ಮಾಡ್ಬೋದು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸಿ ವೇದಿಕೆಯನ್ನ ಮರಳಿ ಅನಿಲ್ ಕುಮಾರ್ ಅವ್ರಿಗೆ ಕೊಡ್ತೇನೆ. ಧನ್ಯವಾದಗಳು ರಾಘವೇಂದ್ರ ಅವರೇ, ಬಹಳ ಅತ್ಯುತ್ತಮವಾಗಿ ಮಾತಾಡಿದ್ರಿ. ಇದೆಲ್ಲ ನಮ್ಗೆಲ್ಲರಿಗೂ ಅನ್ವಯಿಸುವಂತ ಟಾಪಿಕ್. ಯಾಕಂದ್ರೆ ಎಲ್ಲರೂ ನಾವು ಕಚೇರಿಗಳಿಗೆ ಹೋಗ್ಬೇಕು. ಬೆಂಗಳೂರಲ್ಲಿ ಇರೋರ್ಗಂತೂ ಇದು ಬಹಳ ತುಂಬಾ ಅನ್ವಯಿಸುತ್ತೆ. ಯಾಕಂದ್ರೆ ಬೆಳಗ್ಗೆ ಎದ್ರೆ ನಾವು ಟ್ರಾಫಿಕ್ ಇಂದ ಹೋಗೋದು ಒಂದೊಂದ್ಸತಿ 1.5 ಗಂಟೆ 2 ಗಂಟೆ ಆಗ್ಬಿಡುತ್ತೆ ಆಫೀಸ್ಗೆ. ತಿರ್ಗಾ ಬರೋದು 1.5 ಗಂಟೆ 2 ಗಂಟೆ ಅಂದ್ರೆ ಒಂದು ಟೋಟಲಿ 4 to 5 hours ಬರೀ ಕಮ್ಯೂಟ್ ಎಲ್ಲ ಇದಾಗ ಮಾಡ್ಬಿಡ್ತೀವಿ. ಸೊ ಆ ತರ ಲೆಕ್ಕ ತಗೊಂಡ್ರೆ ವರ್ಕ್ ಫ್ರಮ್ ಹೋಮ್ ಬಹಳ ಅನುಕೂಲ. ಯಾಕಂದ್ರೆ ನಿಮ್ಗೆ ಅಡಿಷನಲ್ ಟೈಮ್ ಸಿಗುತ್ತೆ. ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋದಕ್ಕೆ, ಮಕ್ಕಳ ಜೊತೆ ಸ್ಪೆಂಡ್ ಮಾಡೋದಕ್ಕೆ, ಮತ್ತೆ ಪರ್ಸನಲ್ ವರ್ಕ್ ಮಾಡ್ಕೊಳ್ಳೋದಕ್ಕೆ ಬಹಳ ಅನುಕೂಲವಾಗಿರುತ್ತೆ. ಆದ್ರೆ ನೀವು ಇನ್ನೊಂದು ಬಹಳ ಒಳ್ಳೆ ಪಾಯಿಂಟ್ ಏನ್ ಹೇಳಿದ್ರೆ, ನೆಗೆಟಿವ್ ಇದರಲ್ಲಿ ನೋಡ್ಬೇಕಾದ್ರೆ ವರ್ಕ್ ಫ್ರಮ್ ಹೋಮ್ ಮಾಡಿದಾಗ ನಮ್ಗೆ ಆ ಒಂದು ಇಂಟ್ರಾಕ್ಷನ್ ಇರಲ್ಲ. ಟೀಮ್ ಇಂಟ್ರಾಕ್ಷನ್ ಅಷ್ಟು ಸುಲಭವಾಗಿ ಆಗಲ್ಲ. ಯಾಕಂದ್ರೆ ಎಲ್ಲ ರಿಮೋಟ್ ಅಲ್ಲಿ ಇರ್ತಾರೆ. ಮತ್ತೆ ಯಾರೇನ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಅವ್ರವ್ರೇ ಒಂದು ಸೈಲೋಲ್ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಮತ್ತೆ ಅಷ್ಟು ಕೋಆರ್ಡಿನೇಷನ್ ಆಗಿ ವರ್ಕ್ ಮಾಡೋದಕ್ಕಾಗಲ್ಲ. ಮತ್ತೆ ಬ್ರೈನ್ ಸ್ಟಾರ್ಮಿಂಗ್ ಮಾಡೋದಕ್ಕಾಗೋದಿಲ್ಲ. ಮತ್ತೆ ಚರ್ಚೆಗಳು ಮಾಡೋಕ್ಕಾಗಲ್ಲ. ಆ ತರ ಎಷ್ಟೊಂದು ಡಿಸ್ಅಡ್ವಾಂಟೇಜ್ಗಳು ಇದೆ. ನೀವು ಇದೆಲ್ಲ ಬಹಳ ಚೆನ್ನಾಗಿ ಇದನ್ನ ವಿವರಿಸಿದೆ. ನಿಮ್ಗೆ ಧನ್ಯವಾದಗಳು. ಲಾಸ್ಟ್ ಟಾಪಿಕ್ ಸರ್ ಮೋಹನ್ ಮೂರ್ತಿ ಸರ್, ಕೊಡಿ ಇದು
ಆನ್ಲೈನ್ ಲರ್ನಿಂಗ್ ಇಸ್ ಬೆಟರ್ ದೆನ್ ಕ್ಲಾಸ್ ರೂಮ್ ಲರ್ನಿಂಗ್. ಅಂದ್ರೆ ತರಗತಿಯ ಕಲಿಕೆಗಿಂತ ಆನ್ಲೈನ್ ಕಲಿಕೆ ಉತ್ತಮ ಅಂತ. ಇವತ್ತಿನ 21ನೇ ಶತಮಾನದಲ್ಲಿ ನಾವು ಆನ್ಲೈನ್ ಲರ್ನಿಂಗ್ ಅನಿವಾರ್ಯ ಅಂತಾನೆ ಹೇಳ್ಬೋದು. ಈಗ ಯಾವ ತರ ಅಂತಂದ್ರೆ ಇವತ್ತು ಇನ್ಫ್ರಾಸ್ಟ್ರಕ್ಚರ್, ಇಂಟರ್ನೆಟ್, ಮೊಬೈಲ್ ಇವೆಲ್ಲ ಇರೋದ್ರಿಂದ ಯಾವ್ದೋ ಒಂದು ರಿಮೋಟ್ ಪ್ಲೇಸ್, ನಾನು ಯಾವ್ದೋ ಒಂದು ರಿಮೋಟ್ ಪ್ಲೇಸ್ ಅಲ್ಲಿ ಇರ್ತೀನಿ, ಅಲ್ಲಿ ನನಗೆ ಈ ರೀತಿ ಸ್ಕೂಲ್ಗೆ ಹೋಗೋವಂತ ಒಂದು ಫೆಸಿಲಿಟಿ ಇರ್ಬೋದು ಅಥವಾ ಇನ್ನೊಂದೇನೋ ಒಂದು ಕಲಿಯೋದಿರ್ಬೋದು, ಅದು ಇಲ್ಲದೆ ಇರ್ಬೋದು. ಅಂತ ಸಂದರ್ಭದಲ್ಲಿ ಈ ಆನ್ಲೈನ್ ಲರ್ನಿಂಗ್ ಬಹಳ ಮುಖ್ಯ ಆಗತ್ತೆ. ಮತ್ತೆ ಈವನ್ ಸ್ಕೂಲ್ಗಳಲ್ಲೂ ಕೂಡ ಏನಾಗತ್ತೆ, ಒಂದು ಅಕಾಡೆಮಿಕಲ್ ಏನ್ ಇರುತ್ತೆ ಅದೇನೆ, ನಾನು ಅದರಿಂದ ಆಚೆ ಏನಾದ್ರು ಕಲಿಬೇಕಂತಂದ್ರೆ ಅದ್ ಕಲಿಯಕ್ ಆಗೋದಿಲ್ಲ. ಅದೇನಂದ್ರೆ ಆನ್ಲೈನ್ ಅಲ್ಲಿ ಆತರ ಇದಿಲ್ಲ. ಏನ್ ಬೇಕಾದ್ರೂ ನಿಮ್ಗೆ ಏನ್ ಇನ್ಫಾರ್ಮೇಶನ್, ಏನ್ ಮಾಹಿತಿ ಬೇಕಾದ್ರೂ ಯಾವ್ದನ್ ಬೇಕಾದ್ರೂ ಕಲಿತೀನಿ ಅಂತಂದ್ರೆ ಕಲಿಬಹುದು. ಆ ತರದ್ದು ಒಂದು ಅನುಕೂಲ ಇದೆ ಆನ್ಲೈನ್ ಅಲ್ಲಿ ಕಲಿಯೋದ್ರಿಂದ. ಇದ್ರ ಜೊತೆಗೆ ಇನ್ನೊಂದ್ ಏನಂದ್ರೆ, ಒಂದ್ಸತಿ ನಾವು ವಿಡಿಯೋ ಮಾಡಿ ರೆಕಾರ್ಡ್ ಮಾಡಿದ್ರೆ ಅದನ್ನ ಯಾರು ಯಾವಾಗ ಬೇಕಾದ್ರೂ ನೋಡ್ಬೋದು. ಈಗ ಯಾವ್ದೋ ಒಂದು ನನ್ನ ಕೋರ್ಸ್ ಇದ್ರ ಬಗ್ಗೆ, ಈಗ ಸೈಕಾಲಜಿ ಬಗ್ಗೆ ಮಾತಾಡಿದೆ ಅಂತ ಇಟ್ಕೊಳ್ಳಿ, 1 hour ಮಾತಾಡಿದ್ರೆ ಅದನ್ನೇನಂತಂದ್ರೆ ಅದು ಆನ್ಲೈನ್ ಇರುತ್ತೆ, ಯಾರು ಯಾವಾಗ ಬೇಕಾದ್ರೂ ನೋಡ್ಕೊಂಡು ಕಲಿಬಹುದು. ಆದ್ರೆ ಆನ್ಲೈನ್ ಅಲ್ಲಿ ಅದರದೇ ಆದಂತ ಒಂದು ಡಿಸ್ಅಡ್ವಾಂಟೇಜಸ್ ಇದೆ. ಮೊದಲನೇದು ಏನಂತಂದ್ರೆ, ಮನುಷ್ಯನ ಇದರಲ್ಲಿ ಅವನಿಗೆ ಸೋಷಿಯಲ್ ಲರ್ನಿಂಗ್ ಅಂತ ಬರ್ತದೆ. ಈಗ ಒಂದು ಗುಂಪಲ್ಲಿ ಕಲಿಯೋದ್ ಬೇರೆ, ಆ ಗುಂಪಲ್ಲಿ ಏನ್ ನಡೀತಾ ಇದೆ, ಏನ್ ಕತೆ ಅದನ್ನ ನೋಡ್ಕೊಂಡು ಕಲಿಯೋದ್ ಬೇರೆ. ಆ ಒಬ್ನೇ ಕೂತ್ಕೊಂಡು ಐಸೋಲೇಷನ್ ಅಲ್ಲಿ ಒಂದು ಸೈಲೋ ಇದರಲ್ಲಿ ಕಲಿಯೋದ್ ಬೇರೆ. ಗುಂಪಲ್ಲಿದ್ದಾಗ ಅವನೇನಂತಂದ್ರೆ ಇನ್ನೂ ಏನಂದ್ರೆ ಚೆನ್ನಾಗಿ ಕಲಿಯುವಂತ ಉತ್ಸಾಹ ಬರ್ತದೆ. ಅದ್ರ ಜೊತೆಗೆ ಬೇರೆಯವರು ಕಲಿತಾ ಇರೋದನ್ನೆಲ್ಲ ನೋಡಿದಾಗ ಅವನು ಕಲಿಬೇಕು ಅನ್ನೋ ಒಂದು ಮೋಟಿವೇಶನ್ ಬರ್ತದೆ. ಇದ್ರ ಜೊತೆಗೆ ಏನೋ ಒಂದು ಡೌಟ್ ಬಂತು, ಅವಾಗ ಏನಂದ್ರೆ ಪಕ್ಕದವ್ರ ಜೊತೆ ಚರ್ಚೆ ಮಾಡ್ಬೋದು. ಚರ್ಚೆ ಮಾಡಿ ಅವ್ರೊಂದ್ ಪಾಯಿಂಟ್ ಹೇಳ್ತಾರೆ, ಅದನ್ನ ಏನಂದ್ರೆ ತಿಳ್ಕೊಂಡು ನಾವು ಕ್ಲೀನ್ ಆಗಿ ಕಲಿಬಹುದು. ಈ ರೀತಿ ನಾವು ಗುಂಪಲ್ಲಿದ್ದಾಗ ಎಫೆಕ್ಟಿವ್ ಆಗಿ ಕಲಿಯುವಂತ ಪಾಸಿಬಿಲಿಟಿ ಏನಂತಾರೆ ತುಂಬಾ ಇದೆ. ಈ ಪಾಸಿಬಿಲಿಟಿ ಆನ್ಲೈನ್ ಅಲ್ಲಿ ಕಲಿಬೇಕಾದ್ರೆ ಇರೋದಿಲ್ಲ. ಈಗ ನಾವು ಈಗ ಆನ್ಲೈನ್ ಮತ್ತೆ ಇದರಲ್ಲಿ ಯಾವ್ದು ಬೆಟರ್ ಅಲ್ಲ ಅನ್ನೋ ಕ್ವಶನ್ ಬರ್ಬೋದು ಆಫ್ಲೈನ್ ಲರ್ನಿಂಗ್ ಅಲ್ಲಿ. ಆಕ್ಚುಲಿ ಏನಂತಂದ್ರೆ ಎಲ್ಲಾ ಇದನ್ನು ನಾವು ಆನ್ಲೈನ್ ಅಲ್ಲಿ ಕಲಿಯಕ್ಕಾಗಲ್ಲ, ಮತ್ತೆ ಎಲ್ಲಾ ಅಂಶಗಳನ್ನ ಆಫ್ಲೈನ್ ಅಲ್ಲಿ ಕಲಿಯಕ್ಕಾಗಲ್ಲ. ಎರಡನ್ನು ಬ್ಯಾಲೆನ್ಸ್ಡ್ ವೇಲಿ ತಗೊಂಡೋಗ್ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಏನಂತಂದ್ರೆ, ಮಕ್ಕಳು ದೊಡ್ಡವರಾಗೋ ಒಂದು ಸನ್ನಿವೇಶದವರೆಗೆ ಅವ್ರಿಗೆ ಆಫ್ಲೈನ್ ಕಲಿಕೆ ಬಹಳ ಮುಖ್ಯ. ಬೇರೆ ಮಕ್ಕಳ ಜೊತೆ ಕೂತ್ಕೊಂಡು ಅಲ್ಲಿ ಹೋಗಿ ಕಲಿಯುವಂತದಿರ್ಬೋದು, ಅವ್ರ ಜೊತೆ ಡಿಸ್ಕಷನ್ ಮಾಡೋದಿರ್ಬೋದು, ಇದು ಬಹಳ ಮುಖ್ಯ. ಅವ್ರು ಒಂದ್ಸತಿ ದೊಡ್ಡವ್ರು ಆದ್ಮೇಲೆ ಏನಂತಂದ್ರೆ, ಆನ್ಲೈನ್ ಅಲ್ಲಿ ಅವ್ರಿಗೆ ಏನ್ ಬೇಕೋ ಬೇರೆ ಅವರ ಒಂದು ಪ್ರವೃತ್ತಿಗೆ ಸಂಬಂಧಪಟ್ಟಂಗೆ ಕಲಿಯುವಂತದ್ದು ಇರ್ಬೋದು. ಇವೆರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೆ ನಾವು ನಮ್ಮ ಜ್ಞಾನನ ಉತ್ತಮಪಡಿಸ್ಕೋಬಹುದು ಅಂತ ಹೇಳ್ತಾ ವೇದಿಕೆ ಮರಳಿ ಅನಿಲ್ ಕುಮಾರ್ ಅವ್ರಿಗೆ ಕೊಡ್ತೀನಿ. ಧನ್ಯವಾದಗಳು ಮೋಹನ್ ಮೂರ್ತಿ ಅವರೇ, ಬಹಳ ಸೂಕ್ತವಾಗಿ ನೀವು ಈ ಟಾಪಿಕ್ ಮೇಲೆ ಮಾತಾಡಿದ್ದೀರಾ. ಆನ್ಲೈನ್ ಇವಾಗ ಎಲ್ಲಿ ನೋಡಿದ್ರು ಆನ್ಲೈನ್ ಇದೆ ಇವಾಗ. ಆನ್ಲೈನ್ ಮಕ್ಕಳಿಗೂ ಇಷ್ಟ ಆಗುತ್ತೆ ಆನ್ಲೈನ್, ಮತ್ತೆ ಅದ್ರ ರೆಕಾರ್ಡಿಂಗ್ಸ್ ಇರುತ್ತೆ, ಯಾವಾಗ ಬೇಕು ಹಾಕೊಂಡು ನೋಡ್ಬೋದು, ಮತ್ತೆ ರಿಪೀಟ್ ಮಾಡಿ ಇದು ಮಾಡ್ಬೋದು. ಬಹಳ ಅಡ್ವಾಂಟೇಜಸ್ ಇದೆ, ಮತ್ತೆ ಡಿಸ್ಅಡ್ವಾಂಟೇಜಸ್ ಇದೆ. ಮತ್ತೆ ಆಫ್ಲೈನ್ ಅಲ್ಲಿ ಈಗ ನೀವು ಇಂಟ್ರಾಕ್ಷನ್ ಇರಲ್ಲ, ಮತ್ತೆ ಗ್ರೂಪ್ ಆಗಿ ಚರ್ಚೆ ಮಾಡೋ ಅವಕಾಶ ಇರಲ್ಲ, ಮತ್ತೆ ಮಕ್ಕಳಿಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕಡಿಮೆ ಆಗುತ್ತೆ. ಈ ವಿಚಾರವಾಗಿ ತಾವು ಬಹಳ ಚೆನ್ನಾಗಿ ಮಾತಾಡಿದ್ರ. ಈಗಾಗಲೇ ಸಮಯ ಬಹಳ ಆಗಿರೋದ್ರಿಂದ ನನ್ನ ಈ ಹಂತವನ್ನು ಇಲ್ಲಿಗೆ ಮುಕ್ತಾಯ ಮಾಡಿ ವೇದಿಕೆಯನ್ನು ಮರಳಿ ತಮಗೆ ಕೊಡ್ತಾ ಇದ್ದೀನಿ. ಧನ್ಯವಾದ ಅನಿಲ್ ಅವರೇ. ಒಂದು ಒಳ್ಳೆ ರೀತಿಯಲ್ಲಿ ವಿಭಿನ್ನವಾಗಿ ಇವತ್ತಿನ ಟೇಬಲ್ ಟಾಪಿಕ್ ಸೆಷನ್ ನಡೆಸ್ಕೊಟ್ರಿ. ಇವಾಗ ನಿಮಗೆ ಒಂದು ಟಾಪಿಕ್ ಕೊಡೋಣ ಅಂತ ಇದ್ದೀನಿ. ಟಾಪಿಕ್ ಏನಂತಂದ್ರೆ, ಮೊದಲು IPC ಇಂಡಿಯನ್ ಪಿನಲ್ ಕೋಡ್ ಅಲ್ಲಿ 498A ಅಂತ ಒಂದು ಸೆಕ್ಷನ್ ಇತ್ತು. ಅದ್ ಯಾವ್ದಕ್ ಸಂಬಂಧಪಟ್ಟಿದ್ದು ಅಂದ್ರೆ ವರದಕ್ಷಿಣೆ ಕಿರುಕುಳಕ್ಕೆ ಸಂಬಂಧಪಟ್ಟಿದ್ದು. ಇದನ್ನ ಏನಂದ್ರೆ BNS ಅಲ್ಲಿ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಸೆಕ್ಷನ್ 85 ಮತ್ತೆ 86 ಅಲ್ಲಿ ತಗೊಬಂದಿದ್ದಾರೆ ವರದಕ್ಷಿಣೆ ಕಿರುಕುಳ ಸಂಬಂಧಪಟ್ಟಿದ್ದು. ಈ ಕಾನೂನು ಏನಪ್ಪಾ ಅಂತಂದ್ರೆ, ಈ ಕಂಪ್ಲೇಂಟ್ ಕೊಟ್ರೆ ಅದನ್ನ ಏನಂದ್ರೆ ಅರೆಸ್ಟ್ ಮಾಡ್ಬಿಡ್ಬೋದು, ಅವರ ಯಾರು ಕಿರುಕುಳ ಕೊಡ್ತಾ ಇದಾರೆ ಇದ್ ಕತೆ. ಇದು ಬಹಳಷ್ಟು ಸಂದರ್ಭದಲ್ಲಿ ದುರುಪಯೋಗ ಆಗಿದೆ. ಮತ್ತೆ ಏನಂತಂದ್ರೆ ವರದಕ್ಷಿಣೆನ ಒಂದು ಹಂತದವರೆಗೆ ಕಂಟ್ರೋಲ್ ಮಾಡೋದಕ್ಕೂ ಉಪಯೋಗ ಆಗಿದೆ. ನಿಮ್ಗೆ ಇವತ್ತಿನ 21ನೇ ಶತಮಾನದಲ್ಲಿ ಈ BNS 85, 86 ವರದಕ್ಷಿಣೆ ಕಿರುಕುಳದ ಕಾನೂನು ಪ್ರಸ್ತುತ ಅಂತ ಅನ್ಸುತ್ತಾ?
ಇದು ಫಾರ್ ಅಂಡ್ ಅಗೇನ್ಸ್ಟ್ ಮಾತಾಡ್ಬೇಕಾ ಸರ್ ಇದು? ಹೌದು, ಓಕೆ ಓಕೆ ಓಕೆ. ಪ್ರಸ್ತುತ ಅಂತಾನು ಹೇಳ್ಬೇಕು, ಪ್ರಸ್ತುತ ಅಲ್ಲ ಅಂತಾನು ಹೇಳ್ಬೇಕು. ಮೊದಲನೇದಾಗಿ ಇದು ಪ್ರಸ್ತುತ ಅಂತ ಹೇಳೋದಕ್ಕೆ ಬಹಳ ಕಾರಣಗಳಿದೆ. ಯಾಕಂದ್ರೆ ಇದು ಬಹಳ ಹಳೆಯ ಕಾನೂನು. ಆ ಆದ್ರೆ ಇವಾಗ ಕಾಲ ಬದಲಾಗಿದೆ ಆದ್ರೂನು ಎಲ್ಲಾ ಹೆಣ್ಮಕ್ಳು ಅಡ್ವಾನ್ಸ್ ಆಗಿದ್ದಾರೆ ಅಥವಾ ಎಲ್ಲಾ ಹೆಣ್ಮಕ್ಳು ಎಜುಕೇಟೆಡ್ ಆಗಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನಾವು ಒಂದು ಸಿಟಿಯಲ್ಲಿ ಇರೋದ್ರಿಂದ ಬರೀ ನಾವು ಎಜುಕೇಟೆಡ್ ವುಮೆನ್ಸ್ ಅನ್ನು ನೋಡ್ತೀವಿ. ಬಟ್ ಇನ್ನೂ ಹಳ್ಳಿಗಾಡ್ಲಲ್ಲಿ ಮತ್ತೆ ದೂರದ ಊರುಗಳಲ್ಲಿ ಇನ್ನೂ ಎಷ್ಟೋ ಜನಕ್ಕೆ ಎಜುಕೇಶನ್ ಇರಲ್ಲ, ಮತ್ತೆ ಆರ್ಥಿಕವಾಗಿ ಬಹಳ ಹಿಂದುಳಿದಿರ್ತಾರೆ, ಮತ್ತೆ ಎಷ್ಟೋ ಜನ ದೌರ್ಜನ್ಯಕ್ಕೆ ಒಳಗಾಗ್ತಾ ಇರ್ತಾರೆ. ಯಾಕಂದ್ರೆ ಅವರು ಪಾವರ್ಟಿ ಲೈನ್ ಕಡಿಮೆ ಇರ್ತಾರೆ, ಮತ್ತೆ ಕೂಲಿ ಕೆಲಸಗಳು, ಮತ್ತೆ ಬಹಳ ಜೀವನ ಬಹಳ ಇದಾಗಿರ್ತದೆ. ಅಂತವ್ರಿಗೆ ಇವತ್ತಿಗೂ ಈ ಕಾನೂನು ಅನ್ವಯ ಆಗುತ್ತೆ, ಇವತ್ತಿಗೂ ಈ ಕಾನೂನು ಉಪಯುಕ್ತ ಆಗುತ್ತೆ ಅಂತ ನನ್ನ ಭಾವನೆ. ಯಾಕಂದ್ರೆ ಇದು ಬಹಳ ಸೂಕ್ತವಾಗಿ ಈ ಕಾನೂನು ಮಾಡಿದ್ದಾರೆ. ಆಗಿನ ಕಾಲದ ಒಂದು ಇದನ್ನ ಪರಿಸ್ಥಿತಿ ನೋಡ್ಕೊಂಡು ಮಾಡಿದ್ದಾರೆ. ಇವಾಗ ಅದರ ವಿರುದ್ಧವಾಗಿ ಮಾತಾಡ್ಬೇಕು ಅಂತ ಹೇಳಿದ್ರೆ, ನೀವೇ ಹೇಳಿತರ ಈ ಕಾನೂನಿನ ದುರುಪಯೋಗ ಬಹಳ ಆಗ್ತಾ ಇದೆ ಎಲ್ಲಿ ನೋಡಿದ್ರು. ಯಾಕಂದ್ರೆ ಇವಾಗ ಆ ಕಾನೂನ ಆಶ್ರಯ ಇಟ್ಕೊಂಡು ಎಷ್ಟೋ ಜನ ಗಂಡ್ಮಕ್ಳಿಗೆ ಹೆಣ್ಮಕ್ಳು ಎಷ್ಟೊಂದು ಕೇಸ್ ಹಾಕ್ಬಿಟ್ಟು ಅವ್ರನ್ನ ಹರಾಸ್ ಮಾಡಿ ಅವರಿಂದ ದುಡ್ಡುಗಳು ಕಿತ್ಕೊಂಡು, ಮತ್ತೆ ಲಕ್ಷಾಂತರ ರೂಪಾಯಿ ಅವರಿಂದ ತಗೊಂಡು ಅವ್ರ ಜೀವನನೂ ಹಾಳು ಮಾಡಿ, ಮತ್ತೆ ಕೋರ್ಟ್ಗಳ ಅಲಿಸ್ತಾ ಇದ್ದಾರೆ. ಇನ್ನೂ ಎಷ್ಟೊಂದು ಕೇಸ್ಗಳು ನಡೀತಾ ಇದೆ. ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ನಮ್ಮ ಆಫೀಸಲ್ಲಿ 2-3 ಜನ ಆತರ ಇದೆ ಕೇಸು. ಯಾಕಂದ್ರೆ ಅವರು ಮದುವೆ ಆದ್ಮೇಲೆ ಬಹಳ ಕಿರುಕುಳ ಕೊಟ್ಟು ಅವರೇ ಇವ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಅವರೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಇವ್ರ ಮೇಲೆ ಕೇಸ್ ಹಾಕಿ, ಇನ್ನು ಕೆಲವರಂತೂ ಡೈವರ್ಸ್ ಕೊಡಲ್ಲ, ಕೇಸ್ ಹಾಕೊಂಡು ಹರಾಸ್ ಮಾಡಿ ಇಷ್ಟು ಕಾಂಪನ್ಸೇಷನ್ ಕೊಡ್ಬೇಕು, ಇಷ್ಟು ಲಕ್ಷ ಕೊಡ್ಬೇಕು, ಇಷ್ಟು ಕೋಟಿ ಕೊಡ್ಬೇಕಂತ ಹೇಳ್ಬಿಟ್ಟು ಹರಾಸ್ ಮಾಡ್ತಾ ಇದ್ದಾರೆ. ಆದ್ರಿಂದ ಇದನ್ನ ದುರುಪಯೋಗನೇ ಜಾಸ್ತಿ ಆಗ್ತಾ ಇದೆ. ನನ್ಗೆ ಅನ್ಸುತ್ತೆ ಅಂತ ಹೇಳಿದ್ರೆ, ನಾವು ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಕಾನೂನ ಸ್ವಲ್ಪ ಮಾರ್ಪಾಟ್ ಮಾಡಿ ಇದೇನಾದ್ರೂ ನಿಜವಾಗ್ಲೂ ಇದನ್ನ ದುರುಪಯೋಗ ಮಾಡ್ಕೊಂಡಿದ್ರೆ ಅಂತರ ಮೇಲೆ ಕಠಿಣವಾದ ಶಿಕ್ಷೆ ಕೊಡ್ಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಕೇಳ್ತಾರೆ ಮಾತನ್ನ. ಧನ್ಯವಾದ ಅನಿಲ್ ಕುಮಾರ್ ಅವರೇ. ನೀವು ಎರಡು ಸೈಡ್ ಅಲ್ಲೂ ಏನಂತಂದ್ರೆ ಒಳ್ಳೊಳ್ಳೆ ಪಾಯಿಂಟ್ಗಳು ಹೇಳಿದ್ದಾರೆ. ಖಂಡಿತ ಇದು ಏನಂತಂದ್ರೆ ಒಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ತಗೋಬೇಕಾಗ್ತದೆ. ಈ ಕಾನೂನು ದುರುಪಯೋಗ ಆಗ್ತಾ ಇರೋದು ಸುಪ್ರೀಂ ಕೋರ್ಟ್ ಕೂಡ ಗಮನಿಸಿದೆ. ಅದಕ್ಕೆ ಏನಂತಂದ್ರೆ ಸುಪ್ರೀಂ ಕೋರ್ಟ್ ಹಲವು ಡೈರೆಕ್ಷನ್ಗಳನ್ನ ಕೊಟ್ಟಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ತರದೊಂದು ಕಂಪ್ಲೇಂಟ್ ಬಂದಾಗ ಠಾಣಾಧಿಕಾರಿ ಕಂಪ್ಲೇಂಟ್ ತಗೊಂಡಿರ್ತಾರಲ್ಲ, ತನಿಖಾಧಿಕಾರಿ, ಅವರು ಸರಿಯಾಗಿ ತನಿಖೆ ಮಾಡಿ ಆಮೇಲಿಂದ ಏನಂತಂದ್ರೆ ಅವ್ರನ್ನ ಅರೆಸ್ಟ್ ಮಾಡ್ಬೇಕು, ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವ್ರನ್ನ. ಆ ಡೈರೆಕ್ಷನ್ ನ ಏನಂತಂದ್ರೆ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಈಗ ಏನಂದ್ರೆ ಅದನ್ನ ತನಿಖಾಧಿಕಾರಿಗಳಿರ್ಬೋದು, ಠಾಣಾಧಿಕಾರಿಗಳಿರ್ಬೋದು, ಇವರು ಅದನ್ನ ಏನಂತಂದ್ರೆ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಮಾಡ್ಬೇಕು ಅಷ್ಟೇ. ಆ ರೀತಿ ಆಗುತ್ತೆ ಅಂತ ಭಾವಿಸೋಣ. ಈಗ ನಾವು ನಮ್ಮ ಥೀಮ್ ಅಲ್ಲಿ ಮುಂದಕ್ಕೆ ಹೋಗೋಣ. ನಾನು ಅವಾಗ್ಲೇ ಹೇಳ್ತಾ ಇದ್ದೆ ಏನಂತಂದ್ರೆ ಈ ಆರಾಧನಾ ಮನೋಭಾವ ಹೇಗೆ ಬೆಳೆಯುತ್ತೆ ಅಂತ ಹೇಳ್ತಾ ಇದ್ದೆ ನಾನು. ಈ ಆರಾಧನಾ ಮನೋಭಾವ ಬೆಳೆಸ್ಕೊಂಡಿರೋರಲ್ಲಿ ಒಂದಷ್ಟು ಜನ ಕಟ್ಟರ ಅನುಯಾಯಿಗಳು ಅವ್ರು ಯಾರ ಮೇಲೆ ಆರಾಧನಾ ಮನೋಭಾವ ಬೆಳೆಸ್ಕೊಂಡಿರ್ತಾರೆ ಅವ್ರನ್ನ ವಿಮರ್ಶೆ ಮಾಡಿದಾಗ ಇವರು ಒಂಥರ ಉಗ್ರವಾಗಿ ಪ್ರತಿಕ್ರಿಯಿಸ್ತಾರೆ. ಯಾಕೆ ಈ ರೀತಿ ಉಗ್ರವಾಗಿ ಪ್ರತಿಕ್ರಿಯಿಸ್ತಾರೆ ಅನ್ನೋದು ಒಂದು ಪ್ರಶ್ನೆ. ಏನು ಕಾರಣ ಅಂತಂದ್ರೆ, ಮೊದಲನೇ ಕಾರಣ, ಹಲವು ಕಾರಣಗಳಿದೆ ಇದರಲ್ಲಿ. ಮೊದಲನೇ ಕಾರಣ ಏನಪ್ಪಾ ಅಂತಂದ್ರೆ, ಅವ್ರಿಗೆ ಒಂದು ಐಡೆಂಟಿಟಿ ಫ್ಯೂಷನ್ ಆವಾಗಿರ್ತದೆ. ಐಡೆಂಟಿಟಿ ಫ್ಯೂಷನ್ ಅಂತಂದ್ರೆ ನಮ್ಗೆಲ್ಲರಿಗೂ ಒಂದು ನಮ್ಮ ಮನಸ್ಸಿನಲ್ಲಿ ನಮ್ ಬಗ್ಗೆ ನಮ್ದೇ ಆದಂತ ಒಂದು ಐಡೆಂಟಿಟಿ ಇರ್ತದೆ, ಒಂದು ಸೆಲ್ಫ್ ಕಾನ್ಸೆಪ್ಟ್ ಇರ್ತದೆ. ಏನ್ ಸೆಲ್ಫ್ ಕಾನ್ಸೆಪ್ಟ್ ಅಂದ್ರೆ ನಮ್ದು ವ್ಯಾಲ್ಯೂಸ್ ಇರ್ಬೋದು, ನಮ್ದು ಬಿಲೀಫ್ ಸಿಸ್ಟಮ್ ಇರ್ಬೋದು, ಇವೆಲ್ಲನೂ ಒಳಗೊಂಡಿರುವಂತ ಒಂದು ಭಾಗ ಅಂತಾನೆ ಹೇಳ್ಬೋದು ಸೆಲ್ಫ್ ಕಾನ್ಸೆಪ್ಟ್ ಅಂತಂದ್ರೆ. ಯಾವಾಗ ನಾವು ಒಬ್ರ ಬಗ್ಗೆ ಒಂದು ಅಭಿಮಾನ ಬೆಳೆಸ್ಕೊಂಡು ಅದನ್ನ ಒಂದು ಕಟ್ಟರ ಅನುಯಾಯಿಗಳಾಗ್ಬಿಡ್ತೇವೆ, ಅವಾಗ ಆ ಜನಪ್ರಿಯ ವ್ಯಕ್ತಿ ಕೂಡ ನನ್ನ ವ್ಯಕ್ತಿತ್ವದ ಎಕ್ಸ್ಟೆನ್ಷನ್ ತರ ನಮ್ಮ ಬ್ರೈನ್ ಫೀಲ್ ಮಾಡ್ತಾ ಇರ್ತದೆ. ಅಂದ್ರೆ ಐಡೆಂಟಿಟಿ ಇನ್ಫ್ಯೂಸ್ ಆಗೋಗಿರ್ತದೆ. ಯಾರಾದ್ರೂ ಆ ವ್ಯಕ್ತಿನ ಏನಂತಂದ್ರೆ ವಿಮರ್ಶೆ ಮಾಡಿದಾಗ ಅದು ಅವ್ರನ್ನ ವಿಮರ್ಶೆ ಮಾಡಿರೋದಲ್ಲ, ಯಾಕಂದ್ರೆ ಇಲ್ಲಿ ಐಡೆಂಟಿಟಿ ಫ್ಯೂಷನ್ ಆಗೋಗಿದೆ.
ನನ್ನ ವಿಮರ್ಶೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಭಾವನೆಯಲ್ಲಿ ನಮ್ ಬ್ರೈನ್ ಇಂಟರ್ಪ್ರೆಟ್ ಮಾಡೋದು. ಈಗ ನಾನು ಅವಾಗ್ಲೇ ನಿಮ್ಗೆ ಅಮಿಗ್ಡಿಲಾ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಈಗ ನನ್ನ ವಿಮರ್ಶೆ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ನನ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದಾಗ, ಅಂದ್ರೆ ಆ ಜನಪ್ರಿಯ ವ್ಯಕ್ತಿ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ದಾರೆ, ಬಟ್ ನನ್ ಬ್ರೈನ್ ಇಂಟರ್ಪ್ರೆಟ್ ಮಾಡ್ತಾ ಇರೋದು ನನ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ದಾರೆ ಅಂತ. ಯಾಕಂದ್ರೆ ನಂದು ಐಡೆಂಟಿಟಿ ಇನ್ಫ್ಯೂಷನ್ ಆಗೋಗಿದೆ. ಸೊ ಅವಾಗ ಐಡೆಂಟಿಟಿ ಫ್ಯೂಷನ್ ಆದಾಗ ಏನಾಗುತ್ತೆ, ನಮ್ಮ ಬ್ರೈನ್ ಅಲ್ಲಿ ಅಮಿಗ್ಡಿಲಾ ಫೈರ್ ಆಗುತ್ತೆ. ಅಮಿಗ್ಡಿಲಾ ಟ್ರಿಗರ್ ಆದಾಗ ನಮ್ಮಲ್ಲಿ ಭಾವನೆಗಳು ಏನಂತಂದ್ರೆ ಹಲವಾರು ಭಾವನೆಗಳು ಒಟ್ಟಿಗೆ ಹೊಮ್ತವೆ. ಇದೊಂಥರ ಸರ್ವೈವಲ್ ಇನ್ಸ್ಟಿಂಕ್ಟ್ ಕಿಕ್ಕಿನ್ ಆಗುತ್ತೆ. ಈ ಸಂದರ್ಭದಲ್ಲಿ ಏನಾಗುತ್ತೆ, ನಾನು ಮೊದಲೇ ಹೇಳಿದ್ದೆ, ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ಗೆ ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತೆ ಅಂತ. ಈಗಾದಾಗ ಏನಂದ್ರೆ ನಾವು ತಾರ್ಕಿಕವಾಗಿ ಯೋಚನೆ ಮಾಡೋದಕ್ಕೆ ಹೋಗಲ್ಲ. ನಾವು ನಮ್ಮ ಏನಂತಂದ್ರೆ ಭಾವನೆಗಳನ್ನ ಇಮಿಡಿಯೇಟ್ ಆಗಿ ಆಚೆ ಹಾಕ್ಬಿಡ್ಬೇಕು, ನಮ್ಮ ಆಂಗ್ಸೈಟಿನ ಇಮಿಡಿಯೇಟ್ ಆಗಿ ಆಚೆ ಹಾಕ್ಬಿಡ್ಬೇಕು. ಅದಕ್ಕೆ ನಾವು ಮಾತಾಡ್ಬೇಕಾದ್ರೆ ಅಂತ ಟೈಮಲ್ಲಿ ಲಾಜಿಕ್ ಇರಲ್ಲ. ಸೊ ಇದು ಒಂದು ಕಾರಣ, ಏನು ಐಡೆಂಟಿಟಿ ಫ್ಯೂಷನ್ ಅಂತ ಏನ್ ಕರೆದೆ ಅದು ಒಂದು ಕಾರಣ. ಎರಡನೇದು ಕಾಗ್ನೇಟಿವ್ ಡಿಸೋನೆನ್ಸ್ ಅಂತ ಕರೀತಾರೆ. ಕಾಗ್ನೇಟಿವ್ ಡಿಸೋನೆನ್ಸ್ ಅಂತಂದ್ರೆ, ನಾನು ಯಾವ್ದಾದ್ರು ಒಬ್ಬ ಫಾಲೋವರ್ ಆಗಿದ್ದಾಗ ನಾನು ಏನ್ ಮಾಡಿರ್ತೀನಿ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ತುಂಬಾ ಇನ್ವೆಸ್ಟ್ ಮಾಡಿರ್ತೀನಿ. ಯಾವ ತರ ಅಂದ್ರೆ ಟೈಮ್, ಎನರ್ಜಿ ಮತ್ತೆ ಮನಿ ಇವೆಲ್ಲಾನು. ಯಾವ ತರ ಈಗೇನಂತಂದ್ರೆ ಅವ್ರಿಗೆ ಸಂಬಂಧಪಟ್ಟಂಗೆ ಬಂದಿರೋ ಒಂದಷ್ಟು ಆರ್ಟಿಕಲ್ನ ಪೋಸ್ಟ್ ಮಾಡೋದಿರ್ಬೋದು, ಶೇರ್ ಮಾಡೋದಿರ್ಬೋದು, ಇಲ್ಲ ನನ್ಗೆ ಪ್ರಿಯವಾದ ನಾಯಕ ನಟನ್ನ ಏನಂತಾರೆ ಅವನ್ ಫಿಲಮ್ಗಳನ್ನ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡೋದಿರ್ಬೋದು. ಈ ತರ ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡೋದಿರ್ಬೋದು ಬೇರೆ ಬೇರೆಯವರು ಇದ್ರ ಜನಗಳ ಜೊತೆ. ಈ ರೀತಿ ಏನಂತಂದ್ರೆ ನನ್ನ ಟೈಮು, ಎನರ್ಜಿ ಮತ್ತೆ ಮನಿನ ನಾನು ತುಂಬಾ ಇನ್ವೆಸ್ಟ್ ಮಾಡಿರ್ತೀನಿ. ಯಾವಾಗ ಏನಂದ್ರೆ ಅವ್ರನ್ನ ವಿಮರ್ಶೆಗೆ ಒಳಪಡಿಸ್ತಾರೆ ಬೇರೆಯವರು, ಅಥವಾ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ, ಇದು ಏನಂತಂದ್ರೆ ನನಗೆ ಸೈಕಲಾಜಿಕಲಿ ಒಂದು ಪೇನ್ಫುಲ್ ಎಕ್ಸ್ಪೀರಿಯನ್ಸ್ ನ ಕ್ರಿಯೇಟ್ ಮಾಡುತ್ತೆ. ಈ ಸೈಕಾಲಜಿಕಲ್ ಪೇನ್ಫುಲ್ ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಆದಾಗ ಪುನಃ ಅಮಿಗ್ಡಿಲಾ ಟ್ರಿಗರ್ ಆಗುತ್ತೆ. ಅಮಿಗ್ಡಿಲಾ ಟ್ರಿಗರ್ ಆದಾಗ ಏನಂತಂದ್ರೆ ಯಾವ ರೀತಿ ವರ್ತಿಸ್ತೀವಿ ಅಂತ ನಾನು ಈಗಾಗ್ಲೇ ಹೇಳಿದ್ದೀನಿ. ಸೊ ಇದು ಇನ್ನೊಂದು ರೀಸನ್. ಇನ್ನು ಮೂರನೇ ರೀಸನ್, ಇದು ಬಹುಮುಖ್ಯವಾದ ರೀಸನ್ ಏನಪ್ಪಾ ಅಂತಂದ್ರೆ ಇನ್ ಗ್ರೂಪ್ ಔಟ್ ಗ್ರೂಪ್ ಡೈನಾಮಿಕ್ಸ್ ಅಂತ. ಅಂದ್ರೆ ಇದು ಟ್ರೈಬಲ್ ಮೈಂಡ್ ಸೆಟ್ ಅಲ್ಲೇ ಬರ್ತದೆ. ಮನುಷ್ಯ ಏನಂತಂದ್ರೆ ಅವನ್ಗೆ ಮೂಲತಃ ಅವನು ಟ್ರೈಬ್ ಮೆಂಟಾಲಿಟಿ. ನಾನು ಅವಾಗ್ಲೇ ಹೇಳ್ತಾ ಇದ್ದೆ ಏನಂತಂದ್ರೆ, ಒಂದು ನಮ್ಮ ಆನ್ಸಿಸ್ಟರ್ ಗಳೆಲ್ಲ ಒಂದು ಗುಂಪು ಕಟ್ಕೊಂಡು ಜೀವನ ಮಾಡ್ತಾ ಇದ್ರು. ಸಂಘಜೀವಿ ಅವನು. ಒಂದೊಂದು ಗುಂಪಲ್ಲೂ ಏನಂತಂದ್ರೆ ಆ ಗುಂಪಲ್ಲಿ ಕೊಹೆಷನ್ ಅಂದ್ರೆ ಒಬ್ರಿಗೊಬ್ರು ಅಟ್ಯಾಚ್ಮೆಂಟ್ ಇರ್ಬೇಕು, ಬಾಂಡಿಂಗ್ ಇರ್ಬೇಕು, ಅದೆಲ್ಲ ಚೆನ್ನಾಗಿರ್ಬೇಕು. ಅದು ಚೆನ್ನಾಗಿದ್ರೆ ಮಾತ್ರ ಏನಂತಂದ್ರೆ ಆ ಗುಂಪು ಸರ್ವೈವಲ್ ಆಗಕ್ ಸಾಧ್ಯ. ಗುಂಪು ಸರ್ವೈವಲ್ ಆದ್ರೆ ಮಾತ್ರ ಏನಂತಂದ್ರೆ ಆ ಗುಂಪಿನ ಸದಸ್ಯರು ಸರ್ವೈವ್ ಆಗೋದಕ್ಕೆ ಸಾಧ್ಯ. ಈ ಟ್ರೈಬ್ ಮೈಂಡ್ ಸೆಟ್ ನಮ್ಮಲ್ಲಿ ಇವತ್ತು ಇದೆ. ಈ ಏನಾಗುತ್ತೆ, ನಾವು ಯಾರನ್ನಾರು ಒಬ್ರು ಅನುಯಾಯಿಗಳಾದಾಗ ಅವ್ರನ್ನ ಟ್ರೈಬ್ ಲೀಡರ್ ಅಂತ ನಮ್ಮ ಬ್ರೈನ್ ಇಂಟರ್ಪ್ರೆಟ್ ಮಾಡಿರ್ತದೆ. ನಮ್ಮ ಇದ್ರದ್ದು ಏನಂತಂದ್ರೆ ನಮ್ಮ ಟ್ರೈಬ್ ಲೀಡರ್ ಅಂತ. ಇವರು ಏನಂತಂದ್ರೆ ಅವ್ರನ್ನ ವಿಮರ್ಶೆಗೆ ಒಳಪಡಿಸಿದಾಗ ಅಥವಾ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದಾಗ ಅದು ನಮ್ಮ ಏನಂತಂದ್ರೆ ಟ್ರೈಬ್ಗೆ ಇರುವಂತ ಥ್ರೆಟ್. ಟ್ರೈಬ್ಗೆ ಥ್ರೆಟ್ ಆಗ್ತಾ ಇದೆ ಅಂತಂದ್ರೆ ನನ್ಗೂ ಥ್ರೆಟ್ ಅದು. ನಾನು ಟ್ರೈಬ್ ಮೆಂಬರ್ ಆಗಿರೋದ್ರಿಂದ ನಂಗೂ ಥ್ರೆಟ್. ಅವಾಗ ನಾವು ಅಗೇನ್ ಅಮಿಗ್ಡಿಲಾ ಟ್ರಿಗರ್ ಆಗುತ್ತೆ. ನಾವು ಏನಂತಂದ್ರೆ ಸರ್ವೈವಲ್ ಇನ್ಸ್ಟಿಂಕ್ಟ್ ಕಿಕ್ಕಿನ್ ಆಗುತ್ತೆ. ಆ ಡೈರೆಕ್ಷನ್ ಅಲ್ಲಿ ನಾವು ನಮ್ಮ ಪ್ರತಿಕ್ರಿಯೆ ಇರುತ್ತೆ. ಈ ಗ್ರೂಪ್ ಡೈನಾಮಿಕ್ ನಿಮ್ಮ ವಿಡಿಯೋ ಸ್ಟಕ್ ಆಯ್ತು ಮೋಹನ್, ನಿಮ್ಮ ವಾಯ್ಸ್ ವಿಡಿಯೋ ನೆಟ್ವರ್ಕ್ ಇಶ್ಯೂ ಆಗಿತ್ತು. ಕೇಳಿಸ್ತಾ ಇದೆ ಈಗ? ಈಗ ಕೇಳಿಸ್ತಾ ಇತ್ತು ಮೋಹನ್. ಓಕೆ. ಈಗ ನಾನು ಟ್ರೈಬ್ ಮೈಂಡ್ ಸೆಟ್ ಬಗ್ಗೆ ಹೇಳ್ತಾ ಇದ್ದೆ. ಈ ಟ್ರೈಬ್ ಮೈಂಡ್ ಸೆಟ್ ನ ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕೆ ಹಲವಾರು ಜನ ಪ್ರಯತ್ನ ಮಾಡ್ತಾ ಇರ್ತಾರೆ. ಯಾವ ತರ ಅಂತಂದ್ರೆ ಒಂದು ವಿಭಾಗದ ಏನಂತಂದ್ರೆ ಆ ಜನಗಳ ಒಂದು ವೇಷಭೂಷಣಗಳನ್ನ ಧರಿಸೋದು. ನೀವು ಪೊಲಿಟಿಕಲ್ ಲೀಡರ್ಸ್ ನ ನೋಡ್ಬೋದು. ಅವ್ರೇನಂತಂದ್ರೆ ಯಾವ್ದಾದ್ರು ಒಂದು ಕಾಶ್ಮೀರಕ್ಕೆ ಯಾರೋ ಒಬ್ರು ಪೊಲಿಟಿಕಲ್ ಲೀಡರ್ ವಿಸಿಟ್ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರ ವೇಷಭೂಷಣನೇ ಧರಿಸಿರ್ತಾರೆ. ಆಮೇಲಿಂದ ಏನಂತಂದ್ರೆ ಅವರ ಭಾಷೆನ ಮಾತಾಡೋದು. ಈಗ ತಮಿಳ್ನಾಡಲ್ಲಿ ತಮಿಳಲ್ಲಿ ಮಾತಾಡೋದು. ಇದು ನಾಯಕ ನಟರುಗಳು, ಸಿನಿಮಾ ನಟರುಗಳು ಕೂಡ ಮಾಡ್ತಾರೆ. ಅಂದ್ರೆ ಆ ಟ್ರೈಬ್ ಜೊತೆ ಅವ್ರನ್ನ ಗುರುತಿಸ್ಕೊಳ್ಳೋದಕ್ಕೆ ಆ ಟ್ರೈಬ್ ಅಲ್ಲಿರೋ ಮೆಂಬರ್ಸ್ ಈ ಜನಪ್ರಿಯ ವ್ಯಕ್ತಿಗಳನ್ನ ತಮ್ಮವರೇ ಅಂತ ಭಾವಿಸ್ಬೇಕು ಅನ್ನೋ ಒಂದು ಡೈರೆಕ್ಷನ್ ಅಲ್ಲಿ ಈ ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಈಗ ಅವನು ಟ್ರೈಬ್ ಲೀಡರ್ ರೀತಿ ಎಸ್ಟಾಬ್ಲಿಷ್ ಆಗಿರ್ತಾನೆ. ನಮ್ ಬ್ರೈನ್ ಅವ್ರನ್ನ ಟ್ರೈಬ್ ಲೀಡರ್ ರೀತಿ ಕನ್ಸಿಡರ್ ಮಾಡ್ತಾ ಇರ್ತದೆ. ಯಾರಾದ್ರೂ ವಿಮರ್ಶೆ ಮಾಡಿದಾಗ ಅಥವಾ ಯಾರಾದ್ರೂ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದಾಗ
ಆ ನಾವು ನಾವು ಉಗ್ರವಾಗಿ ಪ್ರತಿಕ್ರಿಯಿಸ್ತೀವಿ. ಇದು ಏನಂತಂದ್ರೆ ಆ ಒಂದು ಕಾರಣ. ಇನ್ನೊಂದು ಏನಂತಂದ್ರೆ ಪ್ಯಾರಾ ಸೋಷಿಯಲ್ ರಿಲೇಶನ್ಶಿಪ್ ಅಂತ ಕರಿತೀವಿ. ಪ್ಯಾರಾ ಸೋಷಿಯಲ್ ರಿಲೇಶನ್ಶಿಪ್ ಅಂತಂದ್ರೆ ಏನಾಗುತ್ತೆ, ನಾವು ಯಾರ್ದಾರು ಈಗ ನಾಯಕ ನಟ ಇರ್ಬೋದು ಅಥವಾ ಒಬ್ಬ ಪೊಲಿಟಿಕಲ್ ಲೀಡರ್ ಇರ್ಬೋದು, ಅಥವಾ ಒಬ್ಬ ದೇವಮಾನವ ಇರ್ಬೋದು, ಅವ್ರ ಬಗ್ಗೆ ಎಲ್ಲ ನಾವು ಏನಂತಂದ್ರೆ ಒಂದ್ಸತಿ ಅನುಯಾಯಿಗಳಾಗ್ಬಿಟ್ರೆ ಅವ್ರ ಬಗ್ಗೆ ಇಂಟರ್ವ್ಯೂಗಳು ನೋಡಿರ್ತೀವಿ, ಅವ್ರ ಬಗ್ಗೆ ಏನಂತಂದ್ರೆ ಅವ್ರದ್ದು ಫಿಲಂಗಳು ನೋಡಿರ್ತೀವಿ, ಅವ್ರ ಬಗ್ಗೆ ಆರ್ಟಿಕಲ್ಗಳನ್ನ ಓದಿರ್ತೀವಿ, ಅವರ ಭಾಷಣಗಳನ್ನ ಕೇಳಿರ್ತೀವಿ. ಇದನ್ನೆಲ್ಲ ಕೇಳ್ತಾ 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 ಏನಾಗಿರ್ತದೆ ಅಂತಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಅವರು ನಮ್ಮ ಫ್ಯಾಮಿಲಿ ಮೆಂಬರ್ ಅನ್ನೋ ತರ ಏನಂತಂದ್ರೆ ಎಸ್ಟಾಬ್ಲಿಷ್ ಆಗ್ಬಿಟ್ಟಿರ್ತಾರೆ. ಸೊ ಯಾರಾದ್ರೂ ಅವ್ರ ಬಗ್ಗೆ ಟೀಕೆ ಮಾಡಿದಾಗ, ಅವ್ರ ಬಗ್ಗೆ ಒಂದ್ ಕೆಟ್ಟದಾಗ ಮಾತಾಡಿದಾಗ, ನಮ್ಗೆ ಏನಂತಂದ್ರೆ ಈಗ ನಮ್ ಫ್ಯಾಮಿಲಿ ಮೆಂಬರ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಾವ್ ಯಾವ ತರ ಪ್ರತಿಕ್ರಿಯಿಸ್ತೀವಿ? ಅವ್ರ ಫ್ಯಾಮಿಲಿ ಮೆಂಬರ್ ಅಲ್ಲ, ಬಟ್ ನಮ್ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಆ ತರ ಕೂತ್ಬಿಟ್ಟಿರ್ತಾರೆ. ನಮ್ಗೆ ಅವ್ರ ಬಗ್ಗೆ ಎಲ್ಲ ಗೊತ್ತು, ಅವ್ರು ನನ್ನ ಫ್ಯಾಮಿಲಿ ಮೆಂಬರ್ ಅನ್ನೋ ತರ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಕೂತಿರುತ್ತೆ. ಸೊ ಅವಾಗ ನಾವು ಉಗ್ರವಾಗಿ ಪ್ರತಿಕ್ರಿಯಿಸ್ತೀವಿ. ಇವಿಷ್ಟು ಯಾಕೆ ಒಬ್ಬ ಕಟ್ಟರ್ ಅನುಯಾಯಿಗಳು ಅವರ ಒಂದು ಯಾರನ್ನ ಫಾಲೋ ಮಾಡ್ತಾ ಇರ್ತಾರೆ ಆ ವ್ಯಕ್ತಿಗಳನ್ನ ಒಂದು ವಿಮರ್ಶೆಗೊಳಪಡಿಸಿದಾಗ, ಅವ್ರ ಬಗ್ಗೆ ಟೀಕೆ ಬಂದಾಗ ಏನಂತಂದ್ರೆ ಯಾಕೆ ಒಂಥರ ಅವ್ರ ತಾರ್ಕಿಕ ಯೋಚನೆಗಳನ್ನ ಕಳ್ಕೊಂಡು ಬೇರೆ ರೀತಿನೇ ಭಾವೋದ್ವೇಗಕ್ಕೊಳಗಾಗಿ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸ್ತಾರೆ ಅನ್ನೋದಕ್ಕೆ ಇರುವಂತ ಕಾರಣಗಳು. ಈಗ ನಾವು ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಒಂದು ಸಮಗ್ರ ಮೌಲ್ಯಮಾಪನ. ಇದನ್ನ ನಡೆಸ್ಕೊಡೋದಕ್ಕೆ ನಮ್ಮ ರಾಘವೇಂದ್ರ ಅವರು ನಾನು ವೇದಿಕೆ ಕರಿತೀನಿ. ರಾಘವೇಂದ್ರ ಅವರೇ, ವೇದಿಕೆ ನಿಮ್ದು. ಧನ್ಯವಾದಗಳು ಮೋಹನ್ ಮೂರ್ತಿ ಅವರೇ. ಸಮಗ್ರ ಮೌಲ್ಯಮಾಪನದ ಭಾಗವಾಗಿ ನನಗೆ ಇವತ್ತು ನನ್ನ ಜೊತೆ ಸಹಕಾರ ಕೊಟ್ಟವರು ರವಿಕುಮಾರ್ ಅವರು ಮತ್ತೆ ಮೋಹನ್ ಮೂರ್ತಿ ಅವರು. ಸೊ ನಾವು ರವಿಕುಮಾರ್ ಅವ್ರನ್ನ ಸಮಯ ಪಾಲಕ ವರದಿಯನ್ನ ಮಂಡಿಸಲು ವೇದಿಕೆಗೆ ಆಹ್ವಾನಿಸ್ತೇನೆ. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ರಾಘವೇಂದ್ರ ಅವರೇ. ಇಂದಿನ ಸಭೆಯಲ್ಲಿ ಅಂದ್ರೆ ಸಿದ್ಧಪಡಿಸಿದ ಭಾಷಣ ಆಮೇಲೆ ಆಶು ಭಾಷಣ ವಿಭಾಗ, ಎರಡು ವಿಭಾಗದಲ್ಲೂ ಒಂದು ನಿಗದಿತ ಸಮಯದೊಳಗಡೆನೆ ಮಾತಾಡಿದ್ದಾರೆ. ಇವತ್ತಿನ ಅದೇ ಸಿದ್ಧಪಡಿಸಿದ ಭಾಷಣ ನಿಗದಿತ ಸಮಯದ ಒಳಗಡೆನೆ ಇದೆ. ಅದೇ ರೀತಿ ಆಶು ಭಾಷಣ ವಿಭಾಗದಲ್ಲಿ ಇವತ್ತಿನ ಒಂದು ಆಶು ಭಾಷಣದ ವಿಭಾಗದ ಫಾರ್ಮ್ಯಾಟೇ ಬದಲಾಗಿತ್ತಲ್ಲ, ಅದಕ್ಕೋಸ್ಕರ ನಾವು 2 ನಿಮಿಷ 2.5 ನಿಮಿಷ ಅಂತ ತಗೊಂಡ್ವಿ. ಅದಕ್ಕೋಸ್ಕರ ಅದನ್ನ ನೋಡಿದ್ರೆ ಎಲ್ರೂ ಸಹ ಒಂದು ನಿಗದಿತ ಸಮಯದಲ್ಲೇ ಎಲ್ರೂ ತಮ್ಮ ಮಾತುಗಳನ್ನ ಮುಗಿಸಿದ್ದಾರೆ ಅಂತ ಹೇಳಿ ನನ್ನ ವರದಿನ ಹೇಳಿ ಮುಗಿಸಿ ಮರಳಿ ವೇದಿಕೆ ನಿಮ್ಗೆ ನೀಡ್ತಾ ಇದ್ದಾನೆ. ಧನ್ಯವಾದಗಳು ರವಿಕುಮಾರ್ ಅವರೇ. ಸೊ ಮೊದಲಿಗೆ ನಾನು ಮೌಲ್ಯಮಾಪನ ಮಾಡುವಾಗ ಇವತ್ತು ಸಿದ್ಧಪಡಿಸಿದ ಭಾಷಣಕ್ಕೆ ಕೂಡ ನಾನೇ ಮೌಲ್ಯಮಾಪಕನಾಗಿರೋದ್ರಿಂದ ಅದನ್ನ ಅಲ್ಲಿಂದ ಶುರು ಮಾಡ್ತೀನಿ. ಆ ನಂತರ ನಾನು ಸಮಗ್ರ ಮೌಲ್ಯಮಾಪನಕ್ಕೆ ಹೋಗ್ತೇನೆ. ಸೊ ರವಿಕುಮಾರ್ ಅವರು ಬ್ಲಾಗಿಂಗ್ ಭಾವನೆಗಳ ಅಭಿವ್ಯಕ್ತಿ ಭಾಷಣ ಮಾಡಿದ್ದು ಚೆನ್ನಾಗಿತ್ತು, ಬಹಳ ಚೆನ್ನಾಗಿ ಬಂತು. ಅದರಲ್ಲಿ ಉತ್ತಮವಾದ ಅಂಶಗಳೇನಪ್ಪಾ ಅಂತಂದ್ರೆ ಈ ಭಾಷಣನ ಒಂದು ಪ್ರಶ್ನೆಯಿಂದ ಶುರು ಮಾಡಿದ್ರು. ಅದು ಎಲ್ಲರ ಗಮನನ ಇಡೋದಕ್ಕೆ ಖಂಡಿತವಾಗಿ ಸಹಾಯ ಮಾಡ್ತು ಅಂತ ಹೇಳ್ಬೋದು. ಮತ್ತೆ ಅವರು ಭಾಷಣದಲ್ಲಿ ಒಳ್ಳೊಳ್ಳೆ ಪದಗಳನ್ನ ಉಪಯೋಗಿಸಿದ್ರು. ಸೈದ್ಧಾಂತಿಕತೆ, ತಾತ್ವಿಕತೆ, ಸತ್ವ, ಈ ತರ ಮುಂತಾದ ಒಳ್ಳೆ ಪದಗಳನ್ನ ಉಪಯೋಗಿಸಿದ್ರು. ಅವರು ಅಷ್ಟೇ ಅಲ್ದಲೆ ರವಿಕುಮಾರ್ ಅವರು ಭೈರಪ್ಪನವರ ವ್ಯಕ್ತಿತ್ವವನ್ನ ಆಳವಾಗಿ ಅಧ್ಯಯನ ಮಾಡಿ ಅವರ ಕಾದಂಬರಿಯ ಬೌದ್ಧಿಕ ಮಟ್ಟ ಕೂಡ ಹೇಗಿದೆ ಅಂತ ಹೇಳಿ ನಮ್ಗೆ ವಿವರಿಸಿದ್ರು. ಅಂದ್ರೆ ಈಗಿನ ಕಾಲಕ್ಕೂ ಅವರ ಭಾಷಣದ ತತ್ವಗಳು ಅವರ ಕಾದಂಬರಿಯ ತತ್ವಗಳು ಅಥವಾ ಕಾದಂಬರಿಯ ತಿರುಳು ಈಗಿನ ಕಾಲಕ್ಕೂ ಪ್ರಸ್ತುತ ಮತ್ತು ಸಾರ್ವತ್ರಿಕ ಅನ್ನೋ ವಿಷಯನ ಬಹಳ ಚೆನ್ನಾಗಿ ವಿವರಿಸಿದ್ರು. ಅದ್ರ ಜೊತೆಗೆ ಅವರು ಬರೀ ಅಷ್ಟೇ ಅಲ್ಲದೆ ಆಲ್ಮೋಸ್ಟ್ ಎಲ್ಲ ಕಾದಂಬರಿಗಳನ್ನ ಅವರು ನೆನ್ಪಿಟ್ಕೊಂಡಿದ್ದಾರೆ. ಅಂದ್ರೆ ಅಷ್ಟೊಂದು ಅವರು ಕರತಲ ಮೂಲಕ ಮಾಡ್ಕೊಂಡಿದ್ದಾರೆ. ಭೈರಪ್ಪ ಅವ್ರ ಬಗ್ಗೆ ಅವರು ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿ ಈ ಭಾಷಣನ ಮಾಡಿದ್ರು. ಕೆಲವು ಗೃಹಭಂಗನೇ ಆಗ್ಲಿ ಅಥವಾ ಅದ್ರ ಪಾತ್ರನೇ ಇರ್ಲಿ, ಹಾಗೆ ನಮ್ಗೆಲ್ಲರಿಗೂ ಒಂಥರ ಎಸ್ ಎಲ್ ಭೈರಪ್ಪ ಅವ್ರನ್ನ ಕಾದಂಬರಿಗಳನ್ನ ರಿಕಾಲ್ ಮಾಡೋ ತರ ಮಾಡಿದ್ರು.
ಅದ್ರ ಜೊತೆಗೆ ಇವರು ಇನ್ನ ಉತ್ತಮಪಡಿಸಿಕೊಳ್ಳಬಹುದಾದ ಅಂಶಗಳೇನಪ್ಪಾ ಅಂತ ಅಂದ್ರೆ ಇದರಲ್ಲಿ ಅವರು ಭಾಷಣ ಶುರು ಮಾಡಿದ್ದು ಶುರು ಮಾಡಿದಾಗಿಂದನೂ ಭೈರಪ್ಪನವರ ಕಾದಂಬರಿಗಳಿಗೆ ಮಾತ್ರ ಸೀಮಿತವಾಗಿತ್ತು. ಹಾಗಾಗಿ ಅದು ಬೇರೆ ಎಲ್ಲ ಇನ್ ಜನರಲ್ ಆಗಿ ಇದ್ದಷ್ಟು ಇನ್ನೂ ಇರ್ತಿತ್ತು ಅಂತ ನನ್ನ ಅನಿಸಿಕೆ. ಅದ್ರ ಜೊತೆಗೆ ಅವರು ಹೋಲಿಕೆ ಅಥವಾ ಅಲಂಕಾರಗಳು ಇವನ್ನೆಲ್ಲ ಇನ್ನ ಬಳಸ್ಬೋದಿತ್ತು ಈ ಭಾಷಣದಲ್ಲಿ ಅಂತ ಅನ್ಕೋತೀನಿ. ಅಷ್ಟ್ ಬಿಟ್ರೆ ಭೈರಪ್ಪನವರ ಎಲ್ಲ ಕಾದಂಬರಿಗಳನ್ನ ವಿವರಿಸಿದ್ರಿ. ಭೈರಪ್ಪನವ್ರ ಬಗ್ಗೆನೇ ಹೋದ್ರು ಅವರ ಇತ್ತೀಚಿನ ಕಾದಂಬರಿ ಯಾನ ಅಂತ ಕೇಳಿರ್ಬೋದು. ಅದು ತರ ಸೈಫೈ ಕಾದಂಬರಿ, ಅದು ಕೂಡ ಬಹಳ ಚೆನ್ನಾಗಿದೆ. ಸೊ ಬಹುಶಃ ಅದನ್ನ ಅಂದ್ರೆ ಭೈರಪ್ಪನವರು ಸಾಮಾನ್ಯವಾಗಿ ಹಳೆ ಕಾಲದ ಕಥೆಗಳನ್ನ ಬರಿತಾ ಇದ್ರು. ಹಳೆ ಕಾಲದಂದ್ರೆ ಈಗ ಇತ್ತೀಚೆಗೆ ಕಂಪೇರ್ ಮಾಡಿದ್ರೆ ಅಂದ್ರೆ ಅಥವಾ ಮುಂದಕ್ಕೆ ಕಂಪೇರ್ ಮಾಡಿದ್ರೆ ಸೈಫೈ ಅನ್ನೋದು ಭವಿಷ್ಯದ ಕಾದಂಬರಿ. ಅದು ಚೆನ್ನಾಗಿದೆ. ಅಂದ್ರೆ ಯಾನ ಅನ್ನೋದು ಅದನ್ನು ತುಂಬಾ ಚೆನ್ನಾಗಿದೆ. ಅದರಲ್ಲೂ ಕೂಡ ಒಳ್ಳೆ ತತ್ವಗಳಿವೆ. ಸೊ ಅದನ್ನೊಂದು ಪ್ರಸ್ತಾಪ ಮಾಡ್ಬೋದಿತ್ತು, ಅಥವಾ ಅದನ್ನ ನೆಕ್ಸ್ಟ್ ಯಾವಾಗಾದ್ರೂ ಅಳವಡಿಸ್ಕೊಂಡ್ರೆ ಬಹಳ ಉತ್ತಮ ಅಂತ ಹೇಳೋದಕ್ಕೆ ಬಯಸ್ತೀನಿ. ಅಷ್ಟು ಹೇಳಿ ನನ್ನ ಸಿದ್ಧಪಡಿಸಿದ ಭಾಷಣ ಮೌಲ್ಯಮಾಪನ ಮುಗಿಸಿ ಈಗ ಸಮಗ್ರ ಮೌಲ್ಯಮಾಪನದತ್ತ ನೋಡೋಣ. ಇಂದಿನ ಒಟ್ಟಾರೆ ಸಭೆ ಬಹಳ ಉತ್ತಮವಾಗಿತ್ತು. ನಮ್ಮ ಪ್ರತಿಯೊಬ್ಬ ಭಾಷಣಕಾರರು ಕೂಡ ಚೆನ್ನಾಗಿ ತಮ್ಮದೇ ಆದ ಶೈಲಿಯಲ್ಲಿ ವಿಷಯವನ್ನ ಚೆನ್ನಾಗಿ ಮಂಡಿಸಿದ್ರು. ಉತ್ತಮ ಅಂಶಗಳನ್ನ ಹೇಳ್ಬೇಕಂತ ಹೇಳಿದ್ರೆ ಅನಿಲ್ ಕುಮಾರ್ ಅವರು ಒಳ್ಳೆ ಆರಂಭವನ್ನ ಒದಗಿಸಿದ್ರು. ಪರಿಚಯನೇ ಇರ್ಬೋದು ಅಥವಾ ಟ್ರಾನ್ಸಿಷನ್ ಇರ್ಬೋದು, ಚೆನ್ನಾಗಿ ಅವರು ಆರಂಭ ಕೊಟ್ಟರು. ಅದ್ರ ಜೊತೆಗೆ ಭಾಷಣ ಅಧ್ಯಕ್ಷೀಯ ಭಾಷಣವನ್ನ ರವಿಕುಮಾರ್ ಅವರು ಬಹಳ ಚೆನ್ನಾಗಿ ಮಾಡಿದ್ರು. ಸೊ ಅವರ ನೀತಿನೇ ಆಗ್ಲಿ ಎಲ್ಲ ಚೆನ್ನಾಗಿ ವಿವರಣೆ ಕೊಟ್ಟು ಅವರ ಕಾರ್ಯವನ್ನು ಚೆನ್ನಾಗಿ ನಿರ್ವಹಿಸಿದ್ರು. ಇನ್ನ ಟೀಮ್ ಓಡಿ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಮೋಹನ್ ಮೂರ್ತಿ ಅವರು ಆರಾಧನೆಯ ಅಂಧಕಾರ ಅನ್ನೋ ಒಳ್ಳೆ ವಿಷಯವನ್ನ ಮನೋವೈಜ್ಞಾನಿಕವಾಗಿ ವಿವರಣೆ ಕೊಟ್ಟು ಬಹಳ ಸೊಗಸಾಗಿ ನಿರೂಪಿಸಿದ್ರು. ಅವರು ನಮ್ಮ ಮೆದುಳಿನ ರಚನೆ ಬಗ್ಗೆ ಮತ್ತೆ ಒಂದೊಂದು ಭಾಗಕ್ಕೂ ರಕ್ತ ಪರಿಚಲನೆ ಹೇಗಾಗತ್ತೆ, ಅದು ನಾವು ಭಾವೋದ್ವೇಗಕ್ಕೆ ಒಳಗಾಗೋ ಕಾರಣ, ತಾತ್ವಿಕವಾಗಿ ಯೋಚನೆ ಮಾಡೋ ಮತ್ತು ಅದರ ವಿವರಣೆ ಇವರನ್ನ ಸರಳವಾಗಿ ಎಲ್ರಿಗೂ ಕೊಟ್ರು. ನಮ್ಮ ಅಭಿಪ್ರಾಯಕ್ಕೆ ಅಥವಾ ಆರಾಧನಾ ಮನೋಭಾವಕ್ಕೆ ಹಾಲೋ ಎಫೆಕ್ಟ್ ಅಥವಾ ಕನ್ಫರ್ಮೇಶನ್ ಬಯಾಸ್ ಎಷ್ಟು ಮುಖ್ಯ ಕಾರಣ, ಮತ್ತೆ ಅದು ಹೇಗೆ ನಮ್ಗೆ ತಿಳಿದನೆ ನಮ್ಮ ವ್ಯಕ್ತಿತ್ವದ ಎಕ್ಸ್ಟೆನ್ಷನ್ ಆಗ್ಬಿಡುತ್ತೆ, ಸರ್ವೈವಲ್ ಇನ್ಸ್ಟಿಂಕ್ಟ್ ಆಗಿ ಹೇಗೆ ಬದಲಾಗುತ್ತೆ, ಮತ್ತೆ ಕಾಗ್ನಿಟಿವ್ ಡಿಸೋನೆನ್ಸ್ ಅಂದ್ರೆ ಬೌದ್ಧಿಕ ಅಸಂಗತತೆ ಅಥವಾ ವೈಜ್ಞಾನಿಕ ಅಸ್ಥಿರತೆ ಅನ್ನೋದು ನಾವು ಹೇಗೆ ತಪ್ಪು ಮಾಡ್ತಿದ್ದೇನೆ ಅನ್ನೋ ಅಪರಾಧ ಪ್ರಜ್ಞೆ ಮತ್ತು ಅದು ಅಶಾಂತಿ ಮನಸ್ಸಲ್ಲಿ ಹೇಗೆ ಮೂಡುತ್ತೆ ಆಮೇಲೆ ಅನ್ನೋದನ್ನ ಚೆನ್ನಾಗಿ ವಿವರಣೆ ಮಾಡಿದ್ರಿ. ಅದ್ರ ಜೊತೆಗೆ ನೀವು ಟ್ರೈಬ್ ಮೈಂಡ್ ಸೆಟ್ ಅವು ಇತ್ತೀಚಿನ ಘಟನೆಗಳೇ ಆಗಿರ್ಬೋದು, ನಮ್ಗೆ ಬಹಳಷ್ಟು ರಿಲೇಟ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಯ್ತು. ಅಂದ್ರೆ ನೀವು ಯಾವುದೋ ಒಂದು ಜನರಲ್ ಆಗಿ ವಿಷಯ ಹೇಳ್ದಲೆ ಎಲ್ಲಾ ವಿವರಣೆ ಕೊಟ್ಟು ಇತ್ತೀಚೆಗಿನ ಉದಾಹರಣೆಗಳನ್ನು ಕೊಟ್ಟು ಜನಗಳು ಹೇಗೆ ಇದ್ ಮಾಡ್ತಾರೆ. ಈಗ ಟ್ರೈಬ್ ಮೈಂಡ್ ಸೆಟ್ ಅಂತ ಹೇಳಿದ್ರೆ ವೇಷಭೂಷಣಗಳೇ ಆಗಿರ್ಬೋದು ಅಥವಾ ಲೋಕಲ್ ಭಾಷೆ ಅಂದ್ರೆ ಆ ಸ್ಥಳದ ಭಾಷೆನೇ ಆಗಿರ್ಬೋದು, ಅದನ್ನ ಹೇಗೆ ಜನಗಳು ಉಪಯೋಗಿಸ್ಕೊತಾರೆ, ಮತ್ತೆ ಹೇಗೆ ಆ ಜನಗಳ ಜೊತೆ ಬೆರೀತಾರೆ, ಮತ್ತೆ ಪ್ಯಾರಾ ಸೋಷಿಯಲ್ ರಿಲೇಶನ್ಶಿಪ್ ಹೇಗೆ ನಮ್ಮ ಉಗ್ರ ಪ್ರತಿಕ್ರಿಯೆಗೆ ಕಾರಣ ಆಗುತ್ತೆ ಅನ್ನೋ ವಿಷಯಗಳನ್ನೆಲ್ಲ ಚೆನ್ನಾಗಿ ವಿವರಣೆ ಮಾಡಿದ್ರಿ. ಅದ್ರ ಜೊತೆಗೆ ಒಂದೇನಪ್ಪ ಅಂದ್ರೆ ಒಂದು ನನ್ಗನ್ಸಿದ್ದೇನಪ್ಪ ಅಂತ ಹೇಳಿದ್ರೆ ಸ್ಟೀರಿಯೋ ಟೈಪ್ ನಾವು ಉಪಯೋಗಿಸ್ದಲೇ ವಿವರಣೆ ಕೊಟ್ರಿ. ಆದ್ರೆ ಅದಾಗ್ಲೇ ಬಂದ್ಬಿಟ್ಟಿದೆ ಅದರಲ್ಲಿ. ಆದ್ರೆ ಸ್ಟೀರಿಯೋ ಟೈಪ್ ಅಥವಾ ಪಡಿಯಚ್ಚನ್ನ ಪದನ ಉಪಯೋಗಿಸ್ದಲೇ ನೀವು ವಿವರಣೆ ಕೊಟ್ರಿ. ಅದನ್ನ ಪ್ರಸ್ತಾಪಿಸಬಹುದಿತ್ತು ಅಂತ ನನ್ನ ಅನಿಸಿಕೆ. ಅಷ್ಟು ಬಿಟ್ರೆ ಮೋಹನ್ ಮೂರ್ತಿ ಅವರ ಟೀಮ್ ಓಡಿ ನಿರೂಪಣೆ ಬಹಳ ಚೆನ್ನಾಗಿತ್ತು. ಒಟ್ಟಾರೆ ಅದು ಒಂಥರ ಇನ್ಫ್ಲೂಯೆನ್ಷಿಯಲ್ ಆಗಿತ್ತು ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಇನ್ನು ಅನಿಲ್ ಕುಮಾರ್ ಅವರ ಆಶುಭಾಷಣ ಬಹಳ ಚೆನ್ನಾಗಿ ಮೂಡಿಬಂತು. ಅವರು ಬಹಳ ಸೃಜನಶೀಲವಾಗಿ ನಡೆಸ್ಕೊಟ್ರು. ನಮ್ಮ ಅಭಿಪ್ರಾಯವನ್ನ ನಾವೇ ಸವಾಲ್ ಮಾಡಿಕೊಳ್ಳೋ ರೀತಿ ನನಗೆ ಬಹಳ ಇಷ್ಟ ಆಯ್ತು. ಇನ್ನ ವಿಷಯಗಳ ಬಗ್ಗೆ ಬರೋದಾದ್ರೆ ಸುಲಭವಾಗಿ ಪರ ಅಥವಾ ವಿರೋಧ
ಮಾತಾಡೋ ರೀತಿ ತರ ಇತ್ತು. ಯಾವುದೇ ವಿಷಯಗಳು ಎಸ್ಪೆಷಲಿ ಈಗ ಮೋಹನ್ ಮೂರ್ತಿ ಹೇಳ್ದಾಗೆ ನಾವು ಕೆಲವು ಸಲ ಹೆಂಗೆ ನಾವು ಇದ್ ಮಾಡ್ತೀವಿ, ಪ್ರತಿಕ್ರಿಯಿಸ್ತೀವಿ, ಅಂದ್ರೆ ಆರಾಧಕರಾಗಿ ಪ್ರತಿಕ್ರಿಯಿಸ್ತೀವಿ ಅನ್ನೋದು ಒಂದಕ್ಕೆ ಒಂಥರ ರಿಲೇಟೆಡ್ ಆಗಿತ್ತು. ಯಾಕೆಂದ್ರೆ ನಾವು ಒಂದ್ ವಿಷಯನ ಒಂದ್ ಪರವಾಗಿ ಕೆಲವು ಸಲ ಮಾತಾಡ್ತೀವಿ, ಇನ್ನೊಂದ್ಸಲ ಅದಕ್ಕೆ ವಿರುದ್ಧವಾಗಿ ಮಾತಾಡ್ತೀವಿ. ಹೀಗಾಗಿ ನಾವು ನಮ್ಗೊಂಥರ ಮಾನಸಿಕ ವ್ಯಾಯಾಮ ಅಥವಾ ಎಕ್ಸಸೈಸ್ ಅಂತ ಹೇಳ್ಬೋದು ನಮ್ಗೆ. ಯಾಕೆಂದ್ರೆ ಯಾವಾಗ್ಲೂ ನಾವು ಈ ತರ ಮಾಡೋದ್ರಿಂದ ನಮ್ಗೆ ನಮ್ಮನ್ನ ನಾವೇ ಚಾಲೆಂಜ್ ಮಾಡ್ಕೊಳ್ಳೋದ್ರಿಂದ ನಮ್ಗೇನಪ್ಪ ಅಂದ್ರೆ ಆ ವಸ್ತುವಿನ ಏನೋ ಅಥವಾ ಯಾವುದೇ ಟಾಪಿಕ್ ಬಗ್ಗೆ ನಾವು ವಿಷಯಗಳ ಬಗ್ಗೆ ಮಾತಾಡುವಾಗ ಸಂಪೂರ್ಣ ಇನ್ಫಾರ್ಮೇಶನ್ ಅಥವಾ ಮಾಹಿತಿಯನ್ನ ನಾವು ಕಲೆ ಹಾಕೋದಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಇದು ಬಹಳ ಒಳ್ಳೆ ಎಕ್ಸಸೈಸ್. ನಾವು ಬರೀ ಈ ಅಶುಭಾಷಣಕ್ಕೆ ಅಷ್ಟೇ ಸೀಮಿತ ಮಾಡದೆ ನಾವು ನಮ್ಮ ದೈನಂದಿನ ಯೋಚನೆಗಳಲ್ಲಿ ಕೂಡ ಅಳವಡಿಸ್ಕೊಳ್ಬೇಕು ಅಂತ ನಾನು ಬಯಸ್ತೀನಿ, ಎಲ್ರಿಗೂ ಹೇಳ ಬಯಸ್ತೀನಿ. ಮತ್ತೆ ಇವರು ಪ್ರತಿಯೊಂದು ವಿಷಯಗಳ ಬಗ್ಗೆ ಹೇಳಿದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆನೇ ಇರ್ಬೋದು, ಅಥವಾ ಮನೆಯಿಂದ ಕೆಲಸ ಮಾಡೋದ್ ಬಗ್ಗೆ ಇರ್ಬೋದು, ಆನ್ಲೈನ್ ಲರ್ನಿಂಗ್ ಬಗ್ಗೆನೇ ಇರ್ಬೋದು, ಅಥವಾ AI ವಿಷಯನೇ ಇರ್ಬೋದು. ಇವೆಲ್ಲ ಬಹಳ ಚೆನ್ನಾಗಿತ್ತು. ಅಂದ್ರೆ ಒಂದಕ್ಕೊಂದು ಪೂರಕವಾಗಿ ನಮ್ಗೆ ಒಂಥರ ಬ್ರೈನ್ಗೆ ಕೆಲಸ ಮಾಡೋ ಅಂದ್ರೆ ಬ್ರೈನ್ ಸ್ವಲ್ಪ ಜಾಸ್ತಿ ಕೆಲಸ ಕೊಟ್ಟು ಹಾಗೇನೆ ಸುಲಭವಾಗಿ ಮಾತಾಡೋ ಅಂತ ವಿಷಯಗಳು ಕೂಡ ಆಗಿದ್ವು. ಸೊ ಅದ್ರ ಜೊತೆಗೆ ಎಲ್ರೂನು ಈಗ ಪಾತ್ರಧಾರಿಗಳನ್ನ ಪರಿಚಯ ಮಾಡಿದ್ದೇ ಇರ್ಬೋದು, ಅಥವಾ ಮಾತುಗಳ ಮಧ್ಯೆ ಟ್ರಾನ್ಸಿಷನ್ ಕೂಡ ಬಹಳ ಚೆನ್ನಾಗಿತ್ತು. ಸೊ ಒಟ್ಟಾರೆ ಇಂದಿನ ಭಾಷಣ ಬಹಳ ಚೆನ್ನಾಗಿ ಮೂಡಿಬಂತು. ಸೊ ಅದ್ರ ಜೊತೆಗೆ ಇಂದಿನ ಎಲ್ಲ ಪಾರ್ಟಿಸಿಪೆಂಟ್ಸ್ ಕೂಡ ತಮ್ಮ ಪಾತ್ರಗಳನ್ನ ಚೆನ್ನಾಗಿ ನಿರ್ವಹಿಸಿದ್ರು. ಇಷ್ಟು ಹೇಳಿ ನನ್ನ ಸಮಗ್ರ ಮೌಲ್ಯಮಾಪನವನ್ನ ಮುಗಿಸಿ ವೇದಿಕೆಯನ್ನ ಮರಳಿ ಮೋಹನ್ ಮೂರ್ತಿ ಅವರಿಗೆ ಕೊಡ್ತೀನಿ. ಧನ್ಯವಾದ ರಾಘವೇಂದ್ರ ಅವರೇ. ಬಹಳ ಪ್ರಬುದ್ಧವಾಗಿ, ಸಮರ್ಪಕವಾಗಿ, ಸಮರ್ಥವಾಗಿ ಈ ಸಭೆಯ ಸಮಗ್ರ ಮೌಲ್ಯಮಾಪನ ವರದಿನ ಪ್ರಸ್ತುತಪಡಿಸಿದಿರಿ. ನಿಮ್ಗೆ ಧನ್ಯವಾದ. ಈಗ ಸಭೆನ ಮುಕ್ತಾಯ ಮಾಡೋ ಹಂತಕ್ಕೆ ಬಂದಿದ್ದೀವಿ. ನಾವು ಇದುವರೆಗೂ ಏನಂತಂದ್ರೆ ಮನೋವಿಜ್ಞಾನದ ಬಗ್ಗೆ ಹಲವು ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ವಿ, ಯಾವುದಕ್ಕೆ ಸಂಬಂಧಪಟ್ಟಂಗೆ, ಆರಾಧನಾ ಮನೋಭಾವಕ್ಕೆ ಸಂಬಂಧಪಟ್ಟಂಗೆ. ಇದರಿಂದ ಏನು ಉಪಯೋಗ ಅನ್ನೋದು ನಮ್ಗೆ ಪ್ರಶ್ನೆ ಬರಬಹುದು. ಏನ್ ಉಪಯೋಗ ಇದೆ ಏನಂದ್ರೆ, ಈಗ ನಮ್ಗೆ ಈ ನಾಲೆಡ್ಜ್ ಇರೋದ್ರಿಂದ ಈಗ ಆರಾಧನಾ ಮನೋಭಾವ ಏನಕ್ಕೆ ಬೆಳೆಯುತ್ತೆ, ಮತ್ತೆ ಏನಂತಂದ್ರೆ ಯಾಕೆ ಕಟ್ಟರ ಅನುಯಾಯಿಗಳು ಉಗ್ರವಾಗಿ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾರೆ ಅನ್ನೋ ಒಂದು ನಾಲೆಡ್ಜ್ ಇರೋದ್ರಿಂದ ಮುಂದೊಂದು ದಿವಸ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಇವ್ರ ಜೊತೆ ಈ ತರ ಮನೋಭಾವನೆ ಇಟ್ಕೊಂಡಿರೋರ್ ಜೊತೆ ನಾವು ಇಂಟರಾಕ್ಟ್ ಮಾಡ್ಬೇಕಾದ್ರೆ ಆ ಪ್ರತಿಕ್ರಿಯೆಗಳನ್ನ ಒಂದು ಸಹಾನುಭೂತಿಯಿಂದ ನಾವು ನೋಡ್ಬೋದು. ಈಗ ಅವ್ರು ಹೇಳಿದ ತಕ್ಷಣ ನಾವು ಏನಂದ್ರೆ ಟ್ರಿಗರ್ ಆಗಿ ಪ್ರತಿಕ್ರಿಯೆ ಮಾಡೋ ಅಗತ್ಯ ಇಲ್ಲ. ಸೊ ಇವಾಗ ನಮ್ಗೆ ಗೊತ್ತಿರುತ್ತಲ್ವಾ ಏನಂತಂದ್ರೆ ಅವ್ರು ಯಾಕೆ ಆತರ ಮಾತಾಡ್ತಾ ಇದಾರೆ ಅಂತ ಸಹಾನುಭೂತಿಯಿಂದ ನಾವು ನೋಡ್ಬೋದು. ಎರಡನೇದು, ನಾವು ಕೂಡ ಮನುಷ್ಯರಲ್ವಾ, ನಮಗೂ ಏನಂತಾರೆ ನಮ್ಗೆ ಗೊತ್ತಿಲ್ಲದ್ರೆ ನಾವು ಒಬ್ರ ಬಗ್ಗೆ ಒಂದು ಕಟ್ಟರ ಅನುಯಾಯಿಗಳಾಗ್ಬಿಡ್ಬೋದಲ್ವಾ. ಸೊ ಆ ಅಪಾಯನ ಈ ನಾಲೆಡ್ಜ್, ಈ ಅವೇರ್ನೆಸ್ ಇದ್ರೆ ಅದನ್ನ ತಡೆಗಟ್ಟಬಹುದು. ಮತ್ತೆ ಮೂರನೇದು, ನಮ್ಮನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಈ ಒಂದು ನಾನು ಏನ್ ಹೇಳ್ದೆ, ಈಗ ನಮ್ಮ ಮಿದುಳಲ್ಲಿರುವಂತ ವಲ್ನರಬಿಲಿಟೀಸ್ ಏನಿದೆ ಅದನ್ನ ಉಪಯೋಗಿಸ್ಕೊಂಡು ಬೇರೆ ಬೇರೆ ಏನಂತಂದ್ರೆ ಲೀಡರ್ಗಳು, ಪೊಲಿಟಿಕಲ್ ಲೀಡರ್ ಇರ್ಬೋದು, ದೇವಮಾನವರು ಇರ್ಬೋದು, ಅಥವಾ ಬಹುರಾಷ್ಟ್ರೀಯ ಕಂಪನಿಗಳಿರ್ಬೋದು, ಇವು ನಮ್ಮನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತವೆ. ಈಗ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಈ ಜಾಹೀರಾತುಗಳಲ್ಲಿ ನೀವು ಇದನ್ನ ಗಮನಿಸಿರ್ಬೋದು. ಈಗ ಯಾರೋ ಒಬ್ಬ ಸೆಲೆಬ್ರಿಟಿ ಬಂದು ಹೇಳ್ತಾನೆ, ನೀವು ಇದನ್ನ ಕುಡಿರಪ್ಪ, ನೀವು ಇದಾಗ್ತೀರಿ ಅಂತ. ಆ ಸೆಲೆಬ್ರಿಟಿ ಕುಡಿದ್ರೆ ನಾವು ಯಾಕೆ ಇದಾಗ್ಬೇಕು? ಯಾಕಂತಂದ್ರೆ ಅವರ ಅನುಯಾಯಿಗಳು ಅವನ್ನ ಟ್ರೈಬ್ ಲೀಡರ್ ಅನ್ನೋ ಮೈಂಡ್ ಸೆಟ್ ಅಲ್ಲಿ ನೋಡ್ತಾ ಇರ್ತಾರೆ. ಈಗ ಟ್ರೈಬ್ ಲೀಡರ್ ಹೇಳ್ತಾ ಇದ್ದಾನೆ, ನಮ್ಗೆ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ನಾವು ಹಂಗೆ ಇಂಟರ್ಪ್ರಿಟ್ ಮಾಡ್ತಾ ಇರೋದು. ಸೊ ಅದಕ್ಕೆ ಏನಂತಂದ್ರೆ ಅವರ ಉತ್ಪನ್ನಗಳು ಏನಂತಂದ್ರೆ ಆ ಅನುಯಾಯಿಗಳ ಮಧ್ಯೆ ಜನಪ್ರಿಯ ಆಗ್ತವೆ. ಇದ್ರ ಜೊತೆಗೆ ನಾನು ಅಮಿಗ್ಡಿಲಾ ಬಗ್ಗೆ ಆಗ್ಲೇ ಮಾತಾಡ್ತಾ ಇದ್ದೆ. ಒಂದು ಜಾಹೀರಾತು ಬಹಳ ಹಿಂದೆ ಬರ್ತಾ ಇತ್ತು, ಈಗ ಬರ್ತಿದ್ಯೋ ಇಲ್ವೋ ಗೊತ್ತಿಲ್ಲ. ಒಂದು ಮುಖಕ್ಕೆ ಹಾಕುವಂತ ಕ್ರೀಮ್ ಅದು. ಒಬ್ಬ ಹೆಣ್ಮಗ್ಳು ಇರ್ತಾಳೆ, ಅವಳಿಗೆ ಏನಂತಂದ್ರೆ ಒಂದು ಡಾರ್ಕ್ ಕಾಂಪ್ಲೆಕ್ಷನ್ ಇರುವಂತ ಹೆಣ್ಮಗ್ಳು, ಅವಳಿಗೆ ಏನೋ ಒಂದು ಆ ಜಾಹೀರಾತಲ್ಲಿ ಏನೋ ಒಂದು ಘಟನೆ ನಡೆದು ಬಿಡ್ತದೆ. ಆ ಡಾರ್ಕ್ ಕಾಂಪ್ಲೆಕ್ಷನ್ ಬಗ್ಗೆ ಒಂದು ಕಮೆಂಟ್ ಮಾಡ್ಬಿಡ್ತಾರೆ. ಕಮೆಂಟ್ ಮಾಡಿದಾಗ ಏನಾಗುತ್ತೆ, ಇವಳಿಗೆ ಒಂಥರ ಐಡೆಂಟಿಟಿ ಕ್ರೈಸಿಸ್ ಸ್ಟಾರ್ಟ್ ಆಗ್ಬಿಡ್ತದೆ, ಒಂಥರ ಇನ್ಸೆಕ್ಯೂರಿಟಿ ಸ್ಟಾರ್ಟ್ ಆಗ್ಬಿಡ್ತದೆ.
ಇದು ಏನಂತಂದ್ರೆ ಈ ಡಾರ್ಕ್ ಕಾಂಪ್ಲೆಕ್ಷನ್ ಇರುವಂತ ಎಲ್ಲರಿಗೂ ಏನಂತಂದ್ರೆ ಅವ್ರ ಜೊತೆ ಕನೆಕ್ಟ್ ಆಗಿರ್ತಾರಲ್ಲ ಅವ್ರೆಲ್ಲರಿಗೂ ಈ ಒಂದು ಐಡೆಂಟಿಟಿ ಕ್ರೈಸಿಸ್ ಅಥವಾ ಒಂದು ಇನ್ಸೆಕ್ಯೂರಿಟಿ ಸ್ಟಾರ್ಟ್ ಆಗ್ಬಿಡ್ತದೆ. ಆಮೇಲಿಂದ ಅದಕ್ಕೆ ಸೊಲ್ಯೂಷನ್ ಅವರೇ ಕೊಡ್ತಾರೆ. ಅದೇನಪ್ಪಾ ಅಂದ್ರೆ ಆ ಬಹುರಾಷ್ಟ್ರೀಯ ಕಂಪನಿ ಸೆಲ್ ಮಾಡ್ತಾ ಇರುವಂತ ಒಂದು ಮುಖಕ್ಕೆ ಹಾಕುವಂತ ಫೇರ್ನೆಸ್ ಕ್ರೀಮ್. ಸೊ ಅದು ಸೊಲ್ಯೂಷನ್ ನೋಡಿ, ಇದು ಟ್ಯಾಕ್ಟಿಕ್. ಇದು ಈಗ ನಮ್ಮಲ್ಲಿ ಏನಂದ್ರೆ ಇನ್ಸೆಕ್ಯೂರಿಟಿ ಕ್ರಿಯೇಟ್ ಮಾಡೋದು, ಆಮೇಲಿಂದ ಏನಂತಂದ್ರೆ ಇಲ್ಲಿದೆ ನೋಡಿ ಸೊಲ್ಯೂಷನ್ ಅಂತ ಹೇಳೋದು. ಇದ ಪೊಲಿಟಿಕಲ್ ಲೀಡರ್ಗಳು ಯೂಸ್ ಮಾಡ್ತಾರೆ. ಏನಂತಂದ್ರೆ ನಾನು ಹೇಳಾಗ್ಲೇ ಟ್ರೈಬ್ ಮೈಂಡ್ ಸೆಟ್ ಹೇಳಿದೆ ನೋಡಿ, ಆ ಗುಂಪು ಕೆಟ್ಟದ್ದು, ಅದು ಅಂತ ಗುಂಪು ಇಂಥ ಗುಂಪು ಅಂತ ಹೇಳೋದು. ಹಂಗ ಹೇಳಿದಾಗ ಆ ಗುಂಪನ್ನ ನಾವು ಇದ್ ಮಾಡ್ಬೇಕಂತಂದ್ರೆ ನಿಮ್ಗೆ ಸೊಲ್ಯೂಷನ್ ಏನು, ನಾವು ನಿಮ್ಗೆ ಸೊಲ್ಯೂಷನ್ ಪ್ರೊವೈಡ್ ಮಾಡ್ತೀವಿ, ಆ ಗುಂಪು ಬುದ್ಧಿ ಕಲಿಸ್ತೀವಿ ಅಂತ ಹೇಳೋದು. ಇದನ್ನ ನೀವು ಏನಂತಂದ್ರೆ ಪೊಲಿಟಿಕಲ್ ಲೀಡರ್ಗಳಲ್ಲೂ ನೋಡ್ಬೋದು. ಈ ರೀತಿ ಏನಂತಂದ್ರೆ ನಮ್ಮಲ್ಲಿ ಇರುವಂತ ಒಂದು ನಮ್ಮ ಬ್ರೈನ್ ಅಲ್ಲಿ ವಲ್ನರಬಿಲಿಟೀಸ್ ಅಂತಾನೆ ಕರಿತೀನಿ. ಯಾಕಂತಂದ್ರೆ ಈ 21ನೇ ಶತಮಾನದಲ್ಲಿ ಇವೆಲ್ಲ ಏನಂತಂದ್ರೆ ಬೇಕಾಗಿಲ್ಲ. ಈ ನಾಗರಿಕತೆ ಕಳೆದ 200 ವರ್ಷಗಳಲ್ಲಿ ತುಂಬಾ ಬೆಳೆದು ಬಿಟ್ಟಿದೆ. ಅದಕ್ಕೆ ತಕ್ಕಂಗೆ ನಮ್ಮ ಮಿದುಳು ಇನ್ನೂ ಅಡಾಪ್ಟ್ ಆಗಿಲ್ಲ. ನಾವು 21ನೇ ಶತಮಾನದಲ್ಲಿ ಶಿಲಾಯುಗದ ಮಿದುಳನ್ನ ಇಟ್ಕೊಂಡು ಕೂತಿದೀವಿ. ಅದರಲ್ಲಿ ಅದರದೇ ಆದಂತ ವಲ್ನರಬಿಲಿಟೀಸ್ ಇದೆ. ಸೊ ಈ ವಲ್ನರಬಿಲಿಟೀಸ್ ನ ಈ ರೀತಿ ಏನಂತಂದ್ರೆ ಎಕ್ಸ್ಪ್ಲಾಯ್ಟ್ ಮಾಡೋದನ್ನ ಈ ಅವೇರ್ನೆಸ್ ಇಟ್ಕೊಂಡಿದ್ರೆ ನಾವು ಏನಂತಂದ್ರೆ ತಡೆಗಟ್ಟಬಹುದು. ಈ ಜ್ಞಾನ ನಮ್ಗೆ ಆ ದೃಷ್ಟಿಕೋನದಲ್ಲಿ ಸಹಾಯ ಮಾಡುತ್ತೆ. ಮತ್ತೆ ಕಡೆದಾಗಿ ಈ ಜ್ಞಾನನ ಇನ್ನೊಂದು 4 ಜನಕ್ಕೆ ನಾವು ಹಂಚಿದ್ರೆ ಅವರಲ್ಲೂ ಕೂಡ ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ಬೋದು. ಇದರಿಂದ ಒಂದು ಒಳ್ಳೆ ಸಮಾಜನ ನಿರ್ಮಾಣ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಭೆನ ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ಧನ್ಯವಾದ. ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತಿದ್ದೀನಿ ಮೋನ. ಓಕೆ.